ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಜಗತ್ತು ಕಂಡಂತಹ ಹರಿದಾಸರಲ್ಲಿ ಪ್ರಸಿದ್ಧರಾದವರು 4 ಜನ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಅಂತ ದಾಸ ಚತುಷ್ಟಯರು ಅಪರೋಕ್ಷ ಜ್ಞಾನಿಗಳು. ಇನ್ನು ಅನೇಕ ದಾಸರ ಮಧ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಹಿರಿಯತನವನ್ನು ಉಳಿಸಿಕೊಂಡವರು, ಬೆಳೆಸಿಕೊಂಡವರು ಪುರಂದರದಾಸರು. ಸಾಮಾನ್ಯವಾಗಿ ಶಿಷ್ಯರು ಗುರುಗಳ ವಿದ್ಯೆಯನ್ನು, ಗುರುಗಳ ಗುಣವನ್ನು ವರ್ಣನೆ ಮಾಡಿ ಹೊಗಳತಕ್ಕಂಥದ್ದು. ನಮ್ಮ ಗುರುಗಳು ಹಾಗೆ, ನಮ್ಮ ಗುರುಗಳು ಹೀಗೆ, ಅವರ ಮಹಿಮೆ ಇಂಥದ್ದು. ಇದು ಕ್ರಮವೂ ಕೂಡ. ಹೊಗಳುವಾಗ ಶಿಷ್ಯನ ಮುಂದೆ ಗುರು ಹೊಗಳಬಾರದು, ಗುರುವಿನ ಹಿಂದೆ ಶಿಷ್ಯ ಹೊಗಳಬಾರದು. ಶಿಷ್ಯ ಗುರುವಿನ ಮುಂದೆ ಹೊಗಳಬೇಕು. ಸ್ತುತಿ. ಶಿಷ್ಯನಿಗೆ ಮುಂದೆ ಹೊಗಳಿದರೆ ಅದು ಅಹಂಕಾರಕ್ಕೆ ಕಾರಣ ಆದೀತು. ಆ ನಿಟ್ಟಿನಲ್ಲಿ ಶಿಷ್ಯನಲ್ಲಿ ಗುರು ಕಾಣುವ ಗುಣವನ್ನು ಆ ಶಿಷ್ಯ ಇಲ್ಲದ ಸಂದರ್ಭದಲ್ಲಿ ಉಳಿದವರಿಗೆ ಮಾದರಿಯಾಗಿ ಅವನನ್ನು ತೋರಿಸಿ, ನೀವು ಇದ್ದೀರಿ, ಅವನು ನೋಡಿ ಹೇಗಿದ್ದಾನೆ, ನನ್ನ ಶಿಷ್ಯ ಅಂದರೆ ಅವನು. ಹೀಗೆ ಗುರುಗಳು ಶಿಷ್ಯನನ್ನು ಹೊಗಳುವಾಗ ಅವನಿಗೆ ಅಹಂಕಾರ ಇತ್ಯಾದಿಗಳು ಬಾರದಿರಲಿ ಅಂತ
ಹಿಂದೆ ಅವನನ್ನು ಹೊಗಳೋದು ಕಂಡ್ರೆ. ಆದರೆ ಇಲ್ಲಿ ವಿಶೇಷ ಅಂದರೆ ಶ್ರೀ ಪುರಂದರದಾಸರ ಗುರುಗಳಾಗಿ ಬಂದವರು ನಿನ್ನೆ ನಾವು ನೋಡಿದ ವ್ಯಾಸರಾಜ ಗುರು ಸಾರ್ವಭೌಮರು. ಆ ವ್ಯಾಸರಾಜ ಗುರು ಸಾರ್ವಭೌಮರು ಸಾಮಾನ್ಯರಲ್ಲ. ಅವರ ಕಾಲದಲ್ಲಿ ಸೋಮನಾಥ ಅನ್ನುವ ಜೈನ ಕವಿ ವ್ಯಾಸರಾಜರ ಬಗ್ಗೆ ಭಾರಿ ಕೇಳಿ ಉತ್ತೇಜಿತನಾಗಿ ಅವರನ್ನು ಒಮ್ಮೆ ಕಾಣಬೇಕು, ನೋಡಬೇಕು ಅಂತ ಬಹಳವಾಗಿ ಪ್ರಯತ್ನ ಪಟ್ಟರೂ ಆಗಲಿಲ್ಲಂತೆ. ಕಾರಣ ವ್ಯಾಸರಾಜರು 6 ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಮೆರೆದ ಮಹಾನುಭಾವರು. ಒಬ್ಬ ರಾಜಗುರುಗಳನ್ನು ನೋಡೋದು ಅಷ್ಟು ಸುಲಭ ಸಾಧ್ಯ ಇರಲಿಲ್ಲ. ಕಡೆಗೆ ಎಲ್ಲೋ ಒಂದು ದಿನ ವ್ಯಾಸರಾಜರು ರಾಜಬೀದಿಯಲ್ಲಿ ಮೇನೆಯಲ್ಲಿ ಬರ್ತಾ ಇದ್ದಾರೆ ಅನ್ನುವ ಸುದ್ದಿಯನ್ನು ತಿಳಿದ ಈತ ಹೇಗಾದರೂ ಮಾಡಿ ಅವರನ್ನು ಇವತ್ತು ನೋಡಲೇಬೇಕು. ಅವರ ಸುದ್ದಿ ಕೇಳಿದ್ದ, ಅವರ ಮಹಿಮೆ ಕೇಳಿದ್ದ, ಮುಖ ಪರಿಚಯ ಇಲ್ಲ. ಇಷ್ಟೆಲ್ಲ ಭೂಮಾ ಗುಣಕ್ಕೆ ಆಶ್ರಯ ಆದವರು ಹೇಗಿರ್ತಾರೆ, ಅವರನ್ನು ನೋಡೋಣ. ಅವರ ತೇಜಸ್ಸಿ ಅಂಥದ್ದು, ಅವರ ನಡೆ ಎಂಥದ್ದು, ಅವರ ನುಡಿ ಎಂಥದ್ದು, ಇದನ್ನೆಲ್ಲ ಕಾಣುವ ಸೌಭಾಗ್ಯವನ್ನು ಪಡಿಬೇಕು ಅಂತ ಜೈನ ಕವಿ ಬಹಳವಾಗಿ ಪ್ರಯತ್ನಪಟ್ಟು ಒಂದಿನ ಈ ರೀತಿ ವ್ಯಾಸರಾಜರು ರಾಜಬೀದಿಯಲ್ಲಿ ಬರ್ತಾ ಇದ್ದಾರೆ ಅಂತ ತಿಳಿದಾಗ ಅವರನ್ನು ನೋಡುವ ಸಲುವಾಗಿ ಇಕ್ಕೆಲಗಳಲ್ಲಿ ಜನ ತುಂಬಿ ನಿಂತಿತ್ತು. ಆ ಜನಗಳನ್ನು ದಾಟಿ ಅವರನ್ನು ನೋಡೋದು ಅಷ್ಟು ಸುಲಭ ಸಾಧ್ಯ ಆಗಲಿಲ್ಲ. ಕಡೆಗೆ ಒಂದು ಉಪ್ಪರಿಗೆಯನ್ನು ಏರಿ ಬಹಳ ಕಾಲ ಕಾದು ವ್ಯಾಸರಾಜರನ್ನು ಕಾಣಬೇಕು ಅಂತ ಆ ಮಹಾನುಭಾವ ಕವಿ ಕಾಯ್ತಾ ಇದ್ದಾನೆ. ಈ ತಿರುಪತಿಯಲ್ಲಿ ತಾವೆಲ್ಲ ನೋಡಿರಬಹುದು, ಗರುಡ ವಾಹನ ಅಂತ ಆಗುತ್ತೆ. ಅದರ ದರ್ಶನ ಮಾಡಲಿಕ್ಕೆ ಬೆಳಗ್ಗೆನೇ ಜನ ಪೂರ ಕೂತಿರ್ತಾರೆ ಇಡೀ ಆ ರಥ ಬೀದಿಯಲ್ಲಿ. ಸಂಜೆ ಕಾಲದಲ್ಲಿ ಗರುಡ ವಾಹನ ಏರಿ ಬರುವ ಜಗದೊಡೆಯ ಶ್ರೀನಿವಾಸನನ್ನು ನೋಡಲಿಕ್ಕೆ. ಈ ಹೊಸದಾಗಿ ಅದನ್ನು ನೋಡ್ಲಿಕ್ಕೆ ಹೋದವರು ಉತ್ಸವ ಎಷ್ಟೊತ್ತಿಗೆ ಬರುತ್ತೆ ಅಷ್ಟೊತ್ತಿಗೆ ಹೋದರೆ ಸಾಕು ಅಂತ ಹೋದರೆ ಆ ದೇವರನ್ನು ನೋಡೋದು ಬಹಳ ಕಷ್ಟ. ಮೊದಲೇ ಬಂದು ಕಾದು ಕೂತ್ಕೊಳ್ಬೇಕು. ಸಣ್ಣ ಪುಟ್ಟ ಅಧಿಕಾರಿಗಳನ್ನು ನಾವು ನೋಡ್ಲಿಕ್ಕೆ ಹೋಗಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು, ಮೊದಲು ಹೋಗಿ ಕೂತ್ಕೊಳ್ಬೇಕು. 14 ಲೋಕದಲ್ಲಿ ಎಲೆಕ್ಷನ್ನೇ ಇಲ್ಲದ ಬಾಸ್ ಭಗವಂತ, ದೊಡ್ಡ ರಾಜ. ಅಂತಹ ಭಗವಂತನ ನೋಡಬೇಕು ಅನ್ನುವ ಭಾವನೆಯಲ್ಲಿ ಬೆಳಗ್ಗೆನೇ ಬಂದು ಕಾದಿರ್ತಾರೆ. ಕೃಷ್ಣದೇವರಾಯನ ಕಾಲದಲ್ಲಿ ರಾಜಗುರುಗಳಾದ ವ್ಯಾಸರಾಜರನ್ನು ಕಾಣಬೇಕಾದರೂ ಕೂಡ ಆ ಪರಿಸ್ಥಿತಿ ಬಹಳ ಹೊತ್ತಿಗೆ ಮುಂಚೆ ಬಂದು ವ್ಯಾಸರಾಜರನ್ನು ಕಾಣುವ ತವಕದಲ್ಲಿ ಕೂತ. ವ್ಯಾಸರಾಜರ ವೈಭವ ಹೀಗಿತ್ತು. ವ್ಯಾಸರಾಜರು ಅರಮನೆಯ ಸಮೀಪಕ್ಕೆ ಬಂದರೆ ಸ್ವತಃ ರಾಜನೇ ಹೊರಬಂದು ಅವರ ಪಾಲಕಿಯನ್ನು ಹೊರ್ತಿದ್ದ. ಕಾರಣ ವಿದ್ಯಾಪಕ್ಷಪಾತಿ. ರಾಜ ಮೇನೆ ಹೊರೋದು ಅಂದ್ರೇನು, ಆ ಮೇನೆಯಲ್ಲಿ ಕೂರುವ ಸೌಭಾಗ್ಯ ವ್ಯಾಸರಾಜರದು ಅಂದರೆ ಏನು, ಅದನ್ನು ನೋಡಿ ಬಹಳ ಆಶ್ಚರ್ಯ ಪಡ್ತಾ ಇದ್ದಾನೆ. ಅವ್ರದ್ದು ಆಕಾರ ವ್ಯಾಸರಾಜರದು ಅಂಥ ಏನು ದೊಡ್ಡ ಆಕೃತಿ ಅಲ್ಲ. ಅವರು ಮೇನೆಯ ಒಳಗೆ ಕೂತಾಗ ಅವನು ಬಹಳ ದೂರದಿಂದ ನೋಡ್ತಾ ಇದ್ದಾನೆ. ಅವರ ಮುಖ ಚಂದ ಕಾಣ್ತಾ ಇಲ್ಲ, ದೂರ ಆದ ಕಾರಣ. ಆದರೆ ಅವನಿಗೇನು ಕಾಣ್ತು ಅಂದರೆ ಒಂದು ಬೆಳಕಿನ ಮುದ್ದೆ ಆ ಮೇನೆಯ ಮಧ್ಯದಲ್ಲಿ ಕೂತಂತೆ ಕಾಣ್ತಾ ಇದೆ. ತೇಜಸ್ಸು ಆ ಮುಖಮಂಡಲದಲ್ಲಿ. ಶಾಸ್ತ್ರ ಹೇಳುತ್ತೆ, ಯಾರು ಸದ್ಗುಣ ಬರೀತಾರೋ, ಭಗವಂತನನ್ನು ಕಾಣುವ ಪ್ರಯತ್ನದಲ್ಲಿದ್ದಾರೋ, ದಿವ್ಯ ದರ್ಶಿಗಳಾಗಿರ್ತಾರೋ, ಅವರ ಮುಖದ ಒಳಗೆ ಒಂದು ತೇಜಸ್ಸಿದೆಯಂತೆ. ಅದು ಯಾವುದೇ ಸೋಪು ಪೌಡ್ರೆ ಹಾಕಿದ್ರೆ ಬರುವಂಥ ತೇಜಸ್ ಅಲ್ಲ ಅದು.
ಮುಖೇ ಬ್ರಹ್ಮವರ್ಚಸ್ಸಿ ತರಹ, ಮುಖದಲ್ಲಿ ಬ್ರಹ್ಮವರ್ಚಸ್ಸು, ಹೃದಯದಲ್ಲಿ ಕಾಣುವ ದೇವರು ಮುಖದಲ್ಲಿ ಪ್ರತಿಬಿಂಬಿಸ್ತಾ ಇರ್ತಾನೆ. ಅಂತರಂಗದಲ್ಲಿ ಭಗವಂತನನ್ನು ಕಂಡಂತಹ ಮಹಾನುಭಾವರು ಅವರು ಮೇನೆಯಲ್ಲಿ ಕೂತರೆ ಜೈನ ಆ ಸೋಮನಾಥ ಕವಿಗೆ ಕಂಡದ್ದು ವ್ಯಕ್ತಿ ಅಲ್ಲ, ಅದೊಂದು ಅದ್ಭುತವಾದ ದಿವ್ಯವಾದ ಶಕ್ತಿ, ತೇಜಪುಂಜವಾಗಿರ್ತಕ್ಕಂಥ ಒಂದು ಬೆಳಕಿನ ಮಿಂಚಿನ ಗೊಂಚಲನ್ನೇ ಅದರ ಮಧ್ಯದಲ್ಲಿ ಕಂಡು ಕಣ್ಣು ಕೊರೈಸ್ತು ಅವನಿಗೆ. ಅವತ್ತಿನಿಂದ ಬೇರೆ ಏನು ಬೇಡ, ಅವರನ್ನು ನೋಡಬೇಕು, ಅವರನ್ನು ತಿಳಿಬೇಕು, ಅವರ ಅನುಗ್ರಹ ಪಡಿಬೇಕು. ದೊಡ್ಡ ಕವಿ. ಇವತ್ತು ಆ ಪರಂಪರೆಯಲ್ಲಿಯೇ ಒಬ್ಬ ಜೈನ ಕವಿ ವ್ಯಾಸರಾಜರ ಬಗ್ಗೆ, ಅವರ ಜೀವನ ಶೈಲಿಯ ಬಗ್ಗೆ ಅದ್ಭುತವಾದ ಒಂದು ಕವಿತೆಯನ್ನು ನಿರ್ಮಾಣ ಮಾಡಿದ್ದಾನೆ, ವ್ಯಾಸಯೋಗಿ ಚರಿತ ಅಂತ. ಅನೇಕ ಉಲ್ಲಾಸಗಳಲ್ಲಿ, ಸರ್ಗಗಳಲ್ಲಿ ಅದು ಹೊರಟಿರ್ತಕ್ಕಂಥ ತುಂಬ ಅದ್ಭುತವಾದ ಪದಪುಂಜಗಳಿಂದ, ಗದ್ಯ ಪದ್ಯಗಳಿಂದ, ಶ್ಲೋಕಗಳಿಂದ ಮಿಶ್ರಿತವಾದ ಅದ್ಭುತವಾದ ಕಾವ್ಯ. ಆ ಕಾಲಕ್ಕೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದನ್ನು ನೋಡಿ ಯಾರೋ ಆ ಜೈನ ಕವಿಗೆ ಹೇಳಿದ್ರಂತೆ, ನೀನು ಸುಮ್ಮನೆ ನಿನ್ನ ಬುದ್ಧಿಯೆಲ್ಲ ಯಾರನ್ನೋ ಹೊಗಳಿ ವೇಸ್ಟ್ ಮಾಡಿಕೊಂಡೆ, ಇದೇ ಟಾಲೆಂಟ್ ನೀನು ಒಬ್ಬ ರಾಜನನ್ನು ಕುರಿತು ಬರೆದು ರಾಜನಿಗೆ ತೋರಿಸಿದರೆ ನಿನಗೆ ಬೇಕಾದಷ್ಟು ಬಂಗಾರದ ನಾಣ್ಯಗಳನ್ನು ಕೊಡ್ತಿದ್ದ. ಒಬ್ಬ ಸನ್ಯಾಸಿ, ಸಂಸ್ಕೃತದಲ್ಲಿ ಸನ್ಯಾಸಿಗೆ ಭಿಕ್ಷು ಅಂತ ಕರೀತಾರೆ. ನಕಾರು ಮನೆಯಲ್ಲಿ ಭಿಕ್ಷೆಯನ್ನು ಬೇಡುವವರು. ಅಂಥ ಭಿಕ್ಷುಕರ ಬಗ್ಗೆ ಬರೆದು ನಿನಗೇನು ಸಿಕ್ತು ಅಂತ ಅವನನ್ನು ಕೇಳಿದರೆ ಅದಕ್ಕೆ ಮಹಾಕವಿ ಕೊಟ್ಟ ಉತ್ತರ, ಅವ ಹೇಳ್ತಾನೆ, ಅವರು ನನಗೇನು ಕೊಡೋದು ಬೇಡ, ಆ ಕವಿತೆ ಬರೆದದ್ದಕ್ಕೆ ನನಗೇನು ದುಡ್ಡು ಕಾಸು ಶಾಲು ಏನು ಬೇಡ, ನಾನು ಬರೆದ ಕವಿತೆಯನ್ನು ಕೇಳಿ ವ್ಯಾಸರಾಜರು ತಲೆ ತೂಗಿದ್ರೆ ಸಾಕು. ಮೇರುಣಾಂ ಶತಕಂ ಅಂತಾನೆ, 100 ಮೇರು ಪರ್ವತಗಳನ್ನು ಅಲುಗಾಡಿಸಿದಾಗ ಎಂಥ ಶಕ್ತಿ ಬೇಕು, ಹಾಗೆ ವ್ಯಾಸರಾಜರ ತಲೆ ಒಮ್ಮೆ ಅಲುಗಾಡಿಬಿಟ್ರೆ ಸಾಕು, ನಿನ್ನ ಕವಿತೆ ಚೆನ್ನಾಗಿದೆ ಅಂತ ಅವರು ಬಾಯಿ ಬಿಟ್ಟು ಹೇಳೋದು ಬೇಡ, ಸರ್ಟಿಫಿಕೇಟ್ ಕೊಡೋದು ಬೇಡ, ಶಾಲು ಹೊತ್ಸೋದು ಬೇಡ, ಸಂಭಾವನೆ ಕೊಡೋದು ಬೇಡ. ನಿಜವಾಗಿಯೂ ಹಾಗೆ ರೀ. ಕವಿತೆ ಬರೆದವ್ರಿಗೆ, ಪಾಠ ಪ್ರವಚನ ಮಾಡುವವರಿಗೆ, ಕೇಳುವವರು ಒಮ್ಮೆ ತಲೆ ತೂಗಿಬಿಟ್ರೆ ಸಾಕು, ಸಂತೋಷಪಟ್ಟರೆ ಸಾಕು, ಹೇಳೋವ್ರಿಗೆ ಭಾಳ ಆನಂದ ಆಗತ್ತೆ ರೀ. ಕೆಲವು ಕಡೆ ಪ್ರವಚನ ಮಾಡಿದಾಗ ಪೂರ ಸ್ಟ್ಯಾಚ್ಯೂ ಥರ ಕೂತ್ಬಿಟ್ಟಿರ್ತಾರೆ, ಅಲುಗಾಡಲ್ಲ. ನಾವು ಕಿವಿಡಿರೋದು ಅಸೋಸಿಯೇಷನಲ್ಲಿ ಪ್ರವಚನ ಮಾಡ್ತಾ ಇದ್ದೀವ ಏನು ಗೊತ್ತೇ ಆಗೋಲ್ಲ ಅಲ್ವಾ. ದೊಡ್ಡ ಅಖಿಲ ಕರ್ನಾಟಕ ಕಿವಿಡರ ಸಮಾವೇಶದಲ್ಲಿ ಸಂಗೀತ ಕಚೇರಿ ಇಟ್ಟರೆ ಆ ಸಂಗೀತ ಹೇಳೋನ್ ಕತೆ ಏನಾಗಬೇಕು, ಪ್ರವಚನ ಮಾಡೋನ್ ಕತೆ ಏನಾಗಬೇಕು. ಆ ಕೇಳುವವರು ಆನಂದ ತುಂದಿಲರಾದರೆ, ಅದರೊಳಗೂ ವಿದ್ವಾಂಸರು, ಒಬ್ಬ ಜ್ಞಾನಿ ಅವನು ತಲೆಯನ್ನು ತೂಗಿದ ಅಂದರೆ ಮೇರು ಪರ್ವತದಷ್ಟು ನನಗೆ ಕೊಟ್ಟಷ್ಟು ಸಂತೋಷ ಆಗತ್ತೆ. ಅಂಥವರು ವ್ಯಾಸರಾಜ ಗುರು ಸಾರ್ವಭೌಮರು. ಇಂತಹ ವ್ಯಾಸರಾಜ ಗುರು ಸಾರ್ವಭೌಮರು ಪುರಂದರದಾಸರನ್ನು ನೋಡಿ, ದಾಸರೆಂದರೆ ಪುರಂದರ ದಾಸರಯ್ಯ. ಬೇಕಾಷ್ಟು ಜನ ದಾಸರಿದ್ದಾರೆ, ಆದರೆ ಇಂಥ ದಾಸರು ಮತ್ತೊಬ್ಬರಿಲ್ಲ ಅಂತ. ನಮಗೆ ಅವರ ಜೀವನ ಶೈಲಿ ಅದು ನಮಗೊಂದು ದೊಡ್ಡ ಕಥೆ. ಅವರ ನಡೆಯೇ, ಅವರ ನುಡಿ, ಅವರ ನಡೆ ನಮ್ಮ ಬಾಳಿಗೆ ಒಂದು ದೊಡ್ಡ ಆದರ್ಶ. ನಿಮಗೆಲ್ಲ ಅವರ ಕಥೆ ಚೆನ್ನಾಗಿ ಪರಿಚಯ ಇರ್ತಕ್ಕಂಥದ್ದು. ಪುರಂದರದಾಸರು ಸೀನಪ್ಪ ನಾಯಕ ಅಂತ ಬಹು ಪ್ರಸಿದ್ಧರಾದ ಚಿನ್ನವಾರರು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ವ್ಯಾಪಾರ ಮಾಡುವಂತಹ ವ್ಯಕ್ತಿ. ವೃತ್ತಿಯಲ್ಲಿ ಖ್ಯಾತಿ ಬಹಳ, ಅಷ್ಟೇ ಪರ್ಫೆಕ್ಟು, ಚೂರು ವ್ಯತ್ಯಾಸ ಇಲ್ಲ.
ಯಾರಿಗೂ ದಯಾ ದಾಕ್ಷಿಣ್ಯ ಕಾರುಣ್ಯ ಇವ್ಯಾವೂ ಇಲ್ಲ ಬಿಸ್ನೆಸ್ಸಲ್ಲಿ ಅವರ ಹತ್ರ. ಹಾಗೆ ಮಾಡಿ ಸಂಪತ್ತು ಸಂಪಾದನೆ ಮಾಡಿ 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 ಗಳಿಸಿ ಗಳಿಸಿ ಉಳಿಸಿ ಅವರ ಕಾಲದಲ್ಲಿ ಅವರು ನವಕೋಟಿ ನಾರಾಯಣ ಅಂತ ಪ್ರಸಿದ್ಧರಾಗಿದ್ದರಂತೆ. ಆ ಕಾಲಕ್ಕೆ 9 ಕೋಟಿ ಅವರಲ್ಲಿತ್ತು ಅಂದರೆ ಇವತ್ತು ಅದಕ್ಕೆ ಸರಿತೂಗುವಂಥ ದುಡ್ಡಿಲ್ಲ ಅನಿಸುತ್ತೆ. ಈ ನಮ್ಮನೇಲೆಲ್ಲ ಕಥೆಗಳು ಕೇಳುವಾಗ ನಿಮ್ಮ ತಾತನಿಗೆ 100 ರೂಪಾಯಿ ಸಂಬಳ ಬರ್ತಿತ್ತು ಅಂದರೆ 100 ರೂಪಾಯಿ ಅಂದರೆ ಅವಾಗ ಏನದು ಕಥೆ ಅದು. 100 ರೂಪಾಯಿಗೆ ಹಾಗೆ ಅನ್ನೋದಾದರೆ 9 ಕೋಟಿ ನವಕೋಟಿ ರಾಜರಿಗೆ ಸಾಲ ಕೊಡುವಷ್ಟು ಸಂಪತ್ತು. ಜೀವನದ ಅರ್ಧ ಆಯುಷ್ಯವನ್ನು ಹಾಗೆ ಕಳೆದ ಮಹಾನುಭಾವರು ಸೀನಪ್ಪ ನಾಯಕರು. ಭಗವಂತ ನೋಡ್ದ, ಇವರು ಬಂದದ್ಯಾಕೆ, ಮಾಡ್ತಿರೋದೇನು ಕೆಲಸ. ಅದು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದವರು ಗುರಿ ಮುಟ್ಟುವ ದಾರಿಯಲ್ಲಿ ತಪ್ಪು ದಾರಿಗೆ ಹೆಜ್ಜೆ ಹಾಕಿದ್ರೆ ಅವರು ನಂಬಿದ ಭಗವಂತ ಅವರನ್ನು ರಾಂಗ್ ರೂಟಿನಿಂದ ರೈಟ್ ರೂಟ್ಗೆ ಅವನೇ ತರ್ತಾನೆ. ದೇವರಲ್ಲಿ ನಂಬಿಕೆ ಇರಬೇಕು, ಜನ್ಮಾಂತರದ ಸಾಧನೆ ಇರಬೇಕು, ಸತ್ಕರ್ಮ ಮಾಡುವ ಯೋಗ್ಯತೆ ಇರಬೇಕು. ಅವರು ದಾರಿ ತಪ್ಪಿದರೂ ಕೂಡ ಹಿಂದೆ ಭಗವಂತ ಅವರನ್ನು ನೋಡ್ತಾ ಇರ್ತಾನಂತೆ. ಆಡುವ ಮಕ್ಕಳನ್ನು ಹೊರಗೆ ಬಿಟ್ಟ ತಾಯಿ ಎಲ್ಲೋ ಹೋಗಲ್ಲ, ಮೇಲೆ ನಿಂತು ಕಣ್ಣಿನ ಮೇಲೂ ಮಗುವಿನ ಮೇಲೆ ಒಂದು ದೃಷ್ಟಿ ಇಟ್ಟಿರ್ತಾಳೆ. ಮಗು ಎಲ್ಲೋ ಆಚೆ ಹೋದಿತ್ತು, ಬಿದ್ದಿತ್ತು, ಎದ್ದಿತ್ತು. ಅದು ಬಿದ್ದ ತಕ್ಷಣ ಓಡೋಡಿ ಬಂದು ಮಗುವನ್ನು ಎತ್ತಿ ಅದರ ದುಃಖವನ್ನು ದೂರ ಮಾಡುವುದು ತಾಯಿಯ ಕೆಲಸ. ಹೇಗೋ ಹಾಗೆ ಜನ್ಮಾಂತರದಲ್ಲಿ ಯಾವ ಜೀವ ಭಗವಂತನನ್ನು ತಂದೆ ತಾಯಿ ಅಂತ, ತಂದೆ ವಿಠ್ಠಲ ತಾಯಿ ವಿಠ್ಠಲ, ಯೋ ನಪ್ಪಿತ ಜನಿತ ಯೋ ವಿಧಾತ ದಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನಾಂ ನಾಮದ ಏಕಏವ. ಮಾತಾಂಧ್ರಸಿಂಹಶ್ಚ ಪಿತಾಂಧ್ರಸಿಂಹೋ ಭಾತಾಂಧ್ರಸಿಂಹಶ್ಚ ಸಖಾಂಧ್ರಸಿಂಹ. ನಮ್ಮ ಜೀವನದ ಎಲ್ಲ ಬಗೆಯಿಂದ ಭಗವಂತನ ಆರಾಧನೆ ಮಾಡಿರ್ಬೇಕು. ಎಲ್ಲ ಬಂಧಗಳು ಸಂಬಂಧಗಳು ಭಗವಂತನೇ ಆಗಿದ್ದರೆ, ಆ ರೀತಿ ಉಪಾಸನೆ ಮಾಡಿದರೆ ಎಲ್ಲಿ ಎಡವಿದರೂ ಎಡವದ ಹಾಗೆ ನಮ್ಮನ್ನು ಹಿಡಿದುಕೊಳ್ಳಿಕ್ಕೆ ಭಗವಂತ. ದಾಸರ ಅದನ್ನು ನೋಡೇ ಹೇಳಿದ್ದು, ಭಕುತ ಜನ ಮುಂದೆ ನೀನವರ ಹಿಂದೆ. ಯಾಕೆ ಹಿಂದೆ? ಬಕುತ ಮುಂದೆ ಹೋದಾಗ ಎಲ್ಲಿಯಾದರೂ ಎಡವಿಯಾನೋ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಳ್ಳಿಕ್ಕೆ ಕೆಲವ್ರಂತ ನಿಮ್ಮ ಮುಂದೆ ಹೋಗೋ ನಾ ಹಿಂದಿದ್ದೀನಿ, ಅದು ಯಾರು ಏನು ಮಾಡ್ತಾರೆ ನೋಡ್ಕೋತೀನಿ, ಹೋಗೋ ನಾ ಇದ್ದೀನಿ ಅಂತಾರಲ್ಲ. ಹಾಗೆ ಭಗವಂತ ತನ್ನ ಭಕ್ತರಿಗೆ ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ. ನೀವು ಹೋಗಿ ನಾನು ಬರ್ತೀನಿ ಅಂತ ಅಂತಾರೆ ಕೆಲವರು, ಬರೋದೇ ಇಲ್ಲ, ಇದು ಕಡೆನೇ ಇರ್ತಾರೆ. ಅಯ್ಯೋ ನಾ ಎಲ್ಲೋ ಹೊರಟೋಗ್ಬಿಟ್ಟಿದ್ದೆ, ನಂಗೆ ಗೊತ್ತಾಗಲಿಲ್ಲ, ಹಾಗೆ ಹೀಗೆ ಅಂತ. ದೇವರು ಹಾಗಲ್ಲ, ದೇವರು ಅಭಿಯುಕ್ತಾನ, ಜೊತೆಗೆ ಇರ್ತಾನೆ. ಹೇಗೆ? ಒಡಲ ನೆರಳಂದದಲ್ಲಿ ಒಡನೆ ತಿರುಗುವನು ಭಕ್ತಾಧೀನ ಎಂದೆನಿಸಿ. ಭಗವಂತ ಭಕ್ತರಿಗೆ ಅಧೀನ. ಹೇಗೆ ಅಧೀನ ಅಂದರೆ ನಮ್ಮ ಶಾಡೋ, ನಮ್ಮನ್ನು ಬಿಟ್ಟು ಎಲ್ಲಿ ಹೇಗೆ ಹೋಗೋದೇ ಇಲ್ಲ, ಹಾಗೆ ಭಕ್ತರನ್ನು ಬಿಟ್ಟು ಭಗವಂತ ಎಲ್ಲಿ ಹೋಗೋಲ್ಲಂತೆ. ಜನ್ಮಾಂತರಗಳ ಸಾಧನೆ ಮಾಡಿದ ಸೀನಪ್ಪ ನಾಯಕರು ಭೂಮಿಯಲ್ಲಿ ಬಂದಾಗ ಸ್ವಲ್ಪ ಕಾಲ ಅವರ ಮಾರ್ಗ ತಪ್ಪಿತ್ತು. ದೇವರು ನೋಡಿದ, ಎಚ್ಚರಿಸಬೇಕು ಇವ್ರನ್ನ ಅಂತ ಅವನಿಗೆ ಅನ್ನಿಸ್ತು. ವೃದ್ಧ ಬ್ರಾಹ್ಮಣನಂತೆ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಯಾಕಂದರೆ ಬೇಡಲಿಕ್ಕೆ ಲಾಯಕ್ಕಾದ ರೂಪ ಅದು. ಬೇಡಬೇಕಾದ್ರೆ ಯಾರ ಹತ್ರ ಹೋಗಿ ನಾವು ಬೇಡ್ತೇವೆ, ಅವರಿಗೆ ನಮ್ಮನ್ನು ನೋಡಿದ್ರೆ ಕಾರುಣ್ಯ ಬರುವಂತೆ ನಾವಿರಬೇಕು. ಸ್ವಲ್ಪ ಹರ್ಕ ಮುರ್ಕ ಬಟ್ಟೆ ಹಾಕ್ಕೊಂಡು ಒದ್ದಾಡಿಕೊಂಡು ಹೋದರೆ ಕೇಳಿದ್ರು, ಅಯ್ಯೋ ಪಾಪ ಕೊಟ್ಟುಬಿಡೋಣ ಅಂತ ಅನ್ಸತ್ತಲ್ಲ. ನಾಟಕ ಮಾಡೋದ್ರಲ್ಲಿ ನಂಬರ್ 1 ದೇವರು. ಅವನು ಹಾಕೋ ಹಾಗೆ ಪಾತ್ರ ಜಗತ್ತಲ್ಲಿ ಯಾರಿಗೂ ಬರಲ್ಲ. ಅದಕ್ಕೆ ದಾಸರು ಅವನ್ನ ನೋಡಿ ಅಂತಾರೆ, ತಿಳಿಯೋದೋ ನಿನ್ನಾಟ ತಿರುಪತಿಯ ವೆಂಕಟ. ಯಾವಾಗ ಏನು ಆಟ ಆಡ್ತೀಯೋ ಏನು ಹೂಡ್ತೀಯೋ ನಿಂಗೆ ಗೊತ್ತೇ. ವೃದ್ಧ ಬ್ರಾಹ್ಮಣನಂತೆ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ.
ಸೀದಾ ಸೀನಪ್ಪ ನಾಯಕರ ಅಂಗಡಿಯ ಮುಂದೆ ಬಂದ. ಬೇಕಾದಷ್ಟು ಅಂಗಡಿಗಳಿತ್ತು, ಯಾವ ಅಂಗಡಿಗೂ ಹೋಗಲಿಲ್ಲ. ಯಾಕಂದರೆ ಯಾರ್ಯಾರ ಅಂಗಡಿ ಹೋಗಲ್ಲ, ದೇವರು ಯಾರ್ಯಾರ ಹತ್ರ ಹೋಗಲ್ಲ, ದುಡ್ಡಿರೋರ ಹತ್ರ ಎಲ್ಲ ಬರಲ್ಲ, ದುಡ್ಡೆಲ್ಲ ಧರ್ಮಕ್ಕೆ ಖರ್ಚಾಗಲ್ಲ, ಪುಂಡು ಪೋಕರಿಗುಂಟು ಅಂತಾರೆ ದಾಸರಾಯರು. ಧರ್ಮಕ್ಕೆ ಕೈ ಬಾರದು ಈ ಕಾಲ, ಪಾಪ ಕರ್ಮಕ್ಕೆ ಮನಸ್ಸೋಲೋದು ಈ ಕಾಲ, ದಂಡ ದ್ರೋಹಕ್ಕೆ ಉಂಟು, ಪುಂಡು ಪೋಕರಿಗುಂಟು, ಹೆಂಡಿರು ಮಕ್ಕಳಿಗೆ ಇಲ್ಲವೀ ಕಾಲ. ಹಾಗಾದರೆ ನಮ್ಮಲ್ಲಿ ದುಡ್ಡಿದೆ ಅಂದರೆ ಮಾತ್ರಕ್ಕೆ ಅದೆಲ್ಲ ಧರ್ಮಕ್ಕೆ ಖರ್ಚಾಗುತ್ತೆ, ದೇವರಿಗೆ ಖರ್ಚಾಗತ್ತೆ, ದೇಶಕ್ಕಾಗಿ ಖರ್ಚಾಗತ್ತೆ ಅಂತೇನಿಲ್ಲ. ಅನ್ಯಾಯಕ್ಕೂ ಖರ್ಚಾಗೋದು ಜಾಸ್ತಿ ಇರುತ್ತೆ. ಹಾಗಾದರೆ ಯಾರಿಗೆ ಯೋಗ್ಯತೆ ಇದೆ ಅವರ ಬಳಿಗೆ ಮಾತ್ರ ಭಗವಂತ ಬಂದು ಬೇಡ್ತಾನೆ ವಿನ ಇದ್ದವ್ರ ಮುಂದೆಲ್ಲ ದೇವರು ಕೈ ಚಾಚಲಿಕ್ಕೆ ಹೋಗೋಲ್ಲ. ಹಾಗಾಗಿ ಭಗವಂತ ಬಂದದ್ದೇ ಇವರ ಮನೆಯಲ್ಲಿ ಬೇಡಲಿಕ್ಕೆ. ಸೀದಾ ಅಂಗಡಿ ಮುಂದೆ ಬಂದ, ಸೀನಪ್ಪ ನಾಯಕರನ್ನು ನೋಡ್ದ. ಸೀನಪ್ಪ ನಾಯಕರಿಗೆ ಹೇಳ್ತಾ ಇದ್ದಾನೆ, ಮಗನ ಮುಂಜಿ ಇದೆ, ಏನಾದರೂ ಸಹಾಯ ಮಾಡಿ ಅಂತ. ಅವರು ಬಹಳ ಬಿಸ್ನೆಸ್ ವ್ಯಕ್ತಿ, ಏನು ಮಾತಾಡಿದ್ರು ಅದು ಕಂಟಿನ್ಯೂ ಆಗುತ್ತದು. ಯಾಕಂದರೆ ಒಂದೊಂದು ಕ್ಷಣವೂ ಅವ್ರಿಗೆ ಸಂಪಾದನೆ. ಅದಕ್ಕೆ ಈ ಮೊದಲು ಇವನನ್ನು ಹೊರ ಹಾಕಬೇಕು. ಏನು ಕೇಳಿದ್ರು ಕಷ್ಟಕ್ಕೆ ಬರುತ್ತೆ, ನಾಳೆ ಬಾ ಅಂದ್ಬಿಟ್ರಷ್ಟೆ, ಮುಗಿದೋಯ್ತಲ್ಲ, ಇವನು ಹೊರಟು ಬಿಡಬೇಕು. ನಾಳೆ ದಿನ ಕರೆಕ್ಟ್ ಅದೇ ಟೈಮಿಗೆ ಬಂದ, ಮತ್ತೆ ಕೈ ಹಿಡಿದ್ರು. ಬೆಳಗ್ಗೆ ಬರ್ತಾನೆ, ಗಿರಾಕಿ ಬರೋ ಟೈಮು. ಏನು ಮಾಡೋದು? ಯಾಕಂದರೆ ಮೊದಲು ಇನ್ನೂ ಬೋಣಿ ಆಗಿಲ್ಲ, ಬೋಣಿ ಆದರೂ ಕೊಡೋ ಬುದ್ಧಿ ಇಲ್ಲ, ಆದರೂ ಮೊದಲು ಕೊಡೋಕ್ಕೆ ಮನಸ್ಸಿಲ್ಲ. ನಾಳೆ ಬಾ 6 ತಿಂಗಳು ಬೆನ್ನು ಹತ್ತುತ್ತಾ, 6 ತಿಂಗಳು ದೇವರು ಒಂದಿನ ತಪ್ಪದೆ ಬಂದಿದ್ದಾರಂತೆ. ಎಂಥ ಆಶ್ಚರ್ಯ ನೋಡಿ. ನಮಗೆ ನಮ್ಮ ಜನ್ಮದಲ್ಲಿ ಒಂದು ದಿನ ದೇವರು ಬಂದರೆ ಸಾಕು, ಒಂದು ದಿನ ಎಲ್ಲ ಬೇಡ, ಒಂದು ಕ್ಷಣ ಬಂದರೆ ಸಾಕು. ನಮಗೆ ಒಂದು ಕ್ಷಣವೂ ದೇವರು ಬರಲ್ಲ ಅಂದರೆ ಏನು ಗೊತ್ತಾ? ಕನಸಿನಲ್ಲೂ ದೇವರು ಬರಲ್ಲ ರೀ. ನಮ್ಮ ಕನಸಿನಲ್ಲೂ ಯಾರೋ ಬಂದು ಕುತ್ತಿಗೆ ಹಿಚಕಿದಾಗೆ, ಯಾರೋ ದುಡ್ಡು ಕೇಳಿದಾಗೆ ಇಂಥದ್ದು ಬರುತ್ತೆ ವಿನಃ ದೇವರು ಕನಸಿನ ಬರೋಕ್ಕೆ ಕಾಸಿಲ್ಲ, ಕರಿಮಣಿ ಇಲ್ಲ. ಒಂದು 5 ನಿಮಿಷ ದೇವ್ರು ಕನಸಿನಲ್ಲಿ ಬರಬಾರ್ದು, ಎಷ್ಟು ಖುಷಿ ಆಗತ್ತೆ ರೀ. ನಾನು ಇವತ್ತು ಕನಸಿನಲ್ಲಿ ತಿರುಪ್ತಿಗೆ ಹೋಗಿದ್ದೆ, ಎಷ್ಟು ಹೋಗೋದಿಲ್ಲ, ಯಾಕಂದ್ರೆ ಅದಕ್ಕೂ ಟಿಕೆಟ್ ತೊಗೋಬೇಕಲ್ಲಿ. ಕನಸಿನಲ್ಲಿ ಹೋದರೂ ಕಾಸು ಕೇಳ್ತಾರೆ. ಅವನು ದುಡ್ಡಿಗಾಗೆ ನಿಂತವನು, ಅವನು ಸೀನಪ್ಪ ನಾಯಕ, ಅವನೇ. ತೊಳಸ ದಕ್ಕಿಯ ತಿಂಬ, ವಿಜಯದಾಸರು ಅವನ ಬಗ್ಗೆ ಹೇಳುವಾಗ ಅವನ ಜಿಪುಣತನ, ಅವನ ದುಡ್ಡಿಂದು ಹುಚ್ಚು ಅದೆಲ್ಲ ಹೇಳ್ತಾರವರು. ತೊಳಸ ದಕ್ಕಿಯ ತಿಂಬ, ತಿಮ್ಮಪ್ಪನಿಗೆ ಅಕ್ಕಿ ತೊಳಿಬಾರ್ದಂತೆ. ಅವ್ರು ನೈವೇದ್ಯಕ್ಕೆ ಪ್ರಸಾದ ಗಿಸಾದ ಮಾಡಿದ್ರೆ ಅಕ್ಕಿ ತೊಳಿಬಾರ್ದಂತೆ, ಸುಮ್ಮನೆ ಅಕ್ಕಿ ತರೋದು ಹುಯ್ತಾ ಇರಬೇಕು. ಅದು ಯಾಕೆಂದ್ರೆ ತೊಳೆದರೆ ಅದರ ಮೇಲಿನ ಲೇಯರ್ ಹೋಗಿಬಿಟ್ರೆ ನನ್ನ ಕಂಪ್ನಿಗೆ ಲಾಸ್ ಅಂತ ಅವನು. ತೊಳಸ ದಕ್ಕಿಯ ತಿಂಬ. ಇನ್ನು ಎರಡನೇದೇನೆಂದರೆ ಅವನದು ಊಟ ಮಾಡೋದು ಬಂಗಾರದ ತಟ್ಟೆ, ದೇವರ ನೈವೇದ್ಯಕ್ಕಿಡೋ ಹರಿವಾಣ. ಅವನತ್ತಿರೋದೆಲ್ಲ ಬಂಗಾರ ರೀ. ಹೇಗೆ ನಮ್ಮಲ್ಲಿರೋದೆಲ್ಲ ಪ್ಲಾಸ್ಟಿಕ್ಕು, ಹಾಗೆ ತಿಮ್ಮಪ್ಪನಲ್ಲಿರೋದೆಲ್ಲ ಬರೀ ಬಂಗಾರ. ಅವನು ಏನು ವಿಚಿತ್ರ ಅಂದರೆ ದೇವ್ರದ್ದು ಗೊತ್ತಾ, ಆ ದೇವ್ರದ್ದು ತಟ್ಟೆ ಭೋಜನ ಆದಮೇಲೆ ನೈವೇದ್ಯ ಅದು ಸುಮ್ಮನೆ ಗಲಬರಿಸ್ಬೇಕಷ್ಟೆ, ಉಜ್ಜಿಗಿಜ್ಜಿ ತೊಳಿಬಾರ್ದು ಅಂತ ಹೇಳ್ತಾನೆ. ತೊಳಸ ದಕ್ಕಿಯ ತಿಂಬ ಕಿಲುಬು ತಣಿಗೆಯಲ್ಲಿ ಉಂಬ. ಊಟ ಮಾಡೋದು ಸ್ವಲ್ಪ ಧೂಳು ದುಗ್ಗಾಣಿ ಏನಿದ್ರೂ ಪರವಾಗಿಲ್ಲ, ನೀವು ಉಜ್ಜಿಗಿಜ್ಜಿ ನನ್ನ ತಟ್ಟೆನ ತೊಳಿಬೇಡಿ. ಯಾಕಂದರೆ ನೀವು ದಿನಾ ಉಜ್ಜಿಬಿಟ್ರೆ 100 ಗ್ರಾಮ್ ಇರೋದು ತಿಂಗಳಿಗೆ 10 ಗ್ರಾಮ್ ಕಮ್ಮಿ ಆಗಿಬಿಡುತ್ತೆ. ಅದೇನು ಸ್ಟೀಲ್ ತಟ್ಟೆ ಅಲ್ಲ, ಬಂಗಾರದ ತಟ್ಟೆ, ಗಲಬರಿಸಿಡು ಸಾಕು ಅಂತಾನು. ಆಮೇಲೆ ಹೋಗಲಿ ಏನೋ ಪಾಪ ದುಡ್ಡಿಲ್ವೇನೋ ಅಂದರು, ದುಡ್ಡಿಗೇನು ಬರ ಇಲ್ಲ, ಕೊಳಗದಲ್ಲಿ ಹಣಗಳನ್ನು ಎಣೆಸಿಕೊಂಬ. ಇಲ್ಲ ಕಾಸು ಎಂದು ಯಾರಾದರೂ ಸುಳ್ಳು ಮಾತಾಡಿದರೆ ಎಲ್ಲವನ್ನೂ ಕಸುಕೊಂಬ ಕಳ್ಳದೊರೆಗೆ ಜಯಮಂಗಳಂ. ಅವ್ನು ಕಳ್ಳರ ಕಿಂಗ್ ಅಂತ ದೇವರು. ಯಾಕಂದರೆ ಅವನು ಮಾಡೋಷ್ಟು ಕಳ್ಳತನ ಜಗತ್ತಲ್ಲಿ ಯಾರೂ ಮಾಡಲ್ಲ. ಯಾರೋ ಒಬ್ಬ ನಮ್ಮ ಥರದವನು ಬಿದ್ದ, ಅವನಿಗೆ ದೇವರಲ್ಲಿ ನಂಬಿಕೆ 3 ಕಾಸಿಲ್ಲ. ಆದರೆ ಅವನ ಸ್ನೇಹಿತರೆಲ್ಲ ಭಾರೀ ದೈವ ಭಕ್ತರು. ಅವರೆಲ್ಲ ವೀಕೆಂಡ್ ಅಂತ ಅಲ್ಲಿ ಇಲ್ಲಿ ಯಾಕೆ ಹೋಗೋದು, ತಿಮ್ಮಪ್ಪನ ದರ್ಶನಕ್ಕೆ ಹೋಗೋಣ ಅಂತ ಅವರೆಲ್ಲ ರೆಡಿ ಆದರು. ಇವನೊಬ್ಬನೇ. ಇವನಂದ ಅದೇನು ದೇವ್ರ ದರ್ಶನ ಅಂತ ಹೋಗ್ತಾರೆ, ಸುಮ್ಮನೆ ವೇಸ್ಟಪ್ಪ ಅಂತ. ನೀನು ಒಂದು ಸತಿ ಬಾ, ನಿಂಗೂ ಗೊತ್ತಾಗುತ್ತೆ, ದರ್ಶನ ಒಂದು ಸತಿ ಮಾಡು, ಹಾಗೆ ಹೀಗೆ ಏನೋ ಹೇಳಿದ್ರು.
ನಾನೇನು ದೇವ್ರು ನೋಡೋಕ್ಕೆ ಬರಲ್ಲ, ನಿಮ್ಮ ಬಿಟ್ಟಿರೋಕ್ಕಾಗಲ್ಲ, ನಾನೊಬ್ಬನೇ ಏನು ಮಾಡಲಿ, ನಿಮ್ಮ ಜೊತೆಗೆ ಬರ್ತೀನಿ, ಹಾಳಾಗಿ ಹೋಗಲಿ ಅಂತ ಅಂದ್ಕೊಂಡ. ಅವ್ರ ಜೊತೆಗೆ ಹೊರಟ. ಅಲ್ಲಿ ನೋಡ್ದ ಸೆಲ್ಲೊಳಗೆ ಹಾಕಿಬಿಟ್ರು, ಅಂದರೆ ವೆಯ್ಟಿಂಗ್ ಹಾಲೆಲ್ಲ ಹಾಕಿಬಿಟ್ರು. ಕಾದು ನಿಮಿಷಕ್ಕೆ ದೇವ್ರನ್ನ ಬೈದ. ಈ ಪರಿ ದೇವ್ರು ನೋಡೋದು ಏನಿದೆ ನಂಗೆ ಅರ್ಥ ಆಗಲಿಲ್ಲಪ್ಪ. ಎಲ್ಲ ಕಡೆ ದೇವರಿದ್ದಾನೆ, ಅಂಥ ತಿಮ್ಮಪ್ಪಗಳು ಎಷ್ಟಿದೆಯೋ, ಬೆಂಗಳೂರಿನಲ್ಲಿ ಬೇಕಾಷ್ಟು ತಿಮ್ಮಪ್ಪನ ದೇವಸ್ಥಾನ, ಇಲ್ಲಿ ಬಂದು ಯಾಕೆ ಒದ್ದಾಡ್ತಿರೋ, ಅದೇನು ನಿಮ್ಮ ಹುಚ್ಚು ಅಂತ ಬೈತಾ ಇದ್ದ. ಇಡ್ಲಿ ಬಂತು ತಿಂದ, ವಡೆ ಬಂತು ತಿಂದ, ಹಾಗೆ ನಿದ್ದೆನೂ ಮಾಡ್ದ, ಕೂತಿದ್ದು ಗೊತ್ತೇ ಆಗಲಿಲ್ಲ. ಕಡೆಗೆ ಮುಂದೆ ಬಿಟ್ಟರು, ಹೋದ. ಅಲ್ಲ, ಬಿಟ್ಟ ಮೇಲೂ ಇಷ್ಟೊತ್ತಾಗತ್ತಾ, ಅದ್ಯಾಕೆ ದೇವರಲ್ಲಿ ನಿಂತಿದ್ದಾನೆ, ಹೊರಗೆ ಬಂದು ನೋಡಿ. ದೇವ್ರು ಎಂಥ ಕಳ್ಳ ಅವನು. ಆ ಬೇಡಿ ಆಂಜನೇಯ, ನೀವೆಲ್ಲ ತಿರುಪ್ತಿ ನೋಡಿದಿರಿ, ಆ ಬೇಡಿಯ ಆಂಜನೇಯನ ಹತ್ರ ಓಪನಲ್ಲಿ ದೇವರು ನಿಂತುಬಿಟ್ಟಿದ್ರೆ ಈ ಕ್ಯೂಗಿ ದುಡ್ಡು ಗಿಡ್ಡು ಯಾವ ಪ್ರಾಬ್ಲಮ್ಮೇ ಇರಲಿಲ್ಲ. ಒಳಗೋಗಿ ನಿಂತ್ಕೊಂಡ. ಒಳಗೋಗಿ ಒಬ್ಬೊಬ್ಬರನ್ನೇ ಬಿಡಿ, ಬರೋರಿಗೆ ಅದರದ್ದು ಯೋಗ್ಯತೆ, ಅವರ ಧನಕ್ಕೆ ತಕ್ಕ ಹಾಗೆ ದರ್ಶನ. ಅವ್ರ ಧನ ಚೆನ್ನಾಗಿ ಕೊಟ್ಟಿದ್ರೆ ಹತ್ತಿರ ಕರೀರಿ, ಸೊಬ್ಬಿಲ್ದೆ ದೂರನೇ ಕಳಿಸಿ ಸಾಕು, ಪರವಾಗಿಲ್ಲ ಅಂಥೇಳಿ ಹೀಗೆಲ್ಲ ಭಾರಿ ವ್ಯವಹಾರ. ಎಷ್ಟೊತ್ತಾದರೂ ಬಿಡಲಿಲ್ಲ. ಕಡೆಗೆ ಹೋದ. ಅಲ್ಲಿ ಹೋಗುವಾಗೆಲ್ಲ ತಳ್ಳೋದು ಗಿಳ್ಳೋದು ನೋಡಿ ಬೈಕೊಂಡೇ ಹೋದ. ಏನು ದೇವ್ರ ಏನು ಕತೆ ಅಂತ ಹೋದ. ದೇವ್ರು ನೋಡ್ದ, ಸುಮ್ಮನೆ ಬಂದ. ಅವನಿಗೇನು ಭಕ್ತಿ ಇಲ್ಲ, ಭಾವ ಇಲ್ಲ, ಬಂದ. ಇವರೆಲ್ಲ ಉಳಿದವರೆಲ್ಲ ಏನು ಮಾಡಿದ್ರು, ಇರಪ್ಪ ದೇವ್ರಿಗೆ ಕಾಣಿಕೆ ಹಾಕಬೇಕು, ಹುಂಡಿಗೆ ಹಾಕಬೇಕು ಅಂತ ಹುಂಡಿ ಆಯ್ತು. ಅಲ್ಲೂ ಒಂದು ಕ್ಯೂ, ಹುಂಡಿಗೆ ದುಡ್ಡು ಹಾಕ್ಲಿಕ್ಕೂ ಕ್ಯೂ. ಇವನು ನೋಡ್ದ, ಇದೇನಯ್ಯ ಆಶ್ಚರ್ಯ, ದುಡ್ಡು ಹಾಕ್ಲಿಕ್ಕೆ ಇಷ್ಟು ಕ್ಯೂನಾ, ಅದಕ್ಕಿಷ್ಟ ಅಂಥೇಳಿ. ಅದು ಇಷ್ಟೆತ್ರ ಬೇರೆ ಕಟ್ಟಿದ್ರು. ಇವನು ಕ್ಯೂನಲ್ಲಿ ನಿಂತ, ಇವನು ದುಡ್ಡು ಹಾಕ್ಲಿಕ್ಕೆ ನಿಲ್ಲಿಲ್ಲ. ಅದೇನು ಯಾರ್ಯಾರು ಏನೇನು ಹಾಕ್ತಾರೆ ನೋಡೋಣ ಅಂತ ಕ್ಯೂನಲ್ಲಿ ನಿಂತೊಂದು ದೇವರ ಹುಂಡಿ ಹತ್ತಿರಕ್ಕೂ ಹೋದ. ಅವನು ಸ್ವಲ್ಪ ನನ್ನ ಹೈಟೇ ಇದ್ದ ಅನ್ಸತ್ತೆ, ಅವನಿಗೇನು ಕಾಣಲಿಲ್ಲ. ಅದನ್ನು ಹಿಡ್ಕೊಂಡು ಬಗ್ಗಿ ನೋಡೋಣ ಎಷ್ಟು ತುಂಬಿದೆ ಅಂಥೇಳಿ, ಅದರದ್ದು ರಿಂಗ್ ಇರುತ್ತೆ, ಅದು ಹಿಡ್ಕೊಂಡು ಹೀಗೆ ಬಗ್ಗು ನೋಡುವಾಗ ಏನಾಯಿತು, ಮಧ್ಯದ ಬೆರಳಿಂದ ವಜ್ರದ ಉಂಗುರ ಒಳಗಿಂದಿರಾರಮಣ ಗೋವಿಂದ ಬಿದ್ದೇ ಹೋಯಿತು. ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸುಕೊಂಬ ಕಳ್ಳ ದೊರೆಗೆ. ನೋಡಿ, ನೀವೆಲ್ಲರೂ ಬೀದಿಲಿ ಬೀಳಿಸ್ಕೊಂಡಿದ್ರೆ ಸಿಕ್ಕರೆ ಯಾರು ತಂದುಕೊಟ್ರು ಕೊಡ್ಬೋದು, ಹುಂಡಿಗೆ ಬಿದ್ದರೆ ಯಾರು ತಂದುಕೊಡ್ತಾರ? ಯಾರು ತಂದುಕೊಡಲ್ಲ. ಆ ಭಗವಂತನ ಮಹಿಮಾ ಅಂಥದ್ದು. ಸೀನಪ್ಪ ನಾಯಕ, ಈ ಸೀನಪ್ಪ ನಾಯಕನೇ ಇವನಲ್ಲಿ ಒಂದು ಸನ್ನಿಧಾನ, ಯಾರಿಗೂ ಕೊಡುವಂಥ ಇದೇ ಇಲ್ಲ. ಕೊಡ್ದಿಲ್ಲಿ ನಡೀಲಾರದ ಹರಕು ನೋಟು, ಮುರುಕು ನೋಟು, ತೂತು ಬಿದ್ದ ಕಾಸುಗಳದೇ ಬೇರೆ ಒಂದು ತಿಜೋರಿ ಮಾಡಿದರು. ಒಂದು 3 ಗಂಟೆಗಳು ತುಂಬ ಅದನ್ನಿಟ್ಟಿದ್ರು. ಅದು ಎಲ್ಲಿ ಕೊಟ್ಟರೂ ನಡೆಯಲ್ಲ, ಹುಂಡಿಗೆ ಹಾಕಿದ್ರೆ ಮಾತ್ರ ಹೋಗುತ್ತೆ, ಇನ್ನೆಲ್ಲಿಯೂ ಹೋಗಲ್ಲ. ಅಂಥ ಕಾಸಿತ್ತು. ಅಂಥ ಕಾಸುಗಳು 3 ಚೀಲ ತಂದು ಆ ಬ್ರಾಹ್ಮಣನ ಮುಂದೆ ಹಾಕ್ಬಿಟ್ಟ. ಬ್ರಾಹ್ಮಣ ಹಿರಿ ಹಿಗ್ಗಿಬಿಟ್ಟ. 6 ತಿಂಗಳು ಬಂದದ್ದು ಸಾರ್ಥಕ ಆಯಿತು. 3 ಥೈಲಿ ಹೊನ್ನು ಕೊಡ್ತಾ ಇದ್ದಾನೆ ಸೀನಪ್ಪ ನಾಯಕ ಅಂತ ಹಾಕಿಬಿಟ್ಟು ಸೀನಪ್ಪ ನಾಯಕರು ಹೇಳಿದ್ರಂತೆ, ಇದರೊಳಗೆ 1 ದುಡ್ಡು ಆರಿಸ್ಕೋ ಅಂದ್ರಂತೆ. 1 ನಾಣ್ಯ ಎಲ್ಲ ಅಂದರೆ ಕಿಲುಬಾಗಿದೆ, ತೂತು ಬಿದ್ದಿದೆ, ನಡೆಯಲ್ಲ, ಆದರೂ ಕೊಡಲಿಕ್ಕೆ ರೆಡಿ ಇಲ್ಲ. ಇದೆಲ್ಲ ಕತೆ ಅವ್ರದ್ದಲ್ಲ, ಇದೆಲ್ಲ ನಮ್ಮದೇ ಕತೆ. ನಮ್ಮ ಕಥೆ ಅವರ ಹೆಸರಿನಲ್ಲಿ ನಡೀತು. ನಾವು ತಿಳಿಬೇಕು ಅದರ ಸಾರಾಂಶ. ಆಧ್ಯಾತ್ಮ ಚಿಂತನೆಯನ್ನು ನಾನು ಕಡೆಯಲ್ಲಿ ನಿಮಗೆ ನಾನು ತಿಳಿಸ್ತೇನೆ. ಎಲ್ಲ 3 ಥೈಲಿಯ ಹೊನ್ನನ್ನು ಹಾಕಿ 1 ದುಡ್ಡು ಆರಿಸ್ಕೊ ಅಂದರೆ, ತಿಮ್ಮಪ್ಪ ಅಂದ, ರಿಸರ್ವ್ ಬ್ಯಾಂಕಿಗೆ ಓನರ್ ನಾನು, ಲಕ್ಷ್ಮೀಪತಿ ಅಂತ ನನಗಿಂತ ಕಿಲುಬು ಕಾಸು ಹಾಕ್ತೀಯ, ಯಾರಿಗೆ ಬೇಕು ನೀವೇ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ ಅಂಥೇಳಿ 1 ದುಡ್ಡು ತಗೊಳ್ಳದೆ ಹೊರಟುಬಿಟ್ಟು. ಸೀನಪ್ಪ ನಾಯಕರಿಗೆ ಇಷ್ಟು ಖುಷಿಯಾಯಿತು. ₹1,00,000 ಲಾಟ್ರಿ, ಒಂದು ವೇಸ್ಟ್ ಆಗಲಿಲ್ಲಲ್ಲ. ಬರ ಬಳದು ಮತ್ತೆ ಎಲ್ಲ ಕಟ್ಟಿ ಒಳಗಿಟ್ಕೊಂಡು ಲಾಕರಲ್ಲಿ ಇಟ್ಬಿಟ್ರು. ಈ ದೇವರು ಸತ್ಯ ಸಂಕಲ್ಪ, ಅವನೊಮ್ಮೆ ಅಂದ್ಕೊಂಡ್ರೆ ಅದರಂತೆ ನಡ್ಕೊಳ್ತಾನೆ. ಆ ದೇವ್ರಿಗೆ ಆಸೆ ಏನಿತ್ತು, ಮಗನ ಮುಂಜಿಗೆ ಇವರು ಫ್ಯಾಮಿಲಿಯಿಂದ ಏನಾದ್ರು ಒಂದು ಕಲೆಕ್ಷನ್ ಮಾಡಬೇಕು ಅಂತ. ಮುಂದಿನ ಬಾಗಿಲಲ್ಲಿ ಕೊಡಲಿಲ್ಲ. ದೇವರೇನು ಮಾಡ್ದ, ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಕೆಲಸ ಫ್ರಂಟ್ ಡೋರಲ್ಲಿ ಆಗದಿದ್ದರೆ ಬ್ಯಾಕ್ ಡೋರಲ್ಲಿ ಹೋಗುವ ಸಂಸ್ಕೃತಿಯನ್ನು ತೋರಿಸಿಕೊಟ್ಟದ್ದೇ ಕೃಷ್ಣ. ಈ ಮುದುಕ ಏನು ಮಾಡ್ದ, ಬ್ಯಾಕ್ ಡೋರ್ ಹೋದ. ಆ ಬ್ಯಾಕ್ ಡೋರಲ್ಲಿ ಮನೆ, ಈ ಕೆಲವರು ಹಾಗೆ ಮಾಡಿರ್ತಾರೆ, ಮುಂದೆ ಆಫೀಸು ಹಿಂದೆ ಮನೆ. ಇದನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವರು ಪುರಂದರದಾಸರು. ಮುಂದೆ ಆಫೀಸ್ ಇತ್ತು, ಹಿಂದೆ ಮನೆ ಇತ್ತು. ಕೃಷ್ಣ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹಿಂದೆ ಹೋದ. ಹೆಂಡತಿ ಮಹಾ ಸಾಧ್ವಿರಿ,
ಇಂಥ ದೇವರು ಅಪರೂಪ ಹೆಂಡತಿಗಳನ್ನು ಕೊಟ್ಟಿರ್ತಾನೆ. ಆತ ಎಷ್ಟು ಜಿಪಣ, ಈತ ಅಷ್ಟೇ ಧಾರಾಳಿ, ಆದರೆ ಮಾಡಲಿಕ್ಕೇನಿಲ್ಲ, ಮನಸ್ಸು ತುಂಬ ಇತ್ತು. ಸರಿ, ಅವ್ರನ್ನ ಹೋಗಿ ಕೇಳ್ತಾ ಇದ್ದಾನೆ ಬ್ರಾಹ್ಮಣ, ಮಗನಿಗೆ ಮುಂಜಿ ಏನಾದರೂ ಕೊಡಬೇಕಲ್ಲ ಅಂತ. ಅದಕ್ಕೆ ಅವಳಂದ್ಲು, ನನ್ನ ಹತ್ರ ಏನಿದೆ ಅಂತ. ಈಗೇನು ಆ ಪ್ರಸಂಗ ಇಲ್ಲ, ಎಲ್ಲರ ಹತ್ರ ದುಡ್ಡಿದೆ, ಗಂಡನಿಗಿಂತೂ ಹೆಂಡತಿ ಹತ್ರನೇ ಜಾಸ್ತಿ ದುಡ್ಡಿದೆ. ಯಾರ ಹತ್ರ ಎಷ್ಟಿದೆ ಮುಖ್ಯ ಅಲ್ಲ, ಹೇಗೆ ಬಳಸ್ತಾ ಇದ್ದಾರೆ, ಅದರ ವಿನಿಯೋಗ ಹೇಗಾಗ್ತಾ ಇದೆ, ಸದ್ವಿನಿಯೋಗ ಆಗ್ತಾ ಇದೆಯಾ, ದುರ್ವಿನಿಯೋಗ ಆಗ್ತಾ ಇದೆಯಾ. ನೀವು ಸ್ವಲ್ಪ ಪ್ರವಚನ ಮುಗಿದ ಮೇಲೆ, ಫಂಕ್ಷನ್ ಆದಮೇಲೆ ನೀವೇ ನಿಮ್ಮ ಮನೆಗೆ ಹೋಗಿ ನೀವೇ ಕೂತ್ಕೊಂಡು ನಿಮಗೆ ಎಷ್ಟು ದುಡ್ಡು ಬಂತು ಅದನ್ನು ಹೇಗೆ ವಿನಿಯೋಗ ಮಾಡಿದಿರಿ ಹೇಳಿ. ಅದು ಉಪನ್ಯಾಸದಲ್ಲಿ ಹೇಳುವಂಥದ್ದಲ್ಲ. ಎಷ್ಟು ದುಡ್ಡು ದುರ್ವಿನಿಯೋಗ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳು ಯಾರು ಕೆಲಸಕ್ಕೇನು ಹೋಗ್ತಿರಲಿಲ್ಲ, ಆದರೆ ಯಾರೂ ಬಡವರಾಗಿರಲಿಲ್ಲ, ಯಾರಿಗೆ ನೆಮ್ಮದಿ ಕಡಿಮೆ ಇರಲಿಲ್ಲ. ಇವತ್ತೆಲ್ಲರಿಗೆ ಬೇಕಾದಷ್ಟು ದುಡ್ಡಿದೆ, ನೆಮ್ಮದಿ ಮಾತ್ರ ಇಲ್ಲ. ಯಾಕೆ? ಇಬ್ಬರು ಸಾಫ್ಟ್ವೇರು, ಮನೆಗೆ ಬರುವಾಗ ಇಬ್ಬರು ಹಾರ್ಡ್ವೇರು, ಕಾಫಿ ಕೊಡೋರು ಗತಿ ಇಲ್ಲ, ಆನ್ಲೈನ್ ಬುಕ್ಕು, ಇಂದಿರಾರಮಣ ಗೋವಿಂದ ಗೋವಿಂದ. ಅವಳಂದ್ಲು, ನನ್ನ ಹತ್ರ ಎಲ್ಲಿದೆ ದುಡ್ಡು ಅಂದ್ಲು. ನನ್ನ ಹತ್ರ ಸ್ವಂತ ದುಡ್ಡು. ಇದ್ರ ಕಥೆ ಏನು ಗೊತ್ತಾ? ಯಾರ್ದೋ ದುಡ್ಡು ದಾನ ಮಾಡಲಿಕ್ಕೆ ಬರಲ್ಲ ರೀ. ಯಾವ ದುಡ್ಡು ದಾನ ಮಾಡಬೇಕು? ದಾಸರದು ಒಂದು ಪದ್ಯ ಇದೆ, ಏನೂ ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ದಾನ ಧರ್ಮವ ಮಾಡಿರಯ್ಯ ಅಂದರೆ ದಾನ ಧರ್ಮ ಇದೆರಡು ಬೇರೆ ಬೇರೆ ಅಲ್ಲ ರೀ. ಧರ್ಮದ ದುಡ್ಡಿದ್ದರೆ ದಾನ ಮಾಡಿರಯ್ಯ. ನಿಮ್ಮ ಹತ್ರ ಧರ್ಮದ ದುಡ್ಡಿಲ್ಲ, ನೀವು ದುಡ್ಡನ್ನು ಯಾರಿಗಾದರೂ ದಾನ ಮಾಡಬೇಕಾದ್ರೆ ಆ ದುಡ್ಡು ನಿಮಗೆ ಬಂದದ್ದು ಹೇಗೆ ಅಂತ ಭಗವಂತ ನೋಡ್ತಾನೆ. ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೀರಾ, ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೀರಾ, ಅದು ಬಹು ಮುಖ್ಯ ಆಗತ್ತೆ. ಧರ್ಮದಿಂದ ಸಂಪಾದನೆ ಮಾಡಿರಬೇಕಂತೆ. 4 ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳು. ಇದು ಒಂದಕ್ಕೊಂದು ಲಿಂಕ್ ಇದೆ ರೀ. ಧರ್ಮದಿಂದ ಅರ್ಥ ಬರಬೇಕು, ಅರ್ಥದಿಂದ ಮೋಕ್ಷದ ಕಾಮನೆ ಬರಬೇಕು. ಹಾಗಾಗಿ ಧರ್ಮದ ದುಡ್ಡಿದೆಯಾ, ನಿಂದು ಅಂತಿದೆಯಾ, ನೀನು ಬೆವರು ಸುರಿಸಿದ ಧನ ನಿನ್ನ ಬಳಿ ಇದೆಯಾ ಅಂತ. ಅದಕ್ಕೆ ಅವಳಂದ್ಲು, ನಾನು ನಿಜವಾಗಿಯೂ ಅವಳು ಕುತ್ತಿಗೆಯಲ್ಲಿ, ಕೈಯಲ್ಲಿ, ಕಾಲಲ್ಲಿ ಬೇಕಾದಷ್ಟು ಒಡವೆ ವಸ್ತುಗಳೆಲ್ಲ ಇತ್ತು. ಆದರೂ ಅವಳು ಹೇಳ್ತಾಳೆ, ನಂದು ಅಂತ ಇಲ್ಲ ಅಂತ. ತುಂಬ 2 ಅರ್ಥ. ನಂದು ಅಂದರೆ ನಂದನ್ನು ನಾನು ನಂದು ಅಂತ ಅನ್ನುವ ಹಾಗಿಲ್ಲ, ನಂದನ್ನು ನಾನು ನಂದು ಅಂತ ಅನ್ನುವ ಹಾಗಿಲ್ಲ. ಕಾರಣ ನಂದೇನೆ ಇದೆ, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ. ಯಾಕೆಂದರೆ ಬರುವಾಗ ನಾವು ಯಾರೂ ಏನೂ ತಂದಿಲ್ಲ, ಆದ್ದರಿಂದ ಯಾವುದೂ ನಮ್ಮದಲ್ಲ. ಇರೋದೆಲ್ಲ ಇಲ್ಲೇ ಇದ್ದದ್ದು, ಹೋಗುವಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗುವಂಥದ್ದಾದ ಕಾರಣ ನಮ್ಮದು ಅಂತ ಯಾವುದೂ ಇಲ್ಲ. ಒಂದು ಅರ್ಥ. ನಂದು ದಾನ ಮಾಡಲಿಕ್ಕೆ ಪರ್ಸನಲ್ ಅಂತ ನನ್ನ ಹತ್ರ ಯಾವುದೂ ಇಲ್ಲ ಅಂತ ಅವಳು ಹೇಳಿದರೆ, ದೇವರು ಬಿಡಲಿಲ್ಲ ರೀ, ಅವನು ಮುದುಕ ಬಿಡಲೇ ಇಲ್ಲ. ಯಾಕಂದರೆ ಸತ್ಯ ಸಂಕಲ್ಪ. ಅವನು ತೊಗೊಂಡು ಹೋಗಬೇಕು ಅಂತ ಒಮ್ಮೆ ಸಂಕಲ್ಪ ಮಾಡಿದ್ರೆ, ಏನೋ ದೇವರು ನಿಮ್ಮ ಕಡೆಯಿಂದ ತೊಗೊಳ್ಬೇಕು ಅಂತ ಮನಸ್ಸು ಮಾಡಿದ್ರೆ, ಹೇಗೋ ನಿಮ್ಮ ಕೈ ಕೊಟ್ಟು ಏನೋ ಮಾಡಿ ಏನೋ ತೊಗೊಳ್ತಾನೆ, ಹೇಗೋ ತೊಗೊಳ್ತಾನೆ. ಅವಳಿಗೇನು ಕೊಟ್ಟ ಅಂದರೆ ಬುದ್ಧಿ ಕೊಟ್ಟನಂತೆ. ಏನು ಬುದ್ಧಿ ಕೊಟ್ಟ? ದೇವರಂತಾನೆ, ನೋಡು, ನೀನು ಕುತ್ತಿಗೆಯಲ್ಲಿ ಕಟ್ಕೊಂಡಿರೋ ಮಾಂಗಲ್ಯ ನಿಮ್ಮ ಯಜಮಾನ್ರು ಕಟ್ಟಿರ್ಬೋದು, ಕೈಯಲ್ಲಿ ಹಾಕಿರೋ ಬಂಗಾರದ ಬಳೆ ಅದು ನಿಮ್ಮ ಯಜಮಾನ್ರು ಹಾಕಿರೋದು. ಈ ಮುದ್ಕನ್ಗೆ ಅದೆಲ್ಲ ಎಲ್ಲಿ ಗೊತ್ತ್ರಿ? ಗೊತ್ತಿಲ್ಲದೆ ಅಂದ್ರಿ ಇವು ಕಳ್ಳ, ಗೊತ್ತಿಲ್ಲ ಇಲ್ಲೇ ಇಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾದ ಪರಮಾತ್ಮನಿಗೆ ಗೊತ್ತಿಲ್ಲದ ಸುದ್ದಿ ಯಾವುದಿದೆ? ಯಾಕೆಂದರೆ ಬಳೆ ಹಾಕುವಾಗೂ ನೋಡ್ತಾ ಇದ್ದವನು ಇವನೇ, ಹಾಕಿದವನು ಒಳಗಿದ್ದವನು ಇವನೇ, ಹಾಕಿಸ್ಕೊಳ್ಳೋರು ಎಲ್ಲರೊಳಗೆ ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಕೊಂಡಿಹ. ಜಗದಾದ್ಯಂತಗಳ ಬಲ್ಲ ಬಹುಗುಣ ಭರಿತ ದಾನವ ದಲ್ಲಣ ಸೊಲ್ಲಲಾಲಿಸಿ ಕಂಬದಿಂದಲಿ ಬಂದ ಬಕುತನಿಗೆ ಅವನೇ ಇವರ ಮನೆಗೆ ಬಂದಿದ್ದಾನೆ. ಕೈಯಲ್ಲಿರೋ ಬಳೆ ನಿಮ್ಮ ಯಜಮಾನರು ಕೊಟ್ಟಿದ್ದು ಎಲ್ಲ ಸರಿಯೇ, ನಿನ್ನ ಮೂಗಲ್ಲಿದೆಯಲ್ಲ ಅದು ನಿಮ್ಮ ಮನೆಯಿಂದ ನೀ ತಂದದ್ದು, ಅದು ನಿಂದು. ಇದ್ರ ಮೇಲೆ ನಿಮ್ಮ ಯಜಮಾನ್ರದ್ದೇನು ಹಕ್ಕಿಲ್ಲ, ಇದು ನಿನ್ನ ಸ್ವಂತದ್ದು. ಇಷ್ಟೇ ಅಂದ್ಬಿಟ್ಟ. ಇಷ್ಟಂದ ತಕ್ಷಣ ಅವಳಿಗನ್ನಿಸ್ತು, ಹಾಗಾದ್ರೆ ಇದನ್ನು ನಾನು ದಾನ ಮಾಡ್ಬೋದು.
ತುಂಬ ಹೊತ್ತು ಕಾಯಿಲೆ ಇಲ್ಲಂತ್ರಿ. ಯಾವಾಗಲೂ ಸತ್ಕರ್ಮ ಮಾಡುವಾಗ ಅದನ್ನು ಪೋಸ್ಟ್ಪೋನ್ ಮಾಡಬಾರ್ದು. ದುಷ್ಟಕರ್ಮ ಮಾಡುವಾಗ ಪ್ರೀಪೋನ್ ಮಾಡ್ಕೊಳ್ಬಾರ್ದು. ಸುಮ್ಮನೆ ಎರಡಕ್ಕೂ ಉದಾಹರಣೆ ಕೊಡ್ತೀನಿ. ಏಕಾದಶಿ ದಿನ ತಿನ್ನಬೇಕು ಅನಿಸಿದ್ರೆ ಬೆಳಗ್ಗೆ ತಿನ್ನಬೇಡಿ, ತಿನ್ನಿ. ಉಪ್ಪಿಟ್ಟು ಮಾಡ್ಕೊಳ್ಳಿ, ಕಾಫಿ ಫ್ಲಾಸ್ಕಲ್ಲಿ ಹಾಕ್ಕೊಳ್ಳಿ, ಸ್ವಲ್ಪ ದೂರ ಇಡಿ, ಅದರಿಂದ ಸ್ವಲ್ಪ ದೂರ ಕೂತ್ಕೊಳ್ಳಿ. ನೀವು ಯೋಚನೆ ಮಾಡಿ, 10 ಗಂಟೆ ತನಕ ಟ್ರೈ ಮಾಡ್ತೀನಿ ಆಚಾರ್ಯ ನೋಡೋಣ ಅಂತ. 10 ಗಂಟೆ ಆದ ತಕ್ಷಣ ಇನ್ನೊಂದು ಚೂರು ದೂರ ತಳ್ಳಿ, ಪರವಾಗಿಲ್ಲ ಇನ್ನೊಂದು ಅರ್ಧ ಗಂಟೆ ಇರ್ಬೋದು ಅಂತ. ಹಾಗೆ ಆ ತಿನ್ನೋದನ್ನು ದೂರ 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 ಮಾಡ್ತಾ ಸುಸ್ತಾಯಿತು ಅಂತ ಮುಸ್ಕ ಹಾಕ್ಕೊಂಡು ಮಲ್ಕೊಂಡ್ಬಿಡಿ. ಬೆಳಗ್ಗೆ ಆದರೆ ದ್ವಾದಶಿ ಆಗಿಬಿಟ್ಟಿದ್ದರೆ ನಿಮ್ಮ ಪುಣ್ಯ, ಒಂದು ಏಕಾದಶಿ ಫ್ರೀಯಾಗಿ ನಿಮಗೆ ಫಲ ಬಂತು. ಕೆಟ್ಟದ್ದನ್ನು ಅರ್ಜೆಂಟ್, ನಿಮಗೆ ಆಶ್ಚರ್ಯ ಗೊತ್ತಾ, ಏಕಾದಶಿ ದಿನ ಬೆಳಗ್ಗೆ 4:00 ಹಸುವಾಗ್ಬಿಡತ್ತೆ. ಅದು ಬೇಕಂತಲೇ, ಅದು ಆ ಹೊಟ್ಟೆದು ದುರ್ಬುದ್ಧಿ, ಆ ಮನುಷ್ಯನ ಬುದ್ಧಿ ಅಂಥದ್ದು. ಬೇರೆ ದಿನ ಹಸುವೇ ಆಗಲ್ಲ. ನೀವು ಕೆಲಸದಲ್ಲಿ ಎಷ್ಟೋ ಜನ 4 ಗಂಟೆ ಆಗಿದ್ದರೂ ಒಂದು ಲೋಟ ಕಾಫಿ ಕುಡಿದು ಹಾಗೇ ಇರ್ತಾರೆ, ಊಟ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಆ ಏಕಾದಶಿ ತಿನ್ನಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಪುರುಸೊತ್ತಿಲ್ಲ. ಊಟ ಇಲ್ಲ ಅಂತ ಹೆಸರಿಗಷ್ಟೇ ರೀ, ವೆರೈಟಿ ಫಲಾರ. ಕೆಲವರಂತೂ 2 ಏಕಾದಶಿ ಬಂದರೆ ಭಾಳ ಶ್ರದ್ಧೆಯಿಂದ ಕೇಳ್ತಿರ್ತಾರೆ, ಆಚಾರ್ಯ 2 ಏಕಾದಶಿ ಯಾವಾಗ, 2 ನಾವೇ ಒದ್ದಾಡಿ ಹೋಗ್ತೀವಿ, ಯಾಕಾರು ಮಾಡ್ತಾರಪ್ಪ. ಕೆಲವರು ಬುದ್ಧಿವಂತರು 2 ಏಕಾದಶಿ ಬಂದರೆ ಸ್ವಾಮಿಗಳಿಗೊಂದು ನಮಗೊಂದು ಅಂತ ಬಿಟ್ಟುಬಿಡ್ತಾರೆ. ಇನ್ನು ಕೆಲವರು 2 ಏಕಾದಶಿ ಬಂದರೆ ಭಾರಿ ಇಂಟ್ರೆಸ್ಟು. ಯಾವಾಗ 2 ಏಕಾದಶಿ, ನಾವು ಏನಿಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ, ಎರಡೂ ಮಾಡ್ತೀರಾ? ಇಲ್ಲ ಒಂದಿನ ದೋಸೆ ಒಂದಿನ ಇಡ್ಲಿ ಇಟ್ಕೋಬೇಕು ಅಂತ ಅವ್ರು ಕೇಳೋದೇ ವಿನಃ 2 ಏಕಾದಶಿ ಮಾಡಲಿಕ್ಕಲ್ಲ. ಹಾಗಾಗಿ ಈ ಶ್ರದ್ಧೆ ನೋಡಿದಾಗ ವಿಚಾರ ಮಾಡಬೇಕಾಗತ್ತೆ. ಇವಳಿಗೆ ಭಾಳ ಶ್ರದ್ಧೆ, ಇವಳಿಗೆ ಅವು ಹೇಳಿದ್ದೇ ತಡ, ಚೂರು ಯೋಚನೆ ಮಾಡದೆ ಆ ಮೂಗುತಿಯನ್ನು ತೆಗೆದದ್ದೇ ಕೃಷ್ಣಾರ್ಪಣ ಅಂತ ಕೊಟ್ಟುಬಿಟ್ಲು. ಭಾಳ ದೊಡ್ಡದ್ರಿ. ಕೊಡಬೇಕಂದ್ರೆ ತುಂಬ ಧೈರ್ಯ ಬೇಕು. ದುಡ್ದದ್ದು, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದದ್ದನ್ನು ಕೈ ಎತ್ತಿ ಕೊಡಬೇಕಾದ್ರೆ ಭಾರಿ ಧೈರ್ಯ ಬೇಕು. ಯಾವ ಧೈರ್ಯ? ಕೆಲವರಿಗೆ ಧೈರ್ಯ ಅಲ್ಲ ರೀ, ಈಗೇನೋ ದುಡ್ದಿದ್ದೀವಿ, ನೀವು ಕೇಳ್ತಾ ಇದ್ದೀರಿ, ಕೊಟ್ಬಿಡ್ತೀವಿ. ನಾಳೆ ಏನು ಮಾಡೋದು? ಅಧೈರ್ಯ ನಿಮಗೆ ನಾಳೆ ಬಗ್ಗೆ ಅಲ್ವಾ? ಏನು ಧೈರ್ಯ ಗೊತ್ತಾ? ಇವತ್ತು ಕೊಟ್ಟ ದೇವರು ನಾಳೆ ಕೊಡದೇ ಇರ್ತಾನ? ಹುಟ್ಟಿಸಿ ದಾತತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು. ಇದಕ್ಕೆ ಡೌಟ್ ಬೇಡ. ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರ. ಇತ್ತವರು ಯಾರೋ? ಈ ಕಥೆ ಏನು ಗೊತ್ತಾ? ಈ ಹೋಮ್ ಡೆಲಿವರಿ ಅಂತಾರಲ್ಲ, ಮೊಟ್ಟ ಮೊದಲ ಬಾರಿಗೆ ದೇವರು ತೋರಿಸ್ಕೊಟ್ಟಿದ್ದಿದ್ದು. ಕಪ್ಪೆ ಅಲ್ಲೇ ಇರುತ್ತೆ, ಅದೇನು ಬಂದು ಎಲ್ಲೂ ನಿಂತ್ಕೊಳ್ಳಲ್ಲ, ಅಲ್ಲೇ ಕಳಿಸ್ತಾನೆ. ಅಲ್ಲಿಗೆ ಕೊಟ್ಟವರು ಯಾರೋ? ಗಿಡದಿಂದ ಗಿಡಕ್ಕೆ ಹಾರುವ ಹಕ್ಕಿಗೆ ಪಡಿಯ ನಳೆಯದೆ. ಪಡಿ ಅವರ ಶಬ್ದ. ಪಡಿ ಅಂದರೆ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಾನೆ ದೇವರು. ಜಾಸ್ತಿನೂ ಕೊಡಲ್ಲ, ಕಮ್ಮಿನೂ ಕೊಡಲ್ಲ, ನಮ್ಮ ಯೋಗ್ಯತೆ. ಪಡಿ ಅಳೆಯದೆ ಬಿಡುವನೆ, ಯಾಕೆ ಕಕುಲಾತಿ ಪಡುವಿ. ಲೋಕ ಮೂರನು ಆಳ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೆ. ನೋಡಿ, ನಾವು ಹುಟ್ಟಕ್ಕೆ ಮುಂಚೆ ಇಡೀ ನಮ್ಮ ಲೈಫ್ ಟೈಮಲ್ಲಿ ನಾವು ತಿನ್ನುವಷ್ಟು ಹುರುಳಿಕಾಯಿ ಮೊದಲೇ ದೇವರು ಕಳಿಸ್ಬಿಟ್ಟಿದ್ದಾನೆ. ಇಡೀ ನಮ್ಮ ಲೈಫ್ ಟೈಮಲ್ಲಿ ನಾವು ತಿನ್ನುವ ಸಕ್ಕರೆ ಕಳಿಸಿದ್ದಾನೆ, ಅಕ್ಕಿ ಕಳಿಸಿದ್ದಾನೆ. ಅದನ್ನೆಲ್ಲ ಸೃಷ್ಟಿ ಮಾಡಿ ಆದಮೇಲೆ ನಮ್ಮನ್ನು ಸೃಷ್ಟಿ ಮಾಡಿರೋದ್ರಿ. ನಮ್ಮನ್ನು ಸೃಷ್ಟಿ ಮಾಡಿದ್ಮೇಲೆ ಅವನ್ನೆಲ್ಲ ಸೃಷ್ಟಿ ಮಾಡಲಿಲ್ಲ. ಒಬ್ಬ ಜೀವ ಭೂಮಿಗೆ ಬರುವಾಗಲೇ ಅವನಿಗೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ವಾಸಕ್ಕೆ ಬೇಕಾಗುವಷ್ಟು ಎಲ್ಲ ಫೆಸಿಲಿಟಿ ವ್ಯವಸ್ಥೆ ಮಾಡಿ ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೀವು ಯಾವುದಾದ್ರು ಮದುವೆ ಮನೆಗೆ ಹೋದಾಗ ಆ ಹೆಣ್ಣಿನ ತಂದೆ ನಿಮ್ಮನ್ನು ನೋಡಿ, ಓಹ್ ನೀವು ಬಂದ್ರಾ ಅಂಥೇಳಿ ಅಡುಗೆಯವ್ರಿಗೆ ಇನ್ನೊಂದು 100 ಗ್ರಾಮ್ ಬೇಳೆ ಹಾಕಪ್ಪ, ಅವರೊಬ್ಬರು ಬಂದರು, ಓ ನೀವು ಬಂದ್ರಾ ಇನ್ನೊಂದು 100, ಹಂಗೆ ಹೇಳೋದೇ ಇಲ್ಲ ರೀ. ಮೊದಲು ಅಡುಗೆ ಎಲ್ಲ ತಯಾರಿ ಮಾಡಿಸೇ ನಿಮ್ಮನ್ನು ಕರೆದಿರ್ತಾನೆ. ಇವನಿಗೆ ಇಷ್ಟಿರುವಾಗ ಭಗವಂತ ಹೇಗಿರಬೇಡ? ಹಾಗಾದರೆ ಧೈರ್ಯ ಇದಿರಬೇಕು. ಕೊಟ್ಟ ದೇವರು ಕೊಟ್ಟೇ ಕೊಡ್ತಾನೆ ಎನ್ನುವ ಧೈರ್ಯ ಇದ್ದಾಗ ಮಾತ್ರ ಎತ್ತಿ ಕೊಡುವ ಯೋಗ್ಯತೆ ಬರುತ್ತೆ. ಇವಳಿಗದು ಭಾರಿ ಧೈರ್ಯ. ಹೆಣ್ಣುಮಗಳು ಸರಸ್ವತಿ ಬಾಯಿ ತಮ್ಮ ಮೂಗುತಿಯನ್ನು ಎತ್ತಿ ಆ ಬ್ರಾಹ್ಮಣನಿಗೆ ಕೊಟ್ಟುಬಿಟ್ರು. ತೊಗೊಂಡು ಬ್ರಾಹ್ಮಣ ಹೋಗಬೇಕೋ ಬೇಡ ರೀ, ನಿಮ್ಗೆ ಹೇಳಿದ್ನಲ್ಲ ಅವ್ನು ಕಳ್ಳರ ದೊರೆ ಅಂತ. ಮತ್ತೆ ಫ್ರಂಟ್ ಡೋರ್ಗೆ ಬಂದ. ಬರೀ ಹಿಂದೆ ಮುಂದೆ ಓಡಾಡ್ತಾ ಇದ್ದಾನೆ. ಮುಂದೆ ಬಂದ,
ಈ ಸೀನಪ್ಪ ನಾಯಕರಿಗೆ ಯೋಚನೆ ಆಯಿತು, ಹೋದೆ ಅಂದರೆ ಮತ್ತು ಬಂದೆ ಗವಾಕ್ಷಲಿ ಅಂತ ಬಂದೇ ಬಿಟ್ನಲ್ಲ, ಈ ಬ್ರಾಹ್ಮಣ ಬಿಡಲ್ಲ, ನಾನು ಏನು ಮಾಡಿ ಬಹಳ ಯೋಚನೆ ಮಾಡ್ತಿರುವಾಗ ಅವನ ಯೋಚನೆ ಇವನಿಗೆ ಗೊತ್ತಾಯಿತು. ಹೇಗೆ? ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬ. ಗೊತ್ತಾಗೋಯ್ತು. ನೀವು ಮನಸ್ಸಿನಲ್ಲೇ ಏನು ಕ್ಯಾಲ್ಕುಲೇಷನ್ ಮಾಡಿದ್ರು ಜಗತ್ತಿನ ಜನರಿಗೆ ಗೊತ್ತಾಗದಿದ್ದರೂ ಜನಾರ್ದನನಿಗೆ ಗೊತ್ತಾಗದ ಹಾಗೆ ಮನಸ್ಸಿನಲ್ಲಿಯೂ ಯೋಚನೆ ಮಾಡಲಿಕ್ಕಾಗಲ್ಲ. ಅವನಿಗೆ ಗೊತ್ತಾಯ್ತು. ಅದಕ್ಕೆ ನೀವು ದೇವ್ರ ಹತ್ರ ಹೋದಾಗ ಕೆಟ್ಟ ಕೆಟ್ಟ ಕ್ಯಾಲ್ಕುಲೇಷನ್ ಹಾಕಲೇಬೇಡಿ, ಸುಮ್ಮನೆ ಆರಾಮ ನಿಂತ್ಕೊಳ್ಳಿ, ದೇವ್ರ ದರ್ಶನ ಮಾಡಿ ಬಂದುಬಿಡಿ. ನೀವು ಮನಸ್ಸಿನಲ್ಲಿ ಏನು ಮಾಡಿದ್ರು ಎಲ್ಲವೂ ಗೊತ್ತಾಗ್ಬಿಡುತ್ತೆ ದೇವರಿಗೆ. ಅವನಿಗೆ ಗೊತ್ತಾಯಿತು. ಅವನಂದ, ನಾಯಕರೇ ನಾವೇನು ನಿಮ್ಮ ಹತ್ರ ಸಾಲಕ್ಕೆ ಬಂದಿಲ್ಲ ಅಂದ. ಖುಷಿ ಆಯಿತು. ಅಂತೂ ಅದಕ್ಕೆ ಬಂದಿಲ್ಲಲ್ಲ ಅಂತ ಭಾರಿ ಖುಷಿ. ಮತ್ತ್ಯಾಕೆ ಬಂದ್ರಿ ಆಚಾರ್ಯ ಎಂದ. ಇಲ್ಲ, ನಮ್ಮ ಹತ್ರ ಒಂದು ಪದಾರ್ಥ ಇತ್ತು, ಅದನ್ನು ಕೊಟ್ಟು ದುಡ್ಡು ತೊಗೊಂಡು ಹೋಗೋಣ ಅಂತ ಬಂದೆ. ಈ ಕೆಲಸ ಮೊದಲೇ ಮಾಡಬಾರ್ದೇ ಅಂದ. ಬುದ್ಧಿ ಇಲ್ಲಪ್ಪ, ಈಗ ಬಂತು ಅಂದ. ಸರಿ ಕೊಡೆ ಅದೇನು ಅಂತಂದರು. ಆ ಮೂಗುತಿ ತೆಗೆದು ಅವ್ರ ಮುಂದೆ ಹಾಕಿದ್ರು. ಆ ಮೂಗುತಿ ನೋಡಿದ ತಕ್ಷಣ ಮೂಗುತಿ ಕಾಣಲಿಲ್ಲ, ಹೆಂಡತಿ ಮೂತಿ ಕಾಣ್ತವ್ರಿಗೆ. ದಿನ ಮುಖ ನೋಡ್ತಿದ್ದಿದ್ದು ಮುಖ ರೀ. ಆ ಮುಖದ ಮೇಲೆ ಎದ್ದು ಕಾಣೋದೇ ಮೂಗು, ಮೂಗೊಳಗೆ ಎದ್ದು ಕಾಣೋದೇ ಮೂಗುತಿ. ಸುಮ್ಮನೆ ಯಾರು ತಪ್ಪು ತಿಳ್ಕೊಳ್ಬೇಡಿ. ಕೆಲವರು ಈ ಫಂಕ್ಷನ್, ಇಂಥ ಫಂಕ್ಷನ್ನಲ್ಲಿ ಮದುವೆ ಒಳಗೆ ಕೂತು ಅಂತಿರ್ತಾರೆ, ಯಾವಾಗಲನ್ನೋದು ಹಿಂಗೇನೋ ಮಾಡ್ತಿರ್ತಾರೆ. ಅವ್ರು ಯಾಕೆ ಮಾಡ್ತಿರ್ತಾರೆ ಅಂದರೆ ನೆಗಡಿನ ಅಂತ ಕೇಳಿದ್ರೆ, ಇಲ್ಲ ನೆಗಡಿ ಅಲ್ಲ ರೀ, ಅವಾಗಿಂದ ಅಂತ ಇದ್ದೀನಿ, ನೀವು ನನ್ನ ಮೂಗೇ ನೋಡಲಿಲ್ಲ, ಮೂಗಳು ಹೊಸದಾಗಿ ಮೂಗುತಿ ಹಾಕಿಸ್ಕೊಂಡಿದ್ದೀನಿ. ಅವರು ಮೂಗುತಿ ತೋರಿಸ್ಬೇಕು, ಅದಕ್ಕೆ ಅವ್ರು ಮಾಡ್ತಾಯಿದ್ದೀವಿ. ಅಂದರೆ ಮುಖದಲ್ಲಿ ಎದ್ದು ಕಾಣೋದು ಮೂಗು, ಮೂಗಿನಲ್ಲಿ ಎದ್ದು ಕಾಣೋದು ಮೂಗುತಿ. ಅದು ಹಾಕ್ಕೊಳ್ಳೋದೇ ಊರವರೆಲ್ಲ ನೋಡಲಿ ಅಂತ ಪಕ್ಕದಲ್ಲಿ ಕೂತು ಇಷ್ಟೊತ್ತಾದರೂ ನನ್ನ ಮುಖ ಮೂಗುತಿ ನೋಡಲೇ ಇಲ್ಲ, ಅದಕ್ಕೆ ನಾನು ತೋರಿಸಿದ್ದು ಅಂತ. ಇವ್ರ ಮುಖದಲ್ಲಿ ಒಳ್ಳೆ ಸಾತ್ವಿಕಗಳೇ, ಒಳ್ಳೆ ಸೌಂದರ್ಯ, ಅದಕ್ಕೆ ಎತ್ತಿ ಮಾಡಿಸಿದಂಥ ಮೂಗುತಿ, ವಜ್ರದ ಮೂಗುತಿ ರೀ. ಆ ಮೂಗುತಿಯನ್ನು ನೋಡಿದ ತಕ್ಷಣ ಅವ್ರಿಗೆ ಥಟ್ ಅಂತ ಹೆಂಡತಿ ಮುಖ ಅಡ್ಡ ಬಂತು. ಅವಾಗ ಅನಿಸಿ, ನಮ್ಮ ಹೆಂಡ್ತಿದು ಇದ್ದಾಗಿದೆಯಲ್ಲ. ಆಮೇಲೆ ಅಂದ್ಕೊಂಡ್ರು, ಈ ಥರ ಪ್ಯಾಟ್ರನ್ಸ್ ಎಷ್ಟಿರುತ್ತೋ, ಎಷ್ಟು ಜನ ತೊಗೊಂಡು ಹೋಗಿರ್ತಾರೋ, ಯಾರ್ದೋ ಇರಬಹುದು. ಆದರೂ ನಮ್ಮನೆಯವ್ರದ್ದೇ ಇದ್ದರೆ ಇದು ಬೇರೆ. ಕಡೆಗೆ ಏನು ಮಾಡಿದೋ, ದುಡ್ಡು ಕೊಡೋಕ್ಕೆ ಮನಸ್ಸಿಲ್ಲ. ಕಡೆಗೆ ಅವ್ರು ಏನಂದರು, ಒಂದು 2 ನಿಮಿಷ ಕೂತ್ಕೊಳ್ಳಿ, ಇದಕ್ಕೆಷ್ಟು ತೂಕ ಎಷ್ಟೆಲ್ಲ ನೋಡ್ಕೊಂಬಂದು ನಿಮಗೆ ಕೊಡ್ತೇನೆ ಅಂಥೇಳಿ ಅದನ್ನು ಬೀರು ಲಾಕರ್ ತೆಗೆದು ಒಳಗಿಟ್ಟು ಸಣ್ಣದೊಂದು ಮೂಗುತ್ತೀರಿ, ಎಷ್ಟು ಕಾಪಾಡಿದ್ರು ಎಲ್ಲ ಮಾಡಿ ಲಾಕ ಹಾಕಿ ದೊಡ್ಡ ಬೀಗದ ಗೊಂಚಲು ಕುತ್ತಿಗೆಗೆ ನೇತು ಹಾಕೊಂಡು, ಕೆಲವರು ಜನವರಕ್ಕೆ ಹಾಕ್ಕೊಂಡಿರ್ತಾರೆ, ಪೂರಾ ಮನೇಲಿದ್ದು ಎಲ್ಲ ಬೀಗದ ಕೀದು ಕಡೆಗೆ ಫಿನಾಯಿಲ್ ಇಟ್ಟಿದ್ರೆ ಅದ್ರದ್ದು ಒಂದು ಲಾಕದು ಅದನ್ನು ಇಟ್ಕೊಂಡು. ಈ ಜನವಾರ ತುಂಬ ಯೂಸ್ ಆಗಿಬಿಟ್ಟಿದೆ ಬ್ರಾಹ್ಮಣರಿಗೆ. ಅದು ಬೆನ್ನು ಕೆರ್ಕೊಳ್ಳುವಾಗ, ಒರೆಸ್ಕೊಳ್ಳುವಾಗ, ಉಜ್ಗೊಳ್ಳುವಾಗ, ಕೀಗೆ. ಅದಕ್ಕೆ ಇನ್ನೊಂದು ದಾರ, ಜನಿವಾರಕ್ಕೆ ಇನ್ನೊಂದು ದಾರ ಸಂಪರ್ಕ ಆದರೂ ಜನಿವಾರದ ಆ ಗುಣ ಹೋಗಿಬಿಡುತ್ತಂತ. ನೀವು ಅದು ಕಬ್ಬಣ ಗಿಬ್ಬಣ ದೊಡ್ಡ ಲಾಕರ್ ಅವನು ಜನಿವಾರ ಹಾಕೊಂಡು ಬಗ್ಗಿರ್ತಾರೆ. ಏನು ವಿನಯ, ಈ ವಿನಯ ಅಲ್ಲ, ಕೀದು ಭಾರ ಅದು ಬಗ್ಗಿರ್ತಾರೆ. ಇಷ್ಟು ಕೀ ಹಾಕ್ಕೊಂಡು ತಿರುಗಿತಾ ಇದ್ದ ಅವನು. ಎಲ್ಲ ಕೀ ಎಲ್ಲ ಹಾಕ್ಕೊಂಡಿದ್ದೆ. ಸೀದಾ ಮನೆಗೆ ಹೋದರು. ಮನೆಗೆ ಹೋಗಿ ಹೆಂಡ್ತಿನ ಕರೆದ್ರು, ಸರಸ್ವತಿ ಅಂದರು. ಆ ವಾಯ್ಸೇ ಜೋರಿತ್ರಿ. ಆ ವಾಯ್ಸ್ಗೆ ಅರ್ಧ ವಯಸ್ಸು ಕಡಿಮೆ ಆಗಿಬಿಡ್ಬೇಕು. ಒಳಗಿಂದ ಬಂದು ನೋಡ್ತಾ, ಮುಖ ಕಾಣುತ್ತಲ್ಲ, ಎದ್ದು ಕಂಡ ತಕ್ಷಣ ಅವ್ರಿಗೆ ಗೊತ್ತಾಯಿತು. ಎಲ್ಲಿ ಮೂಗುತಿ ಅಂದರು. ಏನು ಹೇಳಬೇಕ್ರಿ, ತರ್ತೀನಿ ಅಂತಂದ್ಲು. ಅವಳು ಧೈರ್ಯ ನೋಡಿ, ಅದು ಧೈರ್ಯ, ಅದು ಬೇಕು ದೇವರಿಗೆ, ದೇವರ ಮುಂದೆ. ಅವಳಂದ್ಲು ತರ್ತೀನಿ ಮೂಗುತಿ ಅಂತ ಒಳಗೆ ಹೋದ್ಲು. ಒಳಗೆ ಹೋಗಿ ಯೋಚನೆ ಮಾಡಿದ್ಲು. ಇವಳು ಒಳಗೆ ಹೋಗಿದ ತಕ್ಷಣ ಇನ್ನೊಂದು ವಾಯ್ಸ್ ಹಿಂದೆನೇ ಬಂತು, ಸೀನಪ್ಪ ನಾಯಕರದು. ತಾರದಿರೆ ಅರೆವೆ ನಿನ್ನ ಜೀವ ಅಂದರು ಅವರು. ತರಲಿಲ್ಲ ಅಂದರೆ ಇವತ್ತು ನೀನು ಕೊಂದು ಹಾಕ್ತೀನಿ ಅಂದರು. ಹಾಕೋರೆ, ಕೊಂದು ಹಾಕೋರೆ. ಅವ್ರಿಗೆ ಸುಮ್ಮನೆ ಹೇಳೋರಲ್ಲ, ಒಂದು ಕವಡೆ ಕಾಸಿಗೆ ಅದೇನೋ ಮಾಡ್ತಾರೆ, ಹಾಗೆ ಅವರು ಅಷ್ಟು ದುಡ್ಡಿನ ಮೇಲೆ ಇಟ್ಟವರು. ತಾರದಿದ್ದರೆ ಅರೆವೆ ನಿನ್ನ ಜೀವ ಅಂದರು. ಅವಳಿಗೆ ಗೊತ್ತಾಯಿತು, ಅರಿಯೋ ಗಂಡನೇ ಇವನು ಸಾಮಾನ್ಯ ಅಲ್ಲ. ನಾನೇನಾದರೂ ಮುಗುತಿ ಇಲ್ಲದೆ ಹೋದರೆ, ಸಿಟ್ಟಿಗೆದ್ದು ಕೊಂದರೆ ನನಗೇನು ತೊಂದರೆ ಇಲ್ಲ, ಮುತ್ತೈದೆ ಸಾವು ಹೋಗ್ತೇನೆ. ಆದರೆ ಇವರಿಗೆ ಹೆಂಡ್ತಿನ ಕೊಂದ ಅಂತ ಹಿಡ್ಕೊಂಡು ಹೋಗ್ತಾರೆ. ಎಲ್ಲ ಯಾಕೆ ಬೇಕು, ಇವ್ರು ಕೊಲ್ಲೋ ಬದಲು ನಾನೇ ಪ್ರಾಣ ಹತ್ಯೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ಆ ತಾಯಿ ದೇವರ ಮನೆಗೆ ಬಂದು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ
ಒಳ್ಳೆಯದಾಯ್ತು ಸ್ವಾಮಿ ಅಂಥೇಳಿ ಕೈಯಲ್ಲಿ ವಿಷದ ಪಾತ್ರೆಯನ್ನು ಹಿಡಿದು ಹೇಳ್ತಾಳೆ, ನಾನು ಒಂದೇ ಒಂದು ನಿನಗೆ ಕೊಟ್ಟಿದ್ದೆ, ಏನು? ಮೂಗುತಿ. ನಿಂದೇನು ಇಚ್ಛೆ? ಒಂದು ಕೊಡಬಾರ್ದು, ಕೊಟ್ಟರೆ ಎಲ್ಲ ಕೊಡಬೇಕು. ಎಲ್ಲ ಅಂದರೆ ಏನು? ನಮ್ಮ ಹತ್ರ ಇರೋದು ಎರಡು ರೀ, ಆ ಎರಡನ್ನು ದೇವ್ರಿಗೆ ಕೊಡಬೇಕು. ಒಂದು ನಾನು, ಇನ್ನೊಂದು ನನ್ನದು. ನಾನು ಅಂದರೆ ಈ ದೇಹ, ನನ್ನದು ಅಂದರೆ ಈ ದೇಹದಿಂದ ಉಂಟಾದ ಎಲ್ಲ ಮನೆ ಮಡದಿ ಮಕ್ಕಳು ಮನಿ ಮಾರುತಿ ಎಲ್ಲವೂ ಈ ದೇಹದಿಂದ ಬಂದದ್ದು. ನಾನು ನನ್ನನ್ನು ಅರ್ಪಣೆ ಮಾಡಬೇಕು, ಈ ದೇಹದಿಂದ ಸಂಪಾದನೆ ಮಾಡಿದ ಸರ್ವಸ್ವವನ್ನು ನಿನಗೆ ಅರ್ಪಣೆ ಮಾಡಬೇಕು. ಅದನ್ನೇ ಜಗನ್ನಾಥದಾಸರು ಹೇಳ್ತಾ, ಸರ್ವ ಸಮರ್ಪಣೆಯೇ ಸದುಪಾಯ. ದೇವರಿಗೆ ಒಂದು ಅರ್ಧ ಕಾಲು ಕೈ ಕೊಟ್ಟರೆ ಆಗಲ್ಲ, ದೇವ್ರಿಗೆ ಕೊಡಬೇಕಾದ್ರೆ ಫುಲ್ ಕೊಡಬೇಕು. ಇಲ್ಲ ಅಂತಾದರೆ ದೇವರು ಸ್ವೀಕಾರ ಮಾಡಲ್ಲ. ಫುಲ್ ಅಂದರೆ ಎರಡು, ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ. ನಿನಗೆ ನನ್ನ ಮೂಗುತಿಯನ್ನು ಕೊಟ್ಟಿದ್ದೆ, ನನ್ನನ್ನು ಅರ್ಪಣೆ ಮಾಡಿಕೊಂಡಿರಲಿಲ್ಲ. ದೇವರಿಗೆ ಅರ್ಪಣೆ ಮಾಡಬೇಕಾದ ಮುಖ್ಯವಾದ ಐಟಮ್ ನಮ್ಮೊಳಗಿರುವ ಮನಸ್ಸು. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಳ್ದಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಕೈ ಕಾಲು ಕಣ್ಣು ಇವೇ ಮೊದಲಾದ ಇಂದ್ರಿಯಗಳಿಂದ ಮಾಡಬಹುದಾದ ದಾನ ಧರ್ಮಾದಿಗಳ ಸಾಧನಗಳಿಗೆ ಭಗವಂತ ಕೊಡೋದು ಸ್ವರ್ಗ. ಅದು ಲಿಮಿಟ್ ಪುಣ್ಯ. ಅಲ್ಲಿ ಹೋದರೆ ಎಷ್ಟು ಪುಣ್ಯವೋ ಅಷ್ಟು ಕಾಲ ಮಾತ್ರ ಇರ್ಬೋದು. ಮತ್ತೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಮರಳಿ ಬಾರದ ಲೋಕ ಇದೆಯಲ್ಲ, ಅವನ ಪುರಕ್ಕೆ ಹೋದ ಜನರು ಒಮ್ಮೆ ಗನ್ನ ಹಿಂದಿರುಗಾರು. ಯದ್ಗತ್ವಾ ನನಿವರ್ತಂತೆ. ಅವನ ಮನೆಗೆ ಹೋದರೆ ವಾಪಸ್ ಬರಬಾರ್ದು. ಅಂಥ ಮನೆ ದೇವರದು ಒಂದಿದೆ, ಅದೇ ಮೋಕ್ಷ. ಅದನ್ನು ಭಗವಂತ ಯಾರಿಗೆ ಕೊಡ್ತಾರೆ? ತನುವ ದಂಡಿಸಿದವರಿಗೆ ಕೊಡೋಲ್ಲ ದೇವರು. ಮನವನ್ನು ಯಾರು ಅರ್ಪಣೆ ಮಾಡಿರ್ತಾರೆ, ಮನಸ್ಸು ದೇವರಿಗೆ ಅರ್ಪಣೆ ಮಾಡಬೇಕು. ನೀವೇನು ಕೊಡಬೇಕಾದ್ರೂ ಮನಪೂರ್ವಕವಾಗಿ ಕೊಡಬೇಕು. ನೀವು ಕೊಡ್ತೀರಿ, ಮನಸ್ಸಿಲ್ಲ, ಹಾಗಾದ್ರೆ ಪ್ರಯೋಜನ ಇಲ್ಲ ಅಲ್ವಾ? ನಿಮ್ಮನೆ ಒಳಗೆ ಒಳ್ಳೆ ಹಾಲು ತರಿಸಿ, ಶಾವಿಗೆ ತರಿಸಿ, ತುಪ್ಪ ಹಾಕಿ, ಗೋಡಂಬಿ ಕರೆದು ಪಾಯಸ ಮಾಡಿ ಬಡಿಸ್ತಾ ಇರುವಾಗ ಮನಪೂರ್ವಕವಾಗಿ ಪ್ರೀತಿಯಿಂದ ಬಡಿಸಬೇಕು. ಎಂಥ ಶುಗರ್ ಇರೋನು 2 ಸೌಟು ಹೊಡೆದು ಬಿಡ್ತಾನೆ ಅಲ್ವಾ? ಶುಗರ್ರೇ ಇಲ್ಲ, ಒಳ್ಳೆ ಚೆನ್ನಾಗಿದ್ದಾನೆ, ಹಾಕಿದ್ರೆ ಪೂರಾ ಬಕೆಟ್ ಪಾಯಸ ಕುಡಿತಾನೆ, ಬಂದಿದ್ದಾನೆ. ನೀವು ಬಡಿಸ್ತಾ ಇದ್ದೀರಿ, ಬಡಿಸುವಾಗ ನಿಮ್ಮ ಜನ್ಮದಲ್ಲಿ ಇಂಥ ಪಾಯಸ ತಿಂದಿಲ್ಲ, ತಿನ್ನಿ. ಅವ್ನು ತಂದುಬಿಟ್ರೋ ಅವನು ತಿಂತಾನ? ಅವನಿಗೆ ಪಾಯಸ ಮುಖ್ಯ ಅಲ್ಲ ರೀ, ನಿಮ್ಮ ಮಾತು, ನಿಮ್ಮ ಮನಸ್ಸು, ನಿಮ್ಮದು ಪ್ರೀತಿ ತುಂಬಿದ ದೇವ್ರಿಗೂ ಅದೇ ರೀ. ಭಕ್ತ್ಯ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಭಗವಂತನಿಗೆ ಬೇಕಾದ್ದು ಭಕ್ತಿ, ಅದು ಮನಸ್ಸು. ಪ್ರಣವಂ ಕುರು ಮಾನಸ ಈಶ ಪದೇ. ಭಗವಂತನ ಪಾದದಲ್ಲಿ ನಮ್ಮ ಮನಸ್ಸನ್ನು ಅರ್ಪಣೆ ಮಾಡದೆ ಯಾವುದೇ ಬೆಳ್ಳಿ ಬಂಗಾರ ಮುತ್ತು ಚಿನ್ನ ಏನು ಅರ್ಪಣೆ ಮಾಡಿದ್ರು ಭಗವಂತ ಅವಲ್ಲನೋ ಹರಿಕೊಳ್ಳನೋ ಅಂತ ತೋರಿಸ್ತಾ ಇದ್ದಾರೆ. ಅವಳಂದ್ಲು, ಭಗವಂತ ನನ್ನದು ಅಂತೇನಿತ್ತು ಅದನ್ನು ಮಾತ್ರ ಕೊಟ್ಟಿದ್ದೆ, ಈಗ ನಾನು ಅಂತೇನಿದೆ ಈ ತನು ಈ ದೇಹವನ್ನು ಕೃಷ್ಣ ನಿನಗೆ ಅರ್ಪಣೆ ಮಾಡ್ತೇನೆ, ಕೃಷ್ಣಾರ್ಪಣ ಅಂಥೇಳಿ ತನ್ನ ದೇಹವನ್ನೇ ತ್ಯಾಗ ಮಾಡ್ತೇನೆ ಅಂತ ಕೈಯಲ್ಲಿ ವಿಷದ ಪಾತ್ರೆ ಹಿಡಿದು ಇನ್ನೇನು ಬಾಯಿಗೆ ಹಾಕೋಬೇಕು, ಪಾತ್ರೆ ಹತ್ರ ಟಣ್ಣಂತ ಸೌಂಡ್ ಆಯಿತು. ಇದೇನು ಮೇಲಿಂದ ಬಿತ್ತು, ನೋಡ್ತಾಳೆ, ಮೂಗುತಿ ಬಿದ್ದು ಬಿಡ್ತೀರಿ. ಎಂಥ ಆಶ್ಚರ್ಯ! ಆ ನಂಬಿಕೆಗೆ ದೇವರು ಎಂದೂ ದ್ರೋಹ ಮಾಡಲ್ಲ. ಇದು ಪುರಾಣದಲ್ಲಿ ಹೇಳಿದ್ರಿ, ನಿಮ್ಮ ಅನುಭವಕ್ಕೆ ಬರಬೇಕು. ನೀವು ದೇವರನ್ನು ನಂಬಬೇಕು, ನಿಮ್ಮ ಜೀವನದಲ್ಲಿ ದೇವರಿದ್ದಾನೆ ಎನ್ನುವ ಅರಿವಿನ ಅನುಭವ ಅದು ನಿಮಗೆ ದೇವರು ಕೊಡಬೇಕು. ಯೋಗ್ಯತೆ ಇದ್ದವರು ಕೊಡ್ತಾನೆ. ಕೊಟ್ಟಾಗ ದೇವರಲ್ಲಿ ಭಕ್ತಿ ಇನ್ನೂ ಗಾಢವಾಗಿ ಆಗುತ್ತೆ. ಇಷ್ಟು ಸಂತೋಷ ಆಯಿತು ಅವಳಿಗೆ. ವಿಷದ ಬಟ್ಲಿಟ್ಲು, ಸೀದಾ ಮುಗುತಿ ತಂದು ಯಜಮಾನ್ರ ಮುಂದಿಟ್ಲು. ಯಜಮಾನ್ರಿಗೂ ಸಂತೋಷ. ಅಂತೂ ಅದೊಂದು ಹೊಸದು ಬಂದಿದೆ, ಇದೊಂದು ಡಬಲ್, ಅದೇನೋ ಡಬಲ್ ಧಮಾಕ ಅಂತ. ಭಾರಿ ಖುಷಿ ಆಯಿತು. ಹಿಡ್ಕೊಂಡು ಹೊರಟರು. ನೋಡಿದ್ರೆ ಆ ತಂದ್ಕೊಟ್ಟಿದ್ನಲ್ಲ ಬ್ರಾಹ್ಮಣ, ಅವನೂ ಇಲ್ಲ. ಅಯ್ಯೋ, ತ್ರಿಬಲ್ ಧಮಾಕ ಅಂದರು. ಅವ್ನಿಗೆ ದುಡ್ಡು ಕೊಡೋ ಹಾಗಿಲ್ಲ, ಎರಡೂ ಉಳ್ಕೋತಲ್ಲ ಅಂಥೇಳಿ ಇಷ್ಟು ಸಂತೋಷಪಟ್ಟು ಆ ಬೀಗ ತೆಗೆದ್ರು. 1 ಬೀಗ ತೆಗೆದ್ರು, 2 ಬೀಗ ತೆಗೆದ್ರು, 3 ಬೀಗ ತೆಗೆದ್ರು. ಬೀಗ ಬೀಗ ಬೀಗ. ನಮ್ಮ ದೇಹದ ಒಳಗೂ 7 ಬೀಗ, ಸಪ್ತತ್ವಕ್ಕೆ 7 ಧಾತುಗಳು ಇಟ್ಟು ಒಳಗೆ ಭಗವಂತ ಜೀವವನ್ನು ಇಟ್ಟಿದ್ದಾನೆ. ಹಾಗೆ ಇವರು ಒಳಗಿಟ್ಟಿದ್ರು. ತುಂಬ ಅತ್ಯಮೂಲ್ಯವಾದ ವಸ್ತು ಅಂತ ತೆಗೆದ್ರು 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 ಎಲ್ಲ ತೆಗೆದ್ರು. ಎಲ್ಲ ಹಾಗೇ ಇದೆ ರೀ, ಬೀಗನೂ ಹಾಕಿದ್ದ ಹಾಗೆ ಇದೆ. ಡಬ್ಬಿ ತೆಗೆದ್ರು, ಮೂಗುತಿ ಮಾತ್ರ ಇಲ್ಲ. ಮನುಷ್ಯ
ಪ್ರಾಣ ಹೋಗುವಾಗ ಎಲ್ಲ ಹಾಗೇ ಇರುತ್ತೆ. ಕಣ್ಣು ಇದೆ, ಕೈ ಇದೆ, ಕಾಲು ಇದೆ, ಇದ್ರ ಒಳಗಿದ್ದ ಪ್ರಾಣ ಅದೊಂದು ಹೋಗ್ಬಿಟ್ಟಿದೆ ಆಚಾರ್ಯ. ಇಂದಿರಾರಮಣ ಗೋವಿಂದ ಅದು ಹೇಗೆ ಹೋಗುತ್ತೋ ಏನು ಕಥೆಯೋ ಸ್ವಾಮಿ ಶ್ರೀಹರಿಗೆ ಗೊತ್ತ್ರಿ. ಅವನೇ ಇಟ್ಟವನು, ಅವನೇ ತೆಗಿಯೋನು. ಅವನು ಹೇಗೆ ಇಡ್ತಾನೋ ಹೇಗೆ ತೆಗಿತಾನೋ ಸ್ವಾಮಿ ಶ್ರೀಹರಿಗೆ ಗೊತ್ತೇ ಆಗೋದಿಲ್ಲ. ಅಲ್ಲಿಟ್ಟಿದ್ದ ಡಬ್ಬಿ ಒಳಗಿದ್ದಿದ್ದು ಇಲ್ಲೇ ಇಲ್ಲ. ಭಾಳ ಆಶ್ಚರ್ಯ ಆಯಿತು. ಹೊರಗೆ ಬಂದು ನೋಡಿದ್ರೆ ಕಾಸು ಕೇಳೋನು ಇಲ್ಲ. ಭಾಳ ಇದೇನಿದು ವಿಚಿತ್ರ ಅಂಥೇಳಿ ಆ ಮೂಗುತಿಯನ್ನು ಹಿಡಿದು ಸೀದಾ ಹೆಂಡತಿ ಹತ್ರ ಹೋದರು. ಹೆಂಡತಿ ಕೇಳಿದ್ರು, ನಿಜ ಹೇಳು, ಏನು ನಡೀತು ಈ ಕಥೆಯನ್ನು ನಿಜವಾಗಿ ಹೇಳು ಅಂದ ತಕ್ಷಣ ಆ ಸಾಧ್ವಿ ಮಣಿ ಎಲ್ಲ ಕಥೆಯನ್ನು ಹೇಳಿದ್ದಾಳೆ. ಕೃಷ್ಣ ಮರಳಿ ನನ್ನ ಕೈಗೆ ವಾಪಸ್ ಕೊಟ್ಟ ಅಂದಾಗ ಒಂದೇ ಟರ್ನಿಂಗ್ ಪಾಯಿಂಟ್, ಒಂದೇ ಕ್ಷಣಕ್ಕೆ ಇಷ್ಟು ಜುಗ್ಗು ಬುದ್ಧಿ ಇದ್ದದ್ದು, ಇಷ್ಟು ಅಧರ್ಮ ಮಾರ್ಗದಲ್ಲಿದ್ದವರು, ದಾನ ಧರ್ಮ ಎಲ್ಲವನ್ನೂ ಬಿಟ್ಟವರು ಅವತ್ತು ದಾನ ಮಾಡಿದ್ರಂತೆ. ಅವರು ದಾನ ಹೇಗೆ ಮಾಡಿದ್ರು ಅನ್ನೋದು ಭಾಳ ಆಶ್ಚರ್ಯ. ಆ ಥರ ನಮ್ಮ ಜನ್ಮದಲ್ಲಿ ಜೀವನದಲ್ಲಿ ಕಥೆಯಲ್ಲಿಯೂ ನಾವು ಇನ್ನೊಬ್ಬರದ್ರಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಸೀನಪ್ಪ ನಾಯಕರು ಮಾಡಿದ ದಾನದ ಕ್ರಮ. ದಾಸರಾಯರು ಹೇಳ್ತಾರೆ, ಗುರುಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ಗರುವರಹಿತನ ಮಾಡಿ ಎನ್ನನು ಪೊರೆವ ಭಾರವು ನಿಮ್ಮದೇ. ನಮಗೇನಿದೆ ರೀ, ಸೀನಪ್ಪ ನಾಯಕರಿಗಿರೋ ಬಂಗ್ಲೆ ಇದೆಯಾ, ಅವ್ರಿಗಿರೋಷ್ಟು ಫಿಕ್ಸೆಡ್ ದುಡ್ಡಿದೆಯಾ, ಬೆಳ್ಳಿ ಏನಿಲ್ಲದ್ರು ಬರೀ ಜಂಬ ಜಂಬ ಜಂಬ. ನೀವೇ ಕಳಿಬೇಕು. ಆ ಪದ್ಯದಲ್ಲಿ ಹೇಳುವಾಗ ಅವರು ಹೇಗೆ ದಾನ ಮಾಡಿದ್ರು ಅಂತ ಅವರ ಶಿಷ್ಯರು ವರ್ಣನೆ ಮಾಡ್ತಾ ಹೇಳ್ತಾರೆ. ಯಾವಾಗ ಜೀವನದಲ್ಲಿ ಇಂಥ ಪರಿವರ್ತನೆಯನ್ನು ಕಂಡ್ರೋ ಸೀನಪ್ಪ ನಾಯಕರು ಹೊರಗೆ ಹೋದರಂತೆ. ಹೊರಗೆ ಹೋಗಿ ಮನೆಯಿಂದ ಹೊರಗೆ ಹೋಗಿ 4 ಜನ ಮಕ್ಕಳು 1 ಹೆಂಡತಿ, 4 ಗಂಡು ಮಕ್ಕಳು 1 ಹೆಂಡತಿ, 5 ಜನನ ಹೊರಗೆ ಕರೆದ್ರಂತೆ. ಕರೆದು ಹೇಳಿದ್ರಂತೆ, ಇನ್ಮೇಲೆ ನಂದು ಹುಡುಕಾಟ ದುಡ್ಡಲ್ಲ, ಮನಿ ಹಂಟಿಂಗ್ ಇಲ್ಲ, ಇನ್ನು ನಂದೇನಿದ್ರು ಮಾಧವನ ಹಂಟಿಂಗ್ ಹೋಗ್ತೀನಿ, ದೇವರನ್ನು ಹುಡುಕ್ತಾ ಹೋಗ್ತೀನಿ. ಇದುವರೆಗೆ ಜೀವನದ ಉದ್ದಕ್ಕೂ ಹೇಗೆ ದುಡ್ಡು ಮಾಡಬೇಕು, ದುಡ್ಡು ಎಲ್ಲೆಲ್ಲಿಂದ ತೆಗಿಬೇಕು ನೋಡ್ತಾ ಇದ್ದೆ. ಈ ದುಡ್ಡು ಬೇಡ ನನಗಿನ್ನ, ದೇವರು ಬೇಕು. ಈ ದುಡ್ಡು ಬಿಡೋವರೆಗೂ ದೇವರು ಸಿಗಲ್ಲ, ಅದಕ್ಕೆ ದುಡ್ಡು ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಹೆಂಡ್ತಿ ನಿಂಗೆ ಬೇಕಾ ಅಂತ ಸರಸ್ವತಿ ಕೇಳಿದ್ರು. ನಿಮಗೆ ಬೇಡದ್ದನ್ನು ಕಟ್ಕೊಂಡು ನಾ ಏನು ಮಾಡಲಿ, ನನಗೂ ನೀವಷ್ಟೇ ಬೇಕು, ನಿಮ್ಮದು ಬೇಡ ಅಂದ್ಲವಳು. ಆ 4 ಜನ ಮಕ್ಕಳನ್ನ ಕರೆದು ಕೇಳಿದ್ರು, ನಿಮಗೆ ಬೇಕಾ ಅಂತ. ಅವ್ರು ಎಂಥ ಮಕ್ಕಳ್ರಿ, ಹುಲಿ ಹೊಟ್ಟೆ ಒಳಗೆ ಹುಲಿ ಹುಟ್ಟತ್ರಿ. ಅದಕ್ಕೆ ಆ ಮಕ್ಕಳಂದರು, ನೀವು ಆಡುವ ಮಾತು ಅನುಭವದ ಮಾತು, ನೀವು ಅನುಭವ ನಿಮ್ಮನ್ನು ಈ ಎತ್ತರಕ್ಕೆ ತಂದಿದೆ. ಈ ಅನುಭವವನ್ನು ನಾವು ಮತ್ತೆ ಪಡಿಬೇಕಾದ್ದಿಲ್ಲ. ಹಿರಿಯರ ಮಾತುಗಳು ಅವರ ಜೀವನದ ಅನುಭವದ ನುಡಿಗಳು. ಹಾಗಾಗಿ ನಮಗೂ ಬೇಡ ಅಂದ್ಬಿಟ್ರು 4 ಜನ ಮಕ್ಕಳು. ಅದೇ ಇವತ್ತು ನಿಮ್ಮ ಪಾಡಿ ನೀವು ಹೋಗಪ್ಪ, ನಾ ಎಲ್ಲ ನೋಡ್ಕೊಳ್ತೀವಿ. ಇದು ಯಾವಾಗೂ ಹೇಳಲ್ಲ ರೀ. ಈಗ ನಾ ಹೇಳಿದ್ನಲ್ಲ, ಈ ವರ್ಡ್ ಯಾವಾಗಲೂ ಹೇಳಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಹೇಳಿಬಿಡ್ತಾರೆ, ಇವರು ತುಂಬ ದಿನ ಇರಲ್ಲ, ನಿಮ್ಮ ಅಮೇರಿಕಾದವರು ಅವರು ಇವ್ರನ್ನೆಲ್ಲ ಕರೆಸ್ಬಿಡಿ. ಅವನು ಹಾರ್ಕೊಂಡು ಕುಣ್ಕೊಂಡು ಎಲ್ಲ ಬರ್ತಾನೆ, ಡೆತ್ ಬೆಡ್ಡಲ್ಲಿ ಅಪ್ಪ ಮಲಗಿರ್ತಾನೆ. ಅವನು ನೋಡಿ, ನೀನು ಯೋಚನೆ ಮಾಡಬೇಡಪ್ಪ, ನಾ ಇದ್ದೀನಿ ಅಂತಾನೆ. ಈ ಮಲಗಿರೋ ಅಪ್ಪ ಏನು ಅಂದ್ಕೊಳ್ತಾನೆ, ಮಗ ಬಂದ ಇನ್ನು ನನ್ನ ಫಾರಿನಿಗೆ ಕರ್ಕೊಂಡೋಗಿ ಟ್ರೀಟ್ ಕೊಡಿಸ್ತಾನೆ, ಹಾಗೆ ಹೀಗೆ ಅಂತ ಆ ಮಗ ಹೇಳಿದ್ದ ಹಾಗಲ್ಲ. ಅಪ್ಪ ನೀ ಯೋಚನೆ ಮಾಡಬೇಡ, ಇಲ್ಲೇನೇನು ಅಸೆಟ್ ಮಾಡಿದೆಯಲ್ಲ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ, ನೋಡ್ಕೋತೀನಿ, ನಿಮ್ಮ ಪಾಡಿ ನೀ ಹೋಗು ಅಂತ ಹೇಳಿದರೆ ಅದು. ಇವನು ಅಯ್ಯೋ ನನ್ನ ಸಲುವಾಗಿ, ಅಯ್ಯೋ ನಾನು ಸಾಯುವಾಗ 8 ಜನ ಬಂದು ನಿಂತುಬಿಟ್ಟಿದ್ದಾರೆ, ನನಗೆ ಎಷ್ಟು ಅಳ್ತಾ ಇದ್ದು, ನನಗೋಸ್ಕರ ಎಷ್ಟು ಅಳ್ತಾ ಇದ್ದಾರೆ. ದುರ್ಯೋಧನ ಹೇಳಿದ ಭೀಷ್ಮಾಚಾರ್ಯರ ಮುಂದೆ, ಮದರ್ತೆ ತ್ಯಕ್ತ ಜೀವಿತಾ, ನನಗೋಸ್ಕರ 8 ಜನ ಸಾಯ್ತಾ ಇದೆ. ಯಾರಿಗೂ ಸಾಯಲ್ಲ ರೀ, ಯಾರಿಗಾಗಿ ಯಾರೂ ಸಾಯಲ್ಲ. ಸುಮ್ಮನೆ ಸತ್ತವ್ರ ಮುಂದೆ ಅಳ್ತಿರ್ತಾರ್ರಿ. ಸತ್ತವ್ರ ಮುಂದೆ ಅಳೋರು ನೀವು ನೋಡಿದ್ದೀರಿ, ಅಳೋರ್ದು ಲಾಂಗ್ವೇಜ್ ಬೇರೆ ಬೇರೆ ಇರುತ್ತೆ, ಮ್ಯಾಟ್ರ್ ಸೇಮ್ ಇರುತ್ತೆ. ಮ್ಯಾಟ್ರ್ ಏನು ಗೊತ್ತಾ, ಅಯ್ಯೋ ನಾನು ಬಿಟ್ಟು ಹೋಗ್ಬಿಟ್ರ, ಅಯ್ಯೋ ನಾನು ಬಿಟ್ಟು ಅಳ್ತಾ ಇರ್ತಾರಲ್ಲ. ಸತ್ತವನು 1 ಸೆಕೆಂಡ್ ಎದ್ದು, ಯಾರ್ಯಾರು ನನ್ನ ಜೊತೆ ಬರ್ತೀರಿ ಕೈ ಎತ್ತಿ ಅಂದರೆ ಯಾರು ಹೋಗ್ತಾರ್ರಿ? ಯಾರು ಹೋಗೋರಿದ್ದಾರೆ? ಹೊತ್ತು ನವಮಾಸ ಪರ್ಯಂತ ಹೆತ್ತ ತಾಯಿ ಅತ್ತು ಕಳಹುವಳಲ್ಲದೆ ಇತ್ತ ಬಾರಳು ನೋಡು. ತಾಯಿ ಬರಲ್ಲ ರೀ, ಅವಳಿಗಿಂತ ಹತ್ತಿರದ ಸಂಬಂಧಿಕರು ನಮ್ಗೆ ಯಾರಿದ್ದಾರೆ?
ದೇಹ ಹಂಚ್ಕೊಂಡು ಹೆಂಡತಿ ಬರಲ್ಲ ರೀ, ಸಂಪತ್ತು ತೊಗೊಂಡ ಮಕ್ಕಳು ಬರಲ್ಲ ರೀ, ಇನ್ಯಾರು ಬರ್ತಾರ್ರಿ? ಆರೂ ಸಂಗಡ ಬಾಹೋರಿಲ್ಲ ನಾರಾಯಣ ನಿನ್ನ ನಾಮ ನೆರೆ ಬಾಹುದಲ್ಲದೆ ಯಾರು ಬರ್ತಾರೆ ನಮ್ಮ ಜೊತೆ? ಬರೋದು ನಮ್ಮ ಜೊತೆ ಎರಡೇ, ಒಂದು ಪಾಪ ಇನ್ನೊಂದು ಪುಣ್ಯ. ಇದು ಬಿಟ್ಟರೆ ನಮ್ಮ ಜೊತೆಗಿರೋರು ಇಬ್ಬರು, ಸರ್ವೋತ್ತಮನಾದ ಭಗವಂತ, ಜೀವೋತ್ತಮನಾದ ವಾಯುದೇವರು. ಅವರಿಬ್ಬರು, ವಾಯುದೇವರು ಸಾಕ್ಷಿ ಹೇಳಲಿಕ್ಕೆ ಬರ್ತಾರೆ, ಶಿಕ್ಷಾ ಇತ್ಯಾದಿ ಉತ್ತಮ ಗತಿಯನ್ನು ಕೊಡಲಿಕ್ಕೆ ಭಗವಂತ ಇರ್ತಾನೆ. ಇವನ ಜೊತೆಗೆ ಎಲ್ಲ ಜನ್ಮಗಳಲ್ಲಿದ್ದು ಇವನ ಚರ್ಯೆಯನ್ನು ಕಂಡವ ನಾನು ಭಗವಂತ, ಇವನನ್ನು ಉದ್ಧಾರ ಮಾಡುವಂಥ ವಾಯುದೇವರು ಹೇಳಿದರೆ ಭಗವಂತ ಏನೂ ಮಾಡದೆ ನಮ್ಮನ್ನು ಎತ್ತರಕ್ಕೆ ಒಯ್ತಾನೆ. ಇಲ್ಲ ಅಂತಾದರೆ ಇಲ್ಲೇ ಇಲ್ಲ. ಹಾಗಾಗಿ ಅವರು ನಂಗೆ ಬೇಡ ಅಂತಂದರು. 4 ಜನ ಮಕ್ಕಳು ಕಟ್ಕೊಂಡು ಹೆಂಡತಿ, ಸಂಪತ್ತು ಬೇಡ ಅಂದಾಗ ಸಂತೋಷದಿಂದ ಒಂದು ತುಳಸಿ ತೆಗೆದು ಮನೆ ಮೇಲೆ ಹಾಕಿದ್ರಂತವ್ರು. ನಾವೆಲ್ಲ ಏನಾದ್ರು ವಸ್ತು ಕೊಡೋದಿದ್ರೆ ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ಅದ್ರ ಮೇಲೆ ಒಂದು ತುಳಸಿ ಗಿಡ ಇಟ್ಟು ಕೊಟ್ಬಿಡ್ತೀವಿ. ಅವ್ರು ಹಾಗೆ ತುಳಸಿ ಕೊಟ್ಟಿದ್ದಿಲ್ಲ, ಒಂದು ದಳ ತುಳಸಿ ತೆಗೆದು ಎಲ್ಲ ತುಂಬು ಮನೆಯ ಮೇಲೆ ಹಾಕಿ ತಾವು ಹೊರಗೆ ನಿಂತು ಬೀದಿಲಿ ಹೋಗೋರ್ನೆಲ್ಲ ಕರೆದ್ರಂತೆ. ಕರೆದು ಕೋವಿದರ ಕೈಗಿತ್ತ ಗುರು ಪುರಂದರ ದಾಸರೇ. ಬೀದಿಲಿ ಯಾರು ಹೋಗ್ತಿದ್ರೆ ಅವ್ರನ್ನ ಕರೆಯೋದಂತೆ, ಆಚಾರ್ಯ ಒಳಗೆ ಬನ್ನಿ ಅನ್ನೋದು. ಆಚಾರಕ್ಕೆ ಬರೋಕ್ಕೆ ಭಯ, ಯಾಕಂದರೆ ಜನ್ಮದಲ್ಲಿ ಇವರು ಒಂದು ದಿನ ಯಾವ ಆಚಾರನೂ ಒಳಗೆ ಕರೆದವರೇ ಅಲ್ಲ. ಬಂದರು ಏನು ಮಾಡ್ತಾನೋ ಏನು ಕತೆಯೋ, ಬಾರಿ ಜುಗ್ಗ ಬೇರೆ. ಸರಿ, ಒಳಗೆ ಗಡಗಡ ನಡ್ಕೊಂಡು ಬರುವಾಗ ಅವರು ದಾರಿಲಿ ನಿಂತು ಹೇಳೋರಂತೆ, ಬಾಗಿಲಲ್ಲಿ ನಿಂತು, ಇದು ನಮ್ಮ ಮನೆ, ನಿಮ್ಗೆ ಹೇಗಿದ್ರು ಗೊತ್ತಿದೆ, ನೀವು ಒಳಗೆ ಹೋಗಿ ನಿಮ್ಗೆ ಯಾವುದು ಬೇಕು ಚೆನ್ನಾಗಿದೆ ಅಂತ ಅನ್ಸತ್ತೆ ತೊಗೊಂಡು ಹೋಗಿ ಕೃಷ್ಣಾರ್ಪಣ ಅಂತ ಹೀಗಂತಿದ್ರು. ಎಂಥ ಆಶ್ಚರ್ಯ! ಸರ್ವಸ್ವದಾನ ಅಂತ ಕರೀತಾರೆ. ಸಂಪಾದನೆ ಮಾಡಿದ ಸರ್ವಸ್ವವನ್ನು ಭಗವಂತ ನೀ ಕೊಟ್ಟದ್ದು ಅಂತ ಆ ಭಗವಂತನಿಗೆ ಅರ್ಪಣೆ ಮಾಡಿ 4 ಜನ ಮಕ್ಕಳು ವಿತ್ ಹೆಂಡತಿ ಸಮೇತ ದೊಡ್ಡವರ ದರ್ಶನ ಮಾಡಬೇಕು ಅಂತ ವ್ಯಾಸರಾಜರ ದರ್ಶನ ಮಾಡಲಿಕ್ಕೆ ಸೀನಪ್ಪ ನಾಯಕರು ಹೊರಟಿದ್ದಾರೆ. ಒಂದು ಅದ್ಭುತವಾದ ಕತೆ. ಹೊರಟ್ರೆ ಮೊದಲು ಸೀನಪ್ಪ ನಾಯಕರು ಎಲ್ಲಿ ಹೋಗಬೇಕಾದರೂ ಗನ್ಮ್ಯಾನ್ ಬೇಕಿತ್ತು ಅವರಿಗೆ. ಆ ಕಡೆ ಈ ಕಡೆ ಒಂದು ಬರೀ ವಜ್ರ ವೈಡೂರ್ಯ, ಕಾಡಿನ ಮಾರ್ಗದಲ್ಲಿ ಸಂಚಾರ ಮಾಡುವಾಗ ಏನು ಬೇಕಾದ್ರೂ ಆಗ್ಬೋದು ಅಂತ ಅಕ್ಕಪಕ್ಕದಲ್ಲಿ ಬಲಿಷ್ಠರನ್ನು ವಿತ್ ಶಸ್ತ್ರಗಳ ಸಮೇತ ಕರ್ಕೊಂಡು ಹೋಗ್ತಿದ್ರು. ಇವತ್ತು ಅವರಿಗೆಲ್ಲ ರಿಟೈರ್ಮೆಂಟ್ ಕೊಟ್ಬಿಟ್ರು. ಬರಬೇಡಿ, ನನಗೆ ಇನ್ನೇನು ಭಯ ಇಲ್ಲ, ಭಯಕ್ಕೆ ಕಾರಣವಾದ ಪದಾರ್ಥ ನನ್ನಲ್ಲಿ ಏನಿಲ್ಲ, ನಿರ್ಭಯವಾಗಿದ್ದೇನೆ. ನೋಡಿ, ನಮಗೆ ಮನೇಲಿ ನಿದ್ದೆನೇ ಬರಲ್ಲ, ಭಯ ಭಯ ಭಯ. ಗೇಟ್ ಲಾಕ್ ಮಾಡಿದ್ದೀವೋ ಇಲ್ಲೋ ಭಯ, ಬಾಗಿಲು ಹಾಕ್ಕೊಂಡಿದ್ದೀವೋ ಇಲ್ಲೋ ಭಯ. ಹೀಗಾಗಿ ನಿದ್ದೆನೇ ಬರಲ್ಲ. ಅದೇ ಈ ಫುಟ್ಪಾತಲ್ಲಿ ಪೇಪರ್ ಆಯ್ತಿರ್ತಾರೆ, ಅವ್ರು ಆಯ್ಕೊಂಡು ಬಂದಿದ್ದು ಪಕ್ಕದಲ್ಲಿಟ್ಟು ಎಂಥ ಗೊರಕೆ ಹೊಡಿತಿರ್ತಾರೆ ಅಂದರೆ, 3ನೇ ಫ್ಲೋರಲ್ಲಿ ಕುರ್ಲಾನ್ ಮೇಲೆ ಮಲಗಿದವನಿಗೆ ಎ ಸಿಯಲ್ಲಿ ಮಲಗಿದವನು ಗೊರಕೆ ಕೇಳಿ ಪ್ರಾಣ ಬಿಡ್ತಾನೆ. ಅವನಿಗೆ ಮಾತ್ರ ಬಲಂ, ಮಾತ್ರೆ ಹಾಕ್ಕೊಂಡಿರ್ತಾನೆ, ಆದರೂ ನಿದ್ದೆ ಬಲ ಇಲ್ಲ, ನಿದ್ದೆ ಬರಲ್ಲ. ನಿದ್ದೆ ಬರಬೇಕಾದ್ರೆ ನಿರ್ಭಯ ಬೇಕು. ಮನಸ್ಸು ಪರಿಪೂರ್ಣವಾಗಿ ನಿರ್ಭಯಕ್ಕೆ ಹೋದಾಗ ಮಾತ್ರ, ಯಾವುದೇ ಚಿಂತನೆ ಮಂಥನೆ ಮನಸ್ಸಿನಲ್ಲಿ ಇಲ್ಲ ಅಂದಾಗ ಗಾಢವಾದ ನಿದ್ದೆ ಬರುತ್ತೆ. ಮನಸ್ಸಿನಲ್ಲಿ ಯಾವುದೇ ಒಂದು ಥಾಟ್ಸ್ ಇದ್ದರೂ ನಿದ್ದೆ ಬರಲ್ಲ. ಪುರಂದರದಾಸರು ಸೀನಪ್ಪ ನಾಯಕರಂತಾರೆ, ನನಗೆ ಯಾವ ಭಯ ಇಲ್ಲ, ನನಗೆ ಯಾರೂ ಬೇಡ ಬಿಟ್ಟರು. 4 ಜನ ಮಕ್ಕಳು ಎಲ್ಲ ಕಾಡು ಮಾರ್ಗವಾಗಿ ವ್ಯಾಸರಾಜರು ನೋಡ್ಲಿಕ್ಕೆ ಹೊರಟ್ರೆ ಸರಸ್ವತಿ ಬಾಯಿ ನಡುಗ್ತಾ ಇದ್ದಾಳೆ. ಪುರಂದರದಾಸರು ಸೀನಪ್ಪ ನಾಯಕರು ಹೆಂಡತಿಯನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರು, ಸ್ವಲ್ಪ ನೋಡಿದ್ರು, ಮತ್ತೆ ನೋಡಿದ್ರು. ಸರಸ್ವತಿ ಬಾಯಿ ಕೇಳಿದ್ಲು, ಏನ್ರಿ ಈಗ ಹೀಗೆ ನೋಡ್ತಾ ಇದ್ದೀರಿ, ನೋಡೋ ಕಾಲದಲ್ಲಿ ನೋಡಲೇ ಇಲ್ಲ, ಬಿಸಿ ಏನು ಹಾಗೆ ನೋಡ್ತಾ ಇದ್ದೀರಿ? ಅವರಂದರು, ಮೊದಲು ನಾನು ಶೇಖ್ ಅಬ್ದುಲ್ಲಾ ಆಗಿದ್ದೆ, ನೀನೀಗ ಶೇಖ್ ಅಬ್ದುಲ್ಲಾ ಆಗಿದೆಯಲ್ಲ, ಯಾಕೆ ಇಷ್ಟು ಶೇಖ್, ಯಾಕಿಷ್ಟು ಗಡಗಡ ನಡುಗ್ತಾ ಇದೆಯಾ, ಏನು ನಿನ್ನ ಭಯ ಅಂದರು. ಏನಿಲ್ಲ ಬಿಡಿ ಇಂತಂದು. ಸ್ವಲ್ಪ ಮುಂದೆ ಹೋದರೆ ಮತ್ತೆ ಭಯ, ಏನೋ ನಡುಕ, ಏನೋ ಭಯ. ಕಡೆಗೆ ಮತ್ತೆ ಅಪಾದ ಮೌಳಿ ಪರ್ಯಂತರವಾಗಿ ನೋಡಿದ್ರು. ಆಗಿನ ಕಾಲದಲ್ಲಿ ಹಿಂದಿನ ಹೆಣ್ಣು ಮಕ್ಕಳು ಆ ಕಚ್ಚೆ ಹಾಕಿ ಸೀರೆ ಉಡುಗುವಾಗ ಬಾಳೆಗಂಟು ಅಂತ ಈ ಮುಂದೆ ಗಂಟು ಹಾಕ್ಕೊಳ್ತಾ ಇದ್ರು. ಏನು ಬೇಕಾರದು ₹1,00,000 ಒಳಗಿಟ್ಕೊಳ್ಬೋದು. ಯಾರು ಏನು ರೈಡ್ ಗೀಡ್ ಏನು ಪ್ರಶ್ನೆ ಇಲ್ಲ, ಹಂಗೆ ಇಟ್ಕೊಂಡ್ಬಿಡು. ನೀವು ಜೋಬಲ್ಲಿ ಇಟ್ಕೊಂಡು ಕತ್ರಿ ಹಾಕೋ ಪ್ರಶ್ನೆ ಇಲ್ಲ, ಸಿಗೋದು. ಇವಾಗೆಲ್ಲ ಬ್ಯಾಕ್ ಸೈಡ್ ಬ್ಯಾಗ್ ಹಾಕೋಬಾರ್ದು, ರಾಂಗ್ ಫ್ರಂಟ್ ಇಟ್ಕೋಬೇಕು. ಅದು ಮೊಟ್ಟ ಮೊದಲ ಬಾರಿಗೆ ತೋರಿಸಿದವರೇ ಅವರು.
ಎಲ್ಲ ಇಟ್ಕೊಳ್ತಿದ್ರು. ಆ ತಾಯಿ ಬೇರೆ ಏನು ಇಟ್ಟಿರಲಿಲ್ಲ, ಹೋದ ಕಡೆ ಬಂದ ಕಡೆ ಆಚಮನ ಮಾಡಲಿಕ್ಕಿರಲಿ ಅಂತ ಒಂದು ಗಿಂಡಿ ಇಟ್ಕೊಂಡಿದ್ಲು. ಆದರೆ ಅವನ ಮನೇಲಿ ನಮ್ಮ ಥರದ್ದು ಸ್ಟೀಲ್ದು ಪ್ಲಾಸ್ಟಿಕ್ದು ಗಿಂಡಿ ಇಲ್ಲ, ಇದ್ದದ್ದೆಲ್ಲ ಬಂಗಾರದ್ದು. ಅದು ಹಳೆಯ ಕಾಲದ ಒಂದು ಬಂಗಾರದ ಸಾಲಿಡ್ದು ಗಿಂಡಿ ಇಟ್ಕೊಂಡ್ಬಿಟ್ಟಿದ್ಲು ಅದು ಇದರೊಳಗೆ. ಆ ಬಂಗಾರ ಅವಳನ್ನು ಭಂಗಗೊಳಿಸ್ತಾ ಇತ್ತು. ಪುರಂದರದಾಸರ ಅನುಭವದ ಮಾತು. ಅವರಂತಾರೆ, ನಿನ್ನ ಹತ್ರ ಏನೋ ಇದೆ, ಭಯಕ್ಕೆ ಕಾರಣವಾದದ್ದು ಎರಡನೇ ವಸ್ತು ಏನೋ ಇದೆ. ನಾನೊಬ್ಬ ಇರುವಾಗ ನನಗೆ ಯಾವುದೂ ಭಯ ಇಲ್ಲ, ನನ್ನಲ್ಲಿ ನನ್ನದು ಅಂತ ಇರುವಾಗ ಎರಡನೇ ವಸ್ತು ಇದ್ದಾಗ ಭಯ. ನಿನ್ನಲ್ಲಿ ಯಾವುದೋ ಎರಡನೇ ವಸ್ತು ಇದೆ, ಏನು ಕೊಡು ಅಂದಾಗ ಮೆಲ್ಲಗೆ ತೆಗೆದು ಕೊಟ್ಲು. ಬಂಗಾರದ ಗಿಂಡಿರಿ. ಪುರಂದರದಾಸರು ನೋಡ್ರು ಹಂಗೆ ಅಂತ ಬಿಸಾಕಿಬಿಟ್ರಂತ. ಈಗ ನಡೆಯಿಂದ ನಾನು ಆರಾಮಾಗಿ ನಡ್ಕೊಂಡು ಹೋಗ್ಲಂತ. ಅಂದರೆ ಯಾವಾಗಲೂ ಭಂಗಗೊಳಿಸುವಂಥದ್ದು ವಸ್ತು ಎರಡನೇ ವಸ್ತು ಇದ್ದರೆ ಮಾತ್ರ ಭಯ. ಇವತ್ತು ನೋಡು, ನಿಂಗೂ ಭಯ ಇಲ್ಲ, ನನಗೂ ಭಯ ಇಲ್ಲ. ನೇರ ವ್ಯಾಸರಾಜರ ಬಳಿ ಹೋಗಿದ್ದಾರೆ, ಅವರಿಂದ ಅಂಕಿತ ಪ್ರದಾನವನ್ನು ಪಡೆದು ಪುರಂದರದಾಸರು ಅಂತಾಗಿದ್ದಾರೆ. ಅಲ್ಲಿಂದ 4,75,000 ಕೃತಿ ರತ್ನಗಳನ್ನು ರಚನೆ ಮಾಡಿದ್ದಾರೆ. ಅವರು ಆಡಿದ್ದೆಲ್ಲ ಹಾಡಾಯಿತು. ಅವರು ಆ ಅಂತ ಬಾಯಿ ಬಿಟ್ಟರೆ ಸಾಕು, ವರ್ಣಾಭಿಮಾನಿ ದೇವತೆಗಳು, ಅಕ್ಷರ ಪ್ರತಿಪಾದ್ಯರಾದ ದೇವತೆಗಳು ಅಕ್ಕರೆಯಿಂದ ನಲಿದಾಡೆಯನ್ನ ನಾಲಿಗೆ ಮ್ಯಾಲೆ. ಆ ನಾಲಿಗೆ ಮೇಲೆ ಶಾರದಾ ದೇವಿ ವರ್ಣಾಭಿಮಾನಿ ದೇವತೆ ತಾಂಡವ ನೃತ್ಯ ಮಾಡಿಬಿಟ್ಟಿದ್ದಾಳೆ. ತುಂಬ ಜನ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರ ಜೀವನದ ಅರ್ಧ ಕಾಲವನ್ನು ಹೀಗೆ ಕಳೆದವರು ಇನ್ನು ಅರ್ಧ ಕಾಲದಲ್ಲಿ ಇಷ್ಟು ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯವ ಅಂತ, ಆದ್ದರಿಂದ ನಂಬಲಿಕ್ಕೆ ಅಸಾಧ್ಯ ಅಂತ. ಆದರೆ ಏನು ಗೊತ್ತಾ, ಬೇರೆ ಯಾವುದೇ ಕವಿಗಳು ಏನನ್ನೇ ರಚನೆ ಮಾಡಬೇಕಾದ್ರೆ ಅವರಿಗೆ ಕಾಲ ದೇಶ ಇವೆಲ್ಲ ಬೇಕು ಅಲ್ವ. ಹೇಗಂದ್ರೆ ಹಾಗೆ ಆಡಿದ್ದೆಲ್ಲ ಹಾಗಲ್ಲ, ಅದಕ್ಕೆಲ್ಲ ತುಂಬ ವ್ಯವಸ್ಥಿತವಾದ ಮನಸ್ಸು ಬೇಕು. ಆದರೆ ಪುರಂದರದಾಸರಿಗೆ ಹಾಗಲ್ಲ. ನಡೆದಾಗ, ನುಡಿದಾಗ, ಆಡಿದಾಗ ಎಲ್ಲವೂ ಕೂಡ ಮಂತ್ರ ತುಲ್ಯವಾದ ಭಗವಂತನ ಸ್ತೋತ್ರಗಳು ಅವರ ಬಾಯಿಂದ ಹೊರ ಬಂದಿರತಕ್ಕಂಥದ್ದು. ಅವರು ಸುಳಾದಿಗಳನ್ನು ಮಾಡಿದ್ದಾರೆ, ಅದ್ಭುತವಾದ ಎಲ್ಲ ಕ್ರಮಗಳಲ್ಲಿ. ಸುಳಾದಿಗಳಿರ್ಬೋದು, ಕೀರ್ತನೆಗಳಿರ್ಬೋದು, ಗದ್ಯ ಇರಬಹುದು, ಮುಂಡಿಗೆಗಳಿರ್ಬೋದು, ಎಲ್ಲ ಪ್ರಕಾರಗಳಲ್ಲಿ ದಾಸ ಸಾಹಿತ್ಯಕ್ಕೆ. ದಾಸ ಸಾಹಿತ್ಯ ಅಂದರೆ ನಿಜವಾಗಿ ನಾನು ಹೇಳ್ತೇನೆ, ಇದು ಸಂಕುಚಿತ ಆಗಿಬಿಡುತ್ತೆ. ಕನ್ನಡ ಸಾಹಿತ್ಯಕ್ಕೆ ಇವರು ಕೊಟ್ಟಷ್ಟು ಕೃತಿರತ್ನಗಳನ್ನು ಜಗತ್ತಿನಲ್ಲಿ ಕೊಟ್ಟವರು ಯಾರಿಲ್ಲ. ಆದರೆ ಅವರಿಗೆ ಪ್ರಶಸ್ತಿ ಕೊಡುವ ಯೋಗ್ಯತೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅವರು ಪ್ರಶಸ್ತಿಗಾಗಿ ಮಾಡಿದ್ದಲ್ಲ, ಪರಮಾತ್ಮನ ಅನುಗ್ರಹಕ್ಕಾಗಿ ಮಾಡಿದ್ದರು. ಆದ ಕಾರಣ ಅವರ ಕೃತಿಗಳು ಮಂತ್ರ ತುಲ್ಯವಾಗಿ ಇರ್ತಕ್ಕಂಥದ್ದು. ಇದರ ಆಧ್ಯಾತ್ಮ ಚಿಂತನೆ ಅಂದರೆ, ಭಾಗವತದಲ್ಲಿ ಒಂದು ಕಥೆ ಇದೆ. ಒಮ್ಮೆ ಕೃಷ್ಣ ಎಲ್ಲ ದನ ಕಾಯೋರ ಜೊತೆ ತಾನು ಹಸು ಕಾಯ್ಲಿಕ್ಕೆ ಹೋಗಿದ್ದ. ಇನ್ನು 5 ನಿಮಿಷದಲ್ಲಿ ನನ್ನ ಉಪನ್ಯಾಸವನ್ನು ಮುಗಿಸ್ಬಿಡ್ತೇನೆ. ಕೃಷ್ಣ ದನ ಕಾಯುವವ, ಅವನು ನಿಜವಾಗಿ ಜನ ಕಾಯೋನು. ದನ ಕಾಯಕ್ಕೆ ಬಂದ. ದನ ಕಾಯ್ಲಿಕ್ಕೆ ಬಂದ ಕೃಷ್ಣ ತಂದೆಲ್ಲ ಸ್ನೇಹಿತರು ಅಂಥವ್ರನ್ನೇ ಇಟ್ಕೊಂಡ. ಹೋದ ಒಂದು ಸತಿ ದನ ಕಾಯ್ಲಿಕ್ಕೆ ಹೋದಾಗ ಹುಡುಗರೆಲ್ಲ ತುಂಬ ಹಸಿವಾಯಿತು. ಅವರು ನಿತ್ಯದಲ್ಲಿ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ದರು. ಇವತ್ತು ಕೃಷ್ಣ ಬನ್ನಿ ಬನ್ನಿ ಅಂತಾಗ ಕೃಷ್ಣನ ಕೂಗು ಕೇಳಿ ಬುತ್ತಿ ಮರ್ತೋಯ್ತಂತೆ. ನಮಗೆ ಬುತ್ತಿ ಕೇಳಿದ್ರೆ ಕೃಷ್ಣ ಮರ್ತೋಗುತ್ತೆ. ಊಟಕ್ಕೆ ಬರೋರು ಬನ್ನಿ ಅಂದರೆ ಇದು ಬದ್ದದ್ದೆಲ್ಲ ಮರ್ತೋಗ್ಬಿಡ್ತೀವಿ. ಫೋನ್ ಮರ್ತೋಗ್ತೀವಿ, ಏನು ಬ್ಯಾಗ್ ಮರ್ತೋಗ್ತೀವಿ. ಊಟಕ್ಕೆ ಬಂದಲ್ಲ ತಮಗೆ ಇಟ್ಟಿದ್ನಲ್ಲ ಚರೆ ಮರ್ತೋಗ್ಬಿಟ್ಟೆ. ಕೆಲವರು ಏನೋ ಲೆವೆಲ್ ಮೇಂಟೈನ್ ಮಾಡಬೇಕು ಅಂತ ಎಲ್ಲರೂ ಹೋದಾಗ ಬೆಳ್ಳಿ ತಮಗೆ ಪಂಚತ್ರ ಹಿಡ್ಕೊಂಬಂದಿರ್ತಾರೆ. ಊಟ ಗಿಟ್ಟ ಆದಮೇಲೆ ಏನಾಚಾರ ಹೇಗಿದ್ರಿ ಮಾತಾಡ್ಸೋ ಹಂಗೆ ಮಾತ್ಕೊಂಡು ಹೊಟ್ಟೆ ಹೋಗ್ಬಿಡ್ತಾರೆ. ತಮಗೆ ಮರ್ತೇ ಬಿಡ್ತಾರೆ. ಮನೆಗೆ ಹೋಗಿ 4 ದಿನ ಆದಮೇಲೆ ತಮಗೆ ನೆನಪು ಬರುತ್ತೆ. ಹೋಗಿದ್ದು ಫಂಕ್ಷನ್ಗೆ, ಅಲ್ಲಿ ಫಂಕ್ಷನ್ ಅವ್ರನ್ನ ಕೇಳ್ತಾರೆ, ನಮ್ಮ ತಮಗೆ ಬಿಟ್ಬಿಟ್ಟಿದ್ವಿ, ನೀವು ಗೊತ್ತಿಲ್ಲ, ನೋಡಲಿಲ್ಲ, ನಾವು ಬಂದುಬಿಟ್ವಿ ಅಂತ. ಅವಂಗೆ ಹಗಲು ರಾತ್ರಿ ಅದೇ ತಮಗೆದೇ ಯೋಚನೆ ಆಗಿಬಿಡುತ್ತೆ. ದೇವ್ರಿಗೆ ಮಂಗಳಾರತಿ ಮಾಡುವಾಗಲೂ ದೇವ್ರು ಕಾಣಲ್ಲ, ತಮಗೇನೆ ಅಡ್ಡ. ಗಾಯತ್ರಿ ಮಂತ್ರ ಕೂತರು ತಮಗೇನೆ, ಏನು ಧ್ಯಾನ ಮಾಡಿದ್ರು ತಮಗೇನೆ. ಅಂಥ ಪರಿ ತಮಗೆ ಯಾಕೆ ತೊಗೊಂಡೋದ್ರಿ? ಮನೇಲಿ ಇಟ್ಕೊಳ್ಳಿ, ಯಾರಿಗೂ ತೋರಿಸ್ಬೇಡಿ ಅಲ್ವಾ. ಅದು ಮಾಡಬಾರ್ದು. ಕೆಲವ್ರಿಗೆ ಹಾಗಾಗಿಬಿಡುತ್ತೆ, ಇವ್ರಿಗೆ ಹಾಗಲ್ಲ. ಕೃಷ್ಣ ಬನ್ನಿ ಅಂತ ಕರೆದ ತಕ್ಷಣ ಎಲ್ಲವನ್ನು ಮರೆತ ಗೋಪಾಲಕರು ಕೃಷ್ಣನ ಹಿಂದೆ ಹೋಗ್ತಿದ್ರಂತೆ. ಆ ರೀತಿ ಹೋಗುವವರು ಮಾತ್ರ ಅವನ ಮನೆ ಸುತ್ತಮುತ್ತ ಹುಟ್ಟಿದ್ರು ರೀ. ದೇವತೆಗಳಲ್ಲದೆ ಬೇರೆ ಯಾರಿಗೂ ಆ ಯೋಗ್ಯತೆ ಬರೋಲ್ಲ. ಕೃಷ್ಣ ಕರೆದ ತಕ್ಷಣ ಹೋದರು. ಅವರಿಗೆ ಹಸಿವಾದಾಗ ನೆನಪು ಮಾಡ್ಕೊಳ್ತಿದ್ರು. ಈಗ ನೋಡಿ, ಹುಲಿ ಒಮ್ಮೆ ಊಟ ಆದಮೇಲೆ
ಮತ್ತೆ ಹಸಿವಾಗುವ ತನಕ ಅದಕ್ಕಾಗಿ ಪ್ರಯತ್ನ ಮಾಡಲ್ಲ. ನಮ್ಮದಾಗಲ್ಲ. ನಾವು ಬೆಳಗ್ಗೆ ಊಟ ಆದಮೇಲೆ ಸಾಯಂಕಾಲಕ್ಕೇನು ಅಂತ ಹಾಗೇ ಹೆಚ್ಕೊಂಡು ಕೂತಿರ್ತೀವಿ. ಏಕಾದಶಿ ಮಾಡುವಾಗ ದ್ವಾದಶಿ ಚಿಂತೆ, ನಾಳೆ ಗೊಜ್ಜು ಬೆಂಡೆಕಾಯಿ ಸಣ್ಣಗೆ ಹೆಚ್ಚು ಅಂಥೇಳಿ ಅದರೊಳಗೆ ಅರ್ಧ ಏಕಾದಶಿ ಮುಗಿಸ್ಬಿಡ್ತೀವಿ. ನಮ್ಮ ಹಣೆ ಬರ ನಮ್ಮದಿಷ್ಟೇ ಅಲ್ವಾ? ಅವ್ರದ್ದು ಹಾಗಿಲ್ಲ. ಇವತ್ತು ಊಟ ಆಯಿತು, ಮುಗೀತು. ಹಸಿವಾಗೋವರೆಗೂ ಹೊಟ್ಟೆ ಕಡೆ ಗಮನ ಕೊಡಬಾರ್ದು. ಹಸಿವಾದಾಗ ಒಂಚೂರು ಹಾಕ್ಬಿಡ್ಬೇಕು, ಸುಮ್ಮನಿರು ಅಂತ ಹೇಳ್ಬೇಕು. ನಮ್ಮ ಹೊಟ್ಟೆ ಯಾವಾಗಲೂ ಅಂತ ಬಾಯಿ ತೆಳ್ಕೊಂಡೇ ಇರುತ್ತೆ ರೀ. ಅದರೊಳಗೂ ಈ ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ಬಂದಾಗ ಅಥವಾ ಈ ಎಲೆಕ್ಷನ್ ನ್ಯೂಸ್ಗಳು ಬರುವಾಗ ರಾತ್ರಿ ಪೂರ ಏನೋ ಒಂದು ಇಟ್ಕೊಂಡು ತಿಂತಾ ನೋಡ್ತಾ ಇರೋದೆ. ಅದು ಒಂದಾಗಲಿ ರಾತ್ರಿ ಎರಡಾಗಲಿ ಅಲ್ವಾ? ಹಾಗೆಲ್ಲ ಮಾಡಬಾರ್ದು. ಬಾಯಿಗೆ ಆಗಾಗ ಹೇಳಬೇಕು, ಬಾಯಿ ಸಿಕ್ಕಂಗೆ ತಿನ್ನಬೇಡ ಅಂತ. ಅವರು ಹಸಿವಾದರೆ ಮಾತ್ರ, ಅದೇ ಟೈಮ್ ಬಂತು, ಹಸಿವಾಯಿತು. ಕೃಷ್ಣನಿಗಂದರು ತುಂಬ ಹಸಿವಾಗ್ತಾ ಇದೆ ಕೃಷ್ಣ, ಏನು ಮಾಡಬೇಕು? ಕೃಷ್ಣ ಅಂದ, ಅಲ್ಲಿ ದೂರದಲ್ಲಿ ಹೊಗೆ ಕಾಣ್ತಾ ಇದೆ, ಇಲ್ಲಿ ಎಲ್ಲ ಗುಡಿಸಲುಗಳು ಕಾಣ್ತಾ ಇದೆ, ಋಷಿಗಳು ಮುನಿಗಳು ಇದ್ದಾರೆ, ಹೋಮ ಹವನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗಾದ್ರೆ ಅಲ್ಲಿ ಹೋಮ ಆದಮೇಲೆ ಪೂರ್ಣಾಹುತಿ ಆದಮೇಲೆ ಎಲೆ ಊಟ ಎಲ್ಲ ಇದ್ದೇ ಇರುತ್ತೆ. ನೀವೊಂದು ಕೆಲಸ ಮಾಡಿ, ಸೀದಾ ಅಲ್ಲಿ ಹೋಗಿ ಅವ್ರಿಗೆ ಹೇಳಿ, ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆಗೆಯಿರೆ ಅಂತ. ಅವ್ರನ್ನ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ, ಅವ್ರು ಏನಾದ್ರು ನನ್ನ ಮಾತಿಗೆ ಬೆಲೆ ಕೊಡದೇ ಇದ್ದರೆ ನಮ್ಮ ಅಣ್ಣನ ಹೆಸರು ಹೇಳಿ, ಬಲರಾಮ, ಅವನ ಹೆಸರು ಹೇಳಿ, ಅವನು ಬಲರಾಮ, ಅವನು ಕೊಟ್ಟೆ ಕೊಡ್ತಾರೆ, ನಿಮಗೇನು ಬೇಕೋ ಕೇಳಿ ಕೊಡ್ತಾರೆ ಅಂತಂದು. ಈ ಹುಡುಗರ ಹಸು ಬೇರೆ ಆಗಿತ್ತು, ಓಡಿದ್ರು. ಓಡ್ತಾ ಇರುವಾಗ ಹತ್ತಿರ ಹೋಗ್ತಾ ಇದ್ದ ಘಮ ವಾಸನೆ ಬೇರೆ, ಸ್ಪೀಡ್ ಜಾಸ್ತಿ ಮಾಡಿಕೊಂಡ್ರು. ಸೀದಾ ಹೋದರು. ಅಲ್ಲೆಲ್ಲ ಆಚಾರ ಸ್ವಾಹ ಸ್ವಾಹ ಹಾಕ್ತಾ ಇದ್ರಲ್ಲ, ಅವ್ರು ಮುಂದೆ ನಿಂತರು. ಈ ಆಚಾರ ಕಣ್ಣೆತ್ತೂ ನೋಡಲಿಲ್ಲ. ಅವ್ರದ್ದು ಮಂತ್ರ ನೋಡೋದು, ಸ್ವಾಹ ಅನ್ನೋದು ಇದರೊಳಗೆ ಇದ್ದರು. ಕಡೆಗೆ ಅವರೇ ಬಂದು ಆಚಾರ ಮುಂದೆ ನಿಂತು ಉದ್ದಕ್ಕೆ ನಮಸ್ಕಾರ ಮಾಡಿ, ನಾವೆಲ್ಲ ಕೃಷ್ಣನ ಕಡೆಯವರು, ಬಲರಾಮ ಬಂದಿದ್ದಾನೆ, ಓದನ ಅಂದರೆ ಭಿಕ್ಷಾ, ಒಂದು ರೀತಿಯ ಯಾರಿಗೆ ಏನು ಕೊಡಬೇಕು, ಗೊಲ್ಲರಿಗೆ ಕೊಡಬೇಕಾದ್ದನ್ನು ಕೇಳ್ತಾ ಇದ್ದಾನೆ, ತುಂಬ ಹಸಿದಿದ್ದೇವೆ, ಏನಾದರೂ ಕೊಡಿ ಅಂತ ಕೇಳಿದ್ರು ಹುಡುಗರೆಲ್ಲ. ಆ ಋಷಿಗಳು ಏನು ಮಾತೇ ಆಡಲಿಲ್ಲ ರೀ, ತಲೆ ಎತ್ತಿ ನೋಡಲಿಲ್ಲ, ಹ್ಞೂ ಅನ್ನಲಿಲ್ಲ. ಒಂದು ಸತಿ ಕೇಳಿದ್ರು, 2 ಸತಿ ಕೇಳಿದ್ರು, ಏನು ಅಂದೇ ಇದ್ದಾಗ ಇವ್ರಿಗೆ ಭಾಳ ನಿರಾಶೆ ಆಯಿತು. ಏನಪ್ಪ ಈ ಆಚಾರಗಳೇನು ಕೊಡ್ತಾ ಇಲ್ವೇ ಅಂಥೇಳಿ ಸೀದಾ ಅದೇ ಸ್ಪೀಡಲ್ಲಿ ಕೃಷ್ಣನ ಹತ್ರ ಬಂದರು. ಕೃಷ್ಣನಿಗೆ ಕೈ ಮುಗಿದಂದರು, 6 ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ, ನಿನ್ನ ಹೆಸರು ಹೇಳ್ಕೊಂಡು ಹೋದರೆ ತಿರುಪೆಯೂ ಹುಟ್ಟಲೋದಲ್ಲ ಅಲ್ವಾ? ನಿನ್ನ ಹೆಸರು ಹೇಳ್ಕೊಂಡು ಅಮ್ಮ ತಾಯಿ ಅಂದರೆ ಅದು ಭಿಕ್ಷೆ ಸಿಗಲಿಲ್ಲ ಅಂದಾಗ ಕೃಷ್ಣ ಅಂತ ಇದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಎಲ್ಲಿ ಹೋಗಿದ್ರಿ? ಅಲ್ಲೇ ಆಚಾರ ಎಲ್ಲ ಅಲ್ಲೂ ಹೋಗಬೇಡಿ ಇಂದ. ಮತ್ತೆ ಎಲ್ಲಿ ಹೋಗಬೇಕು? ಹಿಂದಿನ ಬಾಗಿಲಲ್ಲಿ ಹೋಗಿ ಇಂದ. ಮತ್ತಿವನು ತೋರಿಸ್ಕೊಟ್ಟಿದ್ದು ಹಿಂದಿನ ಬಾಗಿಲಲ್ಲಿ ಹೋಗಿ ಪತ್ನಿ ಶಾಲಾ ಅಂತಿರುತ್ತೆ, ಅಲ್ಲಿ ಬರೀ ಹೆಣ್ಣುಮಕ್ಕಳಿರ್ತಾರೆ, ಅವ್ರಿಗೆ ಹೋಗಿ ಹೇಳಿ, ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆಗೆಯಿರೆ ಅಂದಾಗ ಮತ್ತೆ ಹುಡುಗರು ಹಸುವೋ ಇಲ್ಲಿ ಹೋಗುವಂತಾನ, ಅಲ್ಲಿ ಏನೋ ಒಂದು ಸಿಕ್ಕರೆ ಸಾಕು ಅಂತ ಹುಡುಗರು ಓಡ್ತಾ ಇದ್ದಾರೆ. ಹಿಂದಿನ ಬಾಗಿಲಲ್ಲಿ ಹೋಗಿದ್ದರೆ ಆ ಹೆಣ್ಣುಮಕ್ಕಳೆಲ್ಲ ಅವರೆಲ್ಲ ಅಡುಗೆ ಎಲ್ಲ ಸಿದ್ಧ ಮಾಡಿ, ಕೆಲವರು 4 ಜನ ಸೇರಿದಾಗ ಮಾತಾಡಿದ್ರೆ ಭಾರಿ ಆನಂದ. ಮಾತಿನಲ್ಲಿರುವಷ್ಟು ಆನಂದ ಊಟ ಬೇರೆ ಹಾಕಬೇಡಿ. ಊಟ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಾತಾಡ್ಲಿಕ್ಕೆ ಜನ ಸಿಕ್ಬಿಟ್ರೆ ಮಾತಾಡ್ಕೊಂಡು ಕಳೆದು ಬಿಡ್ತಾರೆ. ಹಾಗಾಗಿ ಆ ಹೆಣ್ಣುಮಕ್ಕಳೆಲ್ಲ ಅಡುಗೆ ಗಿಡಿಗೆ ಮಾಡಿ ಗುಂಪು ಸೇರಿ ಮಾತಾಡ್ಕೊಂಡು ಕೂತಿದ್ದಾರೆ. ಇವೆಲ್ಲ ಹುಡುಗರು ಹೋದರು. ಹುಡುಗರು ನೋಡಿ ಅವ್ರು ಹೇಳ್ತಾ ಇದ್ದಾರೆ, ರಾಮಕೃಷ್ಣರು ಬಂದಿದ್ದಾರೆ ಅಂದ ತಕ್ಷಣ ಆ ಹೆಣ್ಣುಮಕ್ಕಳಿಗೆಲ್ಲ ಮೈಯೇ ಮರೆತೋಯ್ತು. ಯಾಕಂದರೆ ಕೃಷ್ಣನ ಬಗ್ಗೆ ತುಂಬ ಕೇಳಿದರು. ಕೃಷ್ಣ ಹಾಗೆ, ಕೃಷ್ಣ ಹೀಗೆ, ಅವನ ಮೂಗು ಹೀಗೆ, ಅವನ ಮುಖ ಹೀಗೆ, ಅವನ ಕಾಲು ಹೀಗೆ, ಅವನ ಕೈ ಹೀಗೆ, ಅವನ ನಡೆ ಹೀಗೆ, ಅವನ ನುಡಿ ಹೀಗೆ ಕೇಳಿ ತಲೆ ತುಂಬಿ ಹೃದಯದ ತುಂಬ ಭಗವಂತನ ನೋಡುವ ತವಕ ಅವರಿಗಿತ್ತು. ದೇವರು ನೋಡಬೇಕು, ಈ ದೇವ್ರನ್ನ ಒಂದು ಸತಿ ನೋಡಬೇಕು ಅಂತಿತ್ತು. ಇವರೆಲ್ಲ ಹೋಗಿ ಹೇಳಿದ್ರು, ಕೃಷ್ಣ ಇಲ್ಲೇ ಅಂದರು, ಕೃಷ್ಣ ಇಲ್ಲೇ ಬಂದಿದ್ದಾನ ಅಂತ. ಅಷ್ಟೇ ಅಲ್ಲ, ಕೃಷ್ಣನಿಗೆ ಹಶ್ವಾಗಿರೋದು ಇವ್ರಿಗಿರಿ, ಹೇಳ್ತಿರೋದು ಅವನ ಹೆಸರು. ಇದರರ್ಥ ಏನಂದರೆ, ನಾವು ತಿನ್ನುವಾಗ ದೇವ್ರ ಹೆಸರು ಹೇಳಿ ತಿನ್ನಬೇಕು ಅಂತ. ದೇವ್ರ ಹೆಸರು ಹೇಳಿದ್ರು ಕೃಷ್ಣಂಗೆ ಹಶ್ವಾಗಿದೆ, ಏನಾದ್ರು ಬೇಕಂತೆ. ಆ ಹೆಣ್ಮಕ್ಳು ಹೇಳಿದ್ರು, ನಾವೇನು ಕೊಡಲ್ಲ ಅಂದರು. ನಿಮಗೂ ನಿಮ್ಮ ಯಜಮಾನ್ರಿಗೆ ಏನು ವ್ಯತ್ಯಾಸ ಇಲ್ಲ ಅಂದ್ಕೊಂಡು, ಇಲ್ಲ ಹಾಗಲ್ಲ, ನಾವು ಕೊಡಲ್ಲ ಅಂದ್ವಿ, ನಾವೇ ಬಂದು ಬಡಿಸ್ತೇವೆ ಅಂದರು. ಯಾಕಂದರೆ ಬಡಿಸುವಾಗ ಕೃಷ್ಣನ ನೋಡ್ಬೋದು,
ಕೃಷ್ಣನ ಜೊತೆ ಮಾತಾಡ್ಬೋದು. ಇವ್ರ ಕೈಲೇ ಕೊಟ್ಬಿಟ್ರೆ ತೊಗೊಂಡೋಗಿ ಇವರೇ ತಿನ್ಕೊಂಡ್ರೋಗಿ ನಮ್ಮ ಕೃಷ್ಣನ ನೋಡೋದು ಮಾತಾಡಿಸೋದು ತಪ್ಪೋಗುತ್ತಲ್ಲ ಅಂಥೇಳಿ ಅವರೇನು ಮಾಡಿದ್ದಾರೆ, ಉಪ್ಪಿನಿಂದ ತುಪ್ಪದ ತನಕ ಮಾಡಿದ ಎಲ್ಲ ಅಡುಗೆಗಳನ್ನು ಯಾವ್ಯಾವ ಪಾತ್ರೆಯಲ್ಲಿತ್ತೋ ಪಾತ್ರೆ ಸಮೇತ ತೊಗೊಂಡು ಹೋಗ್ಬಿಟ್ರು. ಯಾಕಂದರೆ ಸ್ವಲ್ಪ ಕೃಷ್ಣಂಗೆ ಏನು ತೊಗೊಂಡೋಗೋದು, ಇದು ಚೆನ್ನಾಗಿದೆ ಇನ್ನೊಂಚೂರು ಬೇಕಿತ್ತು ಅಂತ ಅವನು ಅನ್ನೋದು, ಇಲ್ಲ ಅಂತ ನಾವನ್ನೋದು, ಈ ಪ್ರಸಂಗವೇ ಬೇಡ ಅಂತ ಪ್ರತಿಯೊಬ್ಬ ಹೆಣ್ಣು ಮಗಳು ತಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿದರೂ ಉಪ್ಪಿನಿಂದ ತುಪ್ಪದ ತನಕ ಸರ್ವಸ್ವವನ್ನು ಕಟ್ಟಿಕೊಂಡು ಹಪ್ಪಳ, ಸಂಡಿಗೆ, ಚಟ್ನಿ ಏನೇನು ಮಾಡಿದರೂ ವಿಶೇಷ ಎಲ್ಲ ತಗೊಂಡು ಧಾವಿಸಿ ಕೃಷ್ಣನ ನೋಡಬೇಕು ಅಂತ. ಹೇಗೆ ಸಮುದ್ರಕ್ಕೆ ನದಿ ಸಮೀಪ ಆದಾಗ ನದಿಯ ವೇಗ ಹೆಚ್ಚುತ್ತೋ, ಕೃಷ್ಣನ ಸಮೀಪ ಆದಾಗ ಆ ಹೆಣ್ಣು ಮಕ್ಕಳ ಮನಸ್ಸು ವೇಗವಾಗಿ ಭಗವಂತನ ಕಡೆ ಧಾವಿಸ್ತಾ ಇದೆ. ಕೃಷ್ಣ ನೋಡ್ದ ದೂರದಲ್ಲೇ ತನ್ನ ಭಕ್ತರು ಬರುವಾಗ ಸ್ವಲ್ಪ ಸ್ಟೈಲ್ ದೇವ್ರದ್ದು ಚೇಂಜ್ ಮಾಡ್ಕೊಂಡಂತೆ. ಸ್ವಲ್ಪ ಡ್ರೆಸ್ ಗೀಸ್ ಎಲ್ಲ ಮಾಡ್ಕೊಂಡಿದ್ದೆ, ಅವನು ತಲೆ ಮೇಲೆ ನವಿಲ್ಗರಿ ಎಲ್ಲ ಇಟ್ಕೊಂಡು ಎಲ್ಲ ಸರಿ ಮಾಡಿಕೊಂಡು ಸರಿ ಒಂದು ಕೈಯಲ್ಲಿ ಒಂದು ಕಮಲದ ಹೂವು ಹಿಡ್ಕೊಂಡಂತೆ. ಒಬ್ಬ ಹುಡುಗನ ಮೇಲೆ ಭುಜದ ಮೇಲೆ ಒಂದು ಕೈ ಹಾಕಿದ, ಇನ್ನೊಬ್ಬ ಹುಡುಗನ ಮೇಲೆ ಭುಜದ ಮೇಲೆ ಒಂದು ಕೈ ಹಾಕಿದ, ಎಡಗಾಲ ಮೇಲೆ ಬಲಗಾಲಿಟ್ಟ. ಇದೆಲ್ಲ ಕೆಲವು ಹುಡುಗರು ಸ್ಟೈಲಾಗಿ ನಿಂತ್ಕೊಳ್ತಾರಲ್ಲ, ಹಾಗೆ ದೇವರು ನಿಂತು ಈ ಕಾಲೇಜ್ಗೆ ಹೋಗೋಡು ಇವಾಗೆಲ್ಲ ಇಲ್ಲ ರೀ, ಮೊದಲು ಒಂದೇ ಒಂದು ಎಕ್ಸಸೈಸ್ ತೊಗೊಂಡು ತಿರ್ಗಿಸ್ಕೊಂಡು ನಿಂತ್ಬಿಡೋರು, ಅಥವಾ ಬೈಕ್ ಕೀ ತೊಗೊಂಡು ಹೀಗೆಲ್ಲ ಮಾಡೋರು. ಇದೆಲ್ಲ ಮೊಟ್ಟ ಮೊದಲ ಬಾರಿಗೆ ಭಾಗವತದಲ್ಲಿ ದೇವರು ತೋರಿಸಿರೋದು. ಕೃಷ್ಣ ಪರಮಾತ್ಮ ಏನು ಮಾಡ್ದ, ಕೈಯಲ್ಲಿ ಒಂದು ಕಮಲ ಹಿಡ್ಕೊಂಡು ಗರ 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 ತಿರುಗಿಸ್ತಾ ಇದ್ದಾನೆ. ಇದ್ರ ತಾತ್ಪರ್ಯ, ಕಮಲ ಅಂದರೆ ಕಮಲೆ, ಕಮಲೆ ಅಂದರೆ ಮಹಾಲಕ್ಷ್ಮಿ, ಅವಳು ನನ್ನ ಕಂಟ್ರೋಲಲ್ಲಿದ್ದಾಳೆ, ಅವಳೇ ಈ ಜಗತ್ತಿನ ನಿರ್ಮಾತೃ, ಜಗತ್ತಿನ ತಾಯಿ ಅಂತ ತೋರಿಸ್ತಾ ಭಗವಂತ ಕೈಯಲ್ಲಿ ಕಮಲ ಇಟ್ಟರೆ ಅದ್ಭುತವಾದ ರೂಪ ನೋಡಿ. ಚೆನ್ನಾಗಿರೋರು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ರೀ, ಚೆನ್ನಾಗಿಲ್ಲದೆ ಇದ್ದವ್ರು ಏನು ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ. ಹೇಗೋ ಇರ್ತಾರೆ, ಏನೋ ಮಾಡ್ಕೊಳ್ತಾರೆ, ಮಧ್ಯ ಮಳೆ ಬರುತ್ತೆ, ಆ ಮಳೆ ನೀರು ಮೈ ಮೇಲೆ ಬೀಳುತ್ತೆ, ಕಲರಿಂಗ್ ಹೋಗಿ ಈಸ್ಟ್ ಮನ್ ಕಲರ್ ಆಗ್ಬಿಟ್ರೆ. ಇವ್ರು ಹಾಕ್ಕೊಂಡಿದ್ದೇ ಒಂದು ಕಲರ್, ಅದು ಹಾಗಿದ್ದೇ ಒಂದು ಕಲರ್. ಯಾಕೆ? ದೇವ್ರು ಕೊಟ್ಟಿದ್ದ ಕಲರೇ ಇದ್ದಿದ್ರೆ ಚೆನ್ನಾಗಿರ್ತೀರಿ, ಅನುಭವದ್ದದು ಅಲ್ವಾ. ದೇವರು ಚೆನ್ನಾಗಿದ್ದಾನೆ, ಅವನ ಹೆಸರೇ ಸುಂದರಕ್ಕೆ ಸುಂದರ, ಉದ್ಭವ ಸುಂದರ ಸುಂದೋ ರತ್ನನಾಭ ಸುಲೋಚನ ಅಂತ ಸುಂದರನಾದ ಭಗವಂತ ಏನು ಮಾಡಿದ್ರು ಚಂದ. ಅವನು ನೋಡಿ ಆಶ್ಚರ್ಯ ಗೊತ್ತಾ, ಅವನು ಆಭರಣ ಎಲ್ಲ ಹಾಕ್ಕೊಂಡ್ರು ಅದನ್ನು ನೋಡಲಿಕ್ಕೆ ದುಡ್ಡು ಕೊಡಬೇಕು. ಬರೀ ಕಾಲು ನೋಡ್ತೀನಿ ಅಂದರೆ ನಿಜಪಾದ ದರ್ಶನ, ಅದಕ್ಕೂ ದುಡ್ಡು ಕೊಡು ಅಂತ. ಬರೀ ಕಣ್ಣು ನೋಡ್ತೀನಿ ಗುರುವಾರ ನೇತ್ರ ದರ್ಶನ, ಅದಕ್ಕೂ ಕಾಸು ಕೊಡು ಅಂತ. ಏನು ಅವ್ನು ನೋಡ್ಬೇಕಾದ್ರೆ ದುಡ್ಡು ಕೊಡ್ಬೇಕ್ರಿ, ದುಡ್ಡು ಕೊಡದೆ ಯಾವುದು ತೋರ್ಸ ಅಂದರೆ ಧನ ಅಲ್ಲ, ಸಾಧನ. ಸಾಧನ ದೇವರು ಕೊಡೋದು ಧನ, ನೀವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು ಸಾಧನವಾಗಿ. ಭಗವಂತನ ನೋಡುವ ಅವಕಾಶ ಬರುತ್ತೆ. ನೀವು ಫಾರಿನಿಂದ ಬರುವಾಗ ಅದೇ ದುಡ್ಡು ತಂದರೆ ಈ ಊರಲ್ಲಿ ನಡೆಯಲ್ಲ, ಕನ್ವರ್ಟ್ ಮಾಡ್ಕೊಳ್ತೀರಿ. ಹಾಗಾದ್ರೆ ಈ ಊರಿಂದ ಆ ಊರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ, ಇಲ್ಲಿ ಸಿಗೋದು ಧನ, ಅಲ್ಲಿಗೆ ಹೋದರೆ ಬೇಕಾದು ಸಾಧನ. ಧನವನ್ನು ಕೃಷ್ಣ ಅಂತ ಅರ್ಪಣೆ ಮಾಡಿದರೆ ಆ ಧನವೇ ಸಾಧನವಾಗುತ್ತೆ. ಆ ಸಾಧನದಿಂದ ಭಗವಂತನ ಆಪಾದ ಮೌಳಿ ಪರ್ಯಂತ ನೋಡುವ ಯೋಗ್ಯತೆಯನ್ನು ಆ ಹೆಣ್ಣು ಮಕ್ಕಳು ಸಂಪಾದನೆ ಮಾಡಿದ್ದಾರೆ. ಎಂಥ ಅದ್ಭುತವಾದ ರೂಪ, ವೇಗವಾಗಿ ಬಂದಿದ್ದಾರೆ. ಕೃಷ್ಣ ಅಂದ, ಏನೆಷ್ಟು ಸ್ಪೀಡು, ನನಗೆ ಹಶ್ವೋ ನಿಮಗೆ ಹಶ್ವೋ. ಅವರಂದರು, ನಿಂಗಿಂತೂ ನಮಗೆ ಹಶ್ವು, ನಿನಗೀಗ ಹಶ್ವು, ನಮಗೆ ಜನ್ಮ ಜನ್ಮಾಂತರದಿಂದ ನಿನ್ನನ್ನು ನೋಡುವ ಹಸಿವು ನಮಗಿದೆ ಎಂದರು. ಅಂಥವ್ರಿಗೆ ಮಾತ್ರ ನಾನು ದರ್ಶನ ಕೊಡ್ತೇನೆ ಎಂದ. ಅವು ಏನು ಮಾಡಿದ್ದಾರೆ, ಎರಡು ಎಲೆ ಮಧ್ಯದಲ್ಲಿ ಹಾಕಿದ್ರು, ದೊಡ್ಡ 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 ಬಾಳೆ ಎಲೆ ಹಾಕಿ ಒಂದರಲ್ಲಿ ಕೃಷ್ಣ ಒಂದರಲ್ಲಿ ರಾಮನ ಕುಡಿಸಿದ್ರು. ಸುತ್ತಲೂ ಪರಿವಾರ ದೇವತೆಗಳಂತೆ ದನ ಕಾಯುವ ಗೊಲ್ಲರನ್ನು ಕುಡಿಸಿ ಎಲ್ಲರೂ ತಂದ ಅಡುಗೆಯನ್ನು ಬಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಯದು ಕೋಸಂಬರಿ ರೀ, 20 ಕೋಸಂಬರಿ, 20 ಪಲ್ಯ, ಏನೇನು ಕೋಸಂಬರಿಗಳೋ ಏನೇನು ಪಲ್ಯವೋ ಅವನು ಬಿಡದೆ ಹೊಡೆದ. ದೇವರು ಎಲ್ಲವನ್ನೂ ಹೊಡೆದ. ಏಕೋ ವಿಷ್ಣು ಮಹದ್ಭೂತಂ. ಈ ಅಡುಗೆ ಮಾಡಿದವ್ರಿಗೆ ಮಾಡಿದ ಅಡುಗೆ ಎಲೆಯಲ್ಲಿ ಬಿಟ್ಬಿಟ್ರೆ ಮಾಡಿದವ್ರಿಗೆ ಭಾರಿ ಸಿಟ್ಟು, ಮಾಡಿದ್ದೆಲ್ಲ ಖಾಲಿ ಮಾಡಿಬಿಟ್ರೆ ಅವ್ರಿಗೆ ಭಾರಿ ಆನಂದ. ಅದು ಕೃಷ್ಣ ಎಲ್ಲ ತಿಂತಾ ಇದ್ದಂತೆ. ಊಟ ಮಾಡುವ ಕಾಲಕ್ಕೆ ಒಂದು ಉಪ್ಪಿನಕಾಯಿ ತೊಗೊಂಡು ಬಾಯಿಗೆ ಇಟ್ಕೊಂಡು ಕೇಳೋದಂತೆ, ಈ ಉಪ್ಪಿನಕಾಯಿ ಯಾರ ಮನೆಯದು ಅಂತ. ಯಾರೋ ಮೂಲೆಯಲ್ಲಿ ಕೂತ್ಕೊಂಡು ನಮ್ಮ ಮನೆ, ಅವಳಿಗೆ ಭಾರಿ ಖುಷಿ, ಕೃಷ್ಣ ನಮ್ಮ ಉಪ್ಪಿನಕಾಯಿ ತಿಂದುಬಿಟ್ಟ. ದೇವರು ಸಜ್ಜನರಿಗೆ ಎಂಥ ಅನುಗ್ರಹ ಮಾಡ್ತಾ, ಪ್ರತಿ ಒಂದನ್ನು ತಿನ್ನುವಾಗ ಇದು ಯಾರ ಮನೆಯದೂ ಇದಷ್ಟು ಚೆನ್ನಾಗಿದೆ. ಈ ಕಥೆ ಏನು ಗೊತ್ತಾ, ಊಟ ಮಾಡುವಾಗ ಪ್ರತಿ ತುತ್ತು ತಿನ್ನುವಾಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿನ್ಬೇಕಂತ್ರಿ, ಅದು ಆರೋಗ್ಯಪ್ರದವಾಗತ್ತಂತ್ರಿ. ಊಟಕ್ಕೆ ಕೂತು ಬೈದು 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 ತಿಂತಾರೆ. ಇದನ್ನು ಸಾರ ಸುಡುಗಾಡು ಮಠದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡುತ್ತೆ, ಹೋಗಿ ಅಲ್ಲೇ ಸಾಯಿರಿ ಅಂತಾರೆ. ನೀನು ಇದೆಯಾ ಹಿಂದಿನ ಮನೆ, ಹೋಗಿ ಆ ಹಿಂದಿನ ಮನೆಗೆ ಹೋಗಿ ಅಂತಾರೆ. ಬೈಬಾರ್ದು. ಊಟಕ್ಕೆ ಕೂತಾಗ ಅನ್ನವನ್ನು ನಿಂದ್ಯಾತ್, ಅನ್ನವನ್ನು ಬೈಬಾರ್ದು.
ಯಾರೋ ಒಬ್ಬರು ಹೀಗೆ ಅನ್ನ ಬೈಬಾರ್ದು ಅಂತ ಹೇಳಿದ್ರು, ಅವ್ರಿಗೂ ಗೊತ್ತಿತ್ತು. ಆದರೆ ಹೆಂಡತಿ ಕಂಡ್ರೆ ಏನಾರು ಬೈಯೋ ದುರ್ಬುದ್ಧಿ ಅವರಿಗೆ. ಒಂದು ದಿವಸ ಆ ಹೆಂಡತಿ ಪಾಪ ಎಲ್ಲೋ ಏನು ಟಿ ವಿ ಸೀರಿಯಲ್ ನೋಡ್ತಾ ಕೂತಿದ್ಲು, ನೀರು ಜಾಸ್ತಿ ಹಾಕ್ಬಿಟ್ಟಿದ್ಲು, ಅನ್ನ ಎಲ್ಲ ಪೂರ ಮಮ್ಮಮ್ಮ ಆಗಿಬಿಟ್ಟಿತ್ತು. ಈ ಮಗುಗೆ ತಿನ್ನಿಸ್ತಾರಲ್ಲ ಮಿಡ್ಡೆ ಮಯ, ಏನು ಮಾಡಬೇಕು, ಅದು ಎಲೆಯಿಂದ ಬರಲ್ಲ, ಬಾಯಿ ಒಳಗೆ ಹೋದ್ರೆ ಒಳಗೆ ಹೋಗಲ್ಲ, ಇಂದು ಹಿಂದೆ ಬೈಬೇಕು. ಹೆಂಗೆ ಬೈಬೇಕು, ಆಚಾರ ಉಪನ್ಯಾಸ ಬೇರೆ ಕೇಳಿಬಿಟ್ಟಿದ್ದಾನೆ, ಬೈಯೋಕ್ಕೆ ಮನಸ್ಸು ಬರ್ತಿಲ್ಲ. ಅದಕ್ಕೆ ಅವನೇನು ಮಾಡಿದ, ಭಾರಿ ಬುದ್ಧಿವಂತ ಅವನ ವ್ಯಕ್ತಿ. ಆ ಅನ್ನ ಎಲ್ಲ ಹಾಕಿಸ್ಕೊಂಡು ಆ ಪೂರ 3 ಉಂಡೆ ಮಾಡಿ ಹೆಂಡ್ತಿನ ಕರೆದು, ನಮಸ್ಕಾರ ಮಾಡು, ನಿಮ್ಮ ಅಪ್ಪ ಇದು, ನಿಮ್ಮ ತಾತ ಇದು, ನಿಮ್ಮ ಮುತ್ತಾತ, ಮಾಡು ನಮಸ್ಕಾರ ಅಂದ. ಏನು ಅರ್ಥ ಅಂತ ಎಲ್ಲರಿಗೂ ಗೊತ್ತಾಯಿತು. ಅವ್ನು ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟೇ. ಅನ್ನಂನ ನಿಂದ್ಯಾತ್ ಕೃಷ್ಣ ತೋರಿಸ್ತಾನೆ. ಪ್ರತಿ ತುತ್ತು ತಿನ್ನುವಾಗ ಕೇಳಿದ್ನಂತೆ, ಇದು ಯಾರು ಮಾಡಿದ್ದು, ಇದು ಯಾರು ಮಾಡಿ. ಅಲ್ರಿ ಅವನಿಗೇನು ಬೇಡ, ಅವನೇ ಇಷ್ಟು ಚಂದ ಕೇಳ್ತಾನೆ ಅಂದಮೇಲೆ ನಾವು ನಮ್ಮ ಮನೆಯಲ್ಲಿ ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು ಅಂತ ಭಗವಂತ ತೋರಿಸ್ಕೊಡ್ತಾ ಇದ್ದಾನೆ. ಎಲ್ಲ ಆಯಿತು. ಈ ಕಥೆ 2 ಕಥೆಗಳಲ್ಲಿ ಪುರಂದರದಾಸರ ಕಥೆಯ ಆಧ್ಯಾತ್ಮ ಸಂದೇಶ ಅಡಗಿರ್ತಕ್ಕಂಥದ್ದು. ಮೊದಲು ಬ್ರಾಹ್ಮಣರಲ್ಲಿ ಕೇಳಿದ, ಕೊಡಲಿಲ್ಲ, ಹೆಣ್ಣು ಮಕ್ಕಳು ಕೊಟ್ಟರು. ಆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರು ಮುಂದೆ ಗೌರವಿಸಿದ್ರಂತೆ. ಅವರೆಲ್ಲ ಊಟ ಬಡಿಸಿದ ಮೇಲೆ ಹೋಗಲಿಕ್ಕೆ ಯಾರೂ ಸಿದ್ಧ ಇಲ್ಲ. ಕೃಷ್ಣ ಅಂದ, ಊಟ ಬಡಿಸಿದ್ದಾಯ್ತು, ಅಲ್ಲ ಟೈಮ್ ಆಯಿತು, ಹೊರಡಿ ಮನೆಗೆ ಅಂದ. ಅವರಂದರು, ನಾವು ಪುರಾಣದಲ್ಲಿ ಏನು ಕೇಳಿದ್ವಿ ಅಂದರೆ ಕೃಷ್ಣನ ಹತ್ರ ಹೋದವರು ವಾಪಸ್ ಹೋಗೋ ಹಾಗಿಲ್ಲ ಅಂತ ಕೇಳಿದ್ವಿ. ಹಾಗೆ ನಾವು ಮನೆಗೆ ಹೋಗಬೇಕಾದಿಲ್ಲ ಅಂತ ಯಜಮಾನ್ರ ಜೊತೆಗೆ ಫೈನಲ್ ಡಿಸಿಷನ್ ತೊಗೊಂಡೇ ಬಂದುಬಿಟ್ಟಿದ್ವಿ. ನಮ್ಮ ಯಜಮಾನ್ರು ನಮ್ಮನ್ನು ಒಳಗೆ ಸೇರಿಸಲ್ಲ, ಯಾಕಂದರೆ ಮಧ್ಯ ಊಟದ ಸಮಯದಲ್ಲಿ ಈಚೆಗೆ ಬಂದಿದ್ದೀವಿ. ನಾವು ಭಾರಿ ಸಿಟ್ಟು ಮಾಡ್ಕೊಂಡಿರ್ತಾರೆ ನಮ್ಮ ಯಜಮಾನ್ರು. ಆರ್ಡಿನರಿ ಎಲ್ಲ, ಅವರು ಶಾಪಾನುಗ್ರಹ ಶಕ್ತರು. ಹೋದರೆ ನಮ್ಮನ್ನೇ ನಾಯಿ ಮಾಡ್ತಾರೋ ನರಿ ಮಾಡ್ತಾರೋ, ನಾವು ಹೋಗೋದೇ ಇಲ್ಲ ಅಂತಂದರು. ಕೃಷ್ಣ ಅಂದ, ಹಾಗೆಲ್ಲ ಅನ್ನಬಾರ್ದು, ನಾನು ನೋಡಿ ಆಯ್ತಲ್ಲ, ಹೋಗಿ ನಿಮ್ಮ ಯಜಮಾನರು ನಿಮ್ಮನ್ನು ಒಳಗೆ ಹೇಗೆ ಬಿಡೋಲ್ಲ ನಾನು ನೋಡ್ತೇನೆ ಅಂದ. ಯಾಕೆಂದರೆ ಅವರೊಳಗೆ ನಾನೇ ಇರ್ತೀನಲ್ಲ, ನೀವು ಹೋಗಿ ಮನೆಗೆ, ನಿಮಗೆ ಸ್ಪೆಷಲ್ ಗೌರವ ಇದೆ ಎಂದ. ಅವರಂದರು, ಸ್ಪೆಷಲ್ ಬೇಡ, ಆರ್ಡಿನರಿ ಒಳಗೆ ಸೇರಿಸ್ಕೊಂಡ್ರೆ ಸಾಕಂದರು. ಇಲ್ಲ, ನೀವು ಹೋಗಿ. ಕಡೆಗೆ ಆ ಹೆಣ್ಣು ಮಕ್ಕಳು ಅಂತಾರೆ, ಸ್ವಾಮಿ ನೀವು ಹೋಗು ಅಂತ ಇಷ್ಟಂತ ಇದೆಯಾ, ಹೋಗ್ತೀವಿ. ಹೋದರೂ ನಮ್ಮ ಮನಸ್ಸು ಮಾತ್ರ ನಿನ್ನ ಪಾದದಲ್ಲಿ ಬಿಟ್ಟು ನಮ್ಮ ದೇಹ ಮಾತ್ರ ಹೋಗುತ್ತೆ ಅಂತ ಆ ಹೆಣ್ಣು ಮಕ್ಕಳೆಲ್ಲ ಭಗವಂತನ ಪಾದದಲ್ಲಿ ಮನಸ್ಸನ್ನು ಗಟ್ಟಿಯಾಗಿ ಬಿಟ್ಟು ಗಂಡನ ಕಡೆ ಹೊರಟರು. ಅಲ್ಲಿ ಆ ಗಂಡಂದರು ಹೋಮ ಗಿಮ ಎಲ್ಲ ಮುಗೀತು, ಪೂರ್ಣಾವತಿ ಆಯಿತು, ಮಹಾಮಂಗಳಾರತಿ ಆಯಿತು, ನೈವೇದ್ಯಕ್ಕೆ ಇಟ್ಕೊಂಡ್ರು. ಲೇ ಅಂದರು, ಹೆಂಡ್ತಿನ ಕರೆಯೋ ಹುಟ್ಟು. ಅವ್ರ ಒಳಗಿಂದ ನೈವೇದ್ಯ ತರಬೇಕು, ನೋಡಲೇ ಇಲ್ಲ, ಗೀಲ್ಲ, ಯಾರಿಲ್ಲ. ಸೀದೆ ಎಲ್ಲಿ ಹೋಗ್ಬಿಡ್ತಾಳೆ, ಟೈಮಿಗೆ ಸರಿಯಾಗಿ ಎಲ್ಲೋ ಹಾಳಾಗಿ ಹೋಗ್ತಾಳೆ ಅಂಥೇಳಿ ಒಳಗೆ ಹೋಗಿ ನೋಡ್ತಾರೆ. ಹೆಂಡ್ತಿನೇ ಅಡುಗೆ ಮನೆ ಒಳಗೂ ಇಲ್ಲ, ಎಲ್ಲ ಹಾಳಾಗಿ ಹೋಗಿದ್ದಾಳೆ. ನಾವೇ ಎಲ್ಲ ತೆಗೆದಿಟ್ಕೊಂಡು ನೈವೇದ್ಯ ಮಾಡ್ಬೇಕು, ಎಂಥ ಹಣೆ ಬರ, ನಾವೇ ಇಟ್ಕೊಂಡು ಸಾಯಬೇಕು ಅಂತ ನೈವೇದ್ಯ ನೋಡೋಕೆ ಹೋಗ್ತಾರೆ. ಅಡುಗೆನೇ ಇಲ್ಲ. ಅಯ್ಯೋ ದೇವ್ರೆ, ಅಡುಗೆನೇ ಮಾಡಲಿಲ್ಲ, ನಾವೇ ಮಾಡ್ಕೋಬೇಕೇನೋ ಒಂದು ಪಾತ್ರೆನೇ ಇಲ್ಲ. ಎಷ್ಟು ಸಿಟ್ಟು ಬಂದಿರಬೇಡ್ರಿ, ಹಸ್ದು ಬ್ರಾಹ್ಮಣರಿಗೆ ಭಾರಿ ಸಿಟ್ಟಂತೆ. ಅದಕ್ಕೆ ಭಾರಿ ಬಿ ಪಿ ಎಲ್ಲ ಅವಾಗೇ ರೈಸ್ ಆಗಿಬಿಡೋದು. ಎಲ್ಲ ಭಾರಿ ಆಶ್ಚರ್ಯ. ಎಲ್ಲ ಬ್ರಾಹ್ಮಣರ ಮನಲ್ಲೂ ಇದೆ. ಅವರೆಲ್ಲ ಸಿದ್ಧ ಆಗಿ ಅಂದ್ಕೊಂಡ್ರಂತೆ, ಇವತ್ತು ನಮ್ಮ ಮನೆಯವರು ಬರಲಿ, ಅಲ್ಲ ನೀವೇನು ಮಾಡಿ, ನಾನು ನಾಯಿ ಮಾಡಿ ಹಾಕ್ಬಿಡ್ತೀನಿ ಒಬ್ಬರು, ಇನ್ನೊಮ್ಮೆ ಎಲ್ಲರೂ ಕೈಯಲ್ಲಿ ನೀರು ಹಾಕ್ಕೊಂಡು ಮಂತ್ರ ಎಲ್ಲ ಅಭಿಮಂತ್ರಿಸಿ ಮನೆಯವ್ರು ಬರೋದಷ್ಟೇ ಲೇಟ್ ಹಾಕ್ಬಿಟ್ಟು ನಾಯಿ ಮಾಡಿಬಿಡ್ಬೇಕು. ಎಲ್ಲ ಇದು ಪಾಕಿಸ್ತಾನದ್ದು ಒಂದು ಬೆಟಾಲಿ ಅಂತಾರೆ. ಈ ಗಂಡಸರೆಲ್ಲ ನಿಂತಿದ್ದಾರೆ. ಆ ಕಡೆ ಇಂಡಿಯನ್ ಟೀಮ್ ಇದ್ದ ಹಾಗೆ ಆ ಹೆಣ್ಣು ಮಕ್ಕಳೆಲ್ಲ ದೇವರನ್ನು ನೋಡಿದವರು ಅವ್ರ ಕಡೆ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ಅವರನ್ನು ನೋಡಿ ಇನ್ನೇನು ಶಾಪ ಕೊಡಬೇಕು, ಮುಖದಲ್ಲಿದ್ದ ಅದ್ಭುತವಾದ ವರ್ಚಸ್ಸನ್ನು ನೋಡಿ ಕೈಯಲ್ಲಿದ್ದ ನೀರನ್ನು ಕೆಳಗೆ ಬಿಟ್ಟಿದ್ದಾರೆ. ಅವರಂದರು, ದೇವರೇ ನಮ್ಮ ಹತ್ರ ಬಂದರೂ ಕೂಡ ಕೊಡುವ ಬುದ್ಧಿ ದೇವರು ಕೊಡಲಿಲ್ಲ. ನೀವು ಎಂದು ಪಾಠ ಪ್ರವಚನಕ್ಕೆ ಹೋದವರಲ್ಲ. ಒಂದು ದಿನ ದೇವರ ಹೆಸರು ಕೇಳಿ ದೇವರಲ್ಲಿ ನಿಮ್ಮ ಮನಸ್ಸು ಇಷ್ಟು ಅಗಾಧವಾದ ಭಕ್ತಿ ಮಾಡಿದೆ ಅಂದರೆ ನಮಗಿಂತ ನೀವು ದೊಡ್ಡವರು. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಪುರಂದರದಾಸರು ಹೆಂಡತಿಯಿಂದ ಉದ್ಧಾರ ಆದರು. ಆ ಪತ್ನಿ ಕುಲ ಸಾಸಿರವಾಗಲಿ. ಇವತ್ತು ನಮಗೆ ದಿನ ಬೆಳಗಾದರೆ ಈ ಪರೀಕ್ಷೆ ನಡೀತಾ ಇದೆ. ಮನೆಯಲ್ಲಿ ನಾವು ಏನೇನೋ ಮಾಡ್ತಿದ್ರೆ ಹೆಂಡತಿ ಬೇಕಾದ್ದು ಹೇಳ್ತಿರ್ತಾರೆ, ಸದ್ಗುಣಗಳನ್ನು ಹೇಳ್ತಾರೆ, ನಮಗೊಂದು ಕೇಳಲಿಕ್ಕೆ ರೆಡಿ ಇಲ್ಲ. ಆದರೆ ಪುರಂದರದಾಸರಂಥ ಮಹಾನುಭಾವರು ಇವತ್ತು ಜಗತ್ತಿಗೆ ಇಂಥ ಆದರ್ಶ ವ್ಯಕ್ತಿಗಳಾಗಲಿಕ್ಕೆ ಕಾರಣ ಆ ಹೆಂಡತಿ ಸಂತತಿ ಸಾಸಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ತೋರಿಸಿಕೊಟ್ಟ ಮಹಾನುಭಾವರು ಪುರಂದರದಾಸರು. ಅಂಥ ಪುರಂದರದಾಸರ ಸ್ಮರಣೆ ಮಾಡುವ ಭಾಗ್ಯ ಈ ಹರಿದಾಸ ಹಬ್ಬದವರು ನನಗೆ ಕೊಟ್ಟದ್ದು. ನಾನು ಒಂದು 5-10 ನಿಮಿಷಗಳು ಹೆಚ್ಚು ತೊಗೊಂಡದ್ದಕ್ಕಾಗಿ ಅವರಲ್ಲಿ ಕ್ಷಮಾ ಕೇಳ್ತಾ
ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.